ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರ, ಇವತ್ತಿನ ಈ ವಿಡಿಯೋದಲ್ಲಿ 2020 ಜನವರಿ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಅಂದರೆ 9 ತಿಂಗಳುಗಳ ಪ್ರಮುಖವಾದ 300ಕ್ಕೂ ಹೆಚ್ಚು ಪ್ರಚಲಿತ ವಿದ್ಯಮಾನಗಳು ಅಂದರೆ 335 MCQs, 100 ಒನ್ ಲೈನರ್ಸ್ ಮತ್ತು 9 ತಿಂಗಳ ಪ್ರಮುಖವಾದ ದಿನಾಂಕಗಳು, ಅದರ ವಿಶೇಷತೆಗಳು ಹಾಗೂ ಪ್ರಮುಖವಾದ ಧ್ಯೇಯವಾಕ್ಯಗಳ ಜೊತೆಗೆ 28 ರಾಜ್ಯಗಳ ಮುಖ್ಯಮಂತ್ರಿಗಳು, ರಾಜಧಾನಿಗಳು, ರಾಜ್ಯಪಾಲರು ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಆಲ್ರೆಡಿ 2 ದಿನಗಳ ಹಿಂದೆನೇ ಇದರ PDF ಅನ್ನು ನಮ್ಮ ಆನ್ಲೈನ್ ಸ್ಟೋರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ನಮ್ಮ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ, ಆನ್ಲೈನ್ ಸ್ಟೋರಲ್ಲಿ ಕೂಡ ಅವೈಲಬಲ್ ಇದೆ. PDF ಅನ್ನು ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡಬಹುದು. ಇಲ್ಲಿ ಐ ಬಟನ್ ಕಾಣ್ತಾ ಇದೆ ವಿಡಿಯೋದ ಭಾಗದಲ್ಲಿ ಮೇಲ್ಗಡೆ, ಅಲ್ಲೂ ಕೂಡ ನಿಮಗೆ ಕೊಟ್ಟಿರ್ತೀನಿ. ಡೈರೆಕ್ಟ್ ಲಿಂಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿ ನೀವು PDF ಬೇಕಾದವರು, ಅವಶ್ಯಕತೆ ಇದ್ದರೆ PDF ಅನ್ನು ಪರ್ಚೇಸ್ ಮಾಡಬೇಕು ಅನ್ನೋರು ತಗೋಬೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ಗೆ 10% ಆಫ್ ಇರ್ತದೆ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಕೂಪನ್ ಕೋಡ್ ಇರ್ತದೆ, ಅದನ್ನು ಯೂಸ್ ಮಾಡಿ 10% ಆಫ್ ಸಿಗುತ್ತೆ. ಇನ್ನು PDF ಅನ್ನು ಪರ್ಚೇಸ್ ಮಾಡಲ್ಲ ಅನ್ನೋರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ಬೋದು. ಎಲ್ಲ ಪರಿಪೂರ್ಣ ಮಾಹಿತಿನ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ನಾವು ಶುರು ಮಾಡೋಣ. ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋದಕ್ಕೂ ಮುಂಚೆ ಮೊದಲನೇದಾಗಿ 9 ತಿಂಗಳುಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥದ್ದು ಥೀಮ್ಗಳು, ಪ್ರಮುಖವಾದ ದಿನಾಂಕಗಳ ಬಗ್ಗೆ ಹಾಗೂ ಅದರ ವಿಶೇಷತೆಗಳ ಬಗ್ಗೆ. ಸೊ ಮೊದಲನೇದಾಗಿ ಅದನ್ನು ನಾನು ಇಲ್ಲಿ ತಿಳಿಸ್ಬಿಡ್ತೀನಿ. ಕೆಲವೊಂದಿಷ್ಟು ಆಯ್ದ ವಿಷಯಗಳನ್ನು ಮಾತ್ರ ತಿಳಿಸ್ತೀನಿ, ಯಾಕೆಂದರೆ 300ಕ್ಕಿಂತ ಹೆಚ್ಚು MCQs ಇದೆ, 100 ಒನ್ ಲೈನರ್ಸ್ ಇದೆ ಮತ್ತು 9 ತಿಂಗಳುಗಳ ಮಾಹಿತಿಯನ್ನು ಕೊಡಬೇಕು ಅಂದರೆ ತುಂಬ ಲೆಂತ್ ವಿಡಿಯೋ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ನಿಮಗೆ ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಹಾಗಿದ್ರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇವಾಗ ಮೊದಲನೇ ನೋಡಿ, ಜನವರಿ ತಿಂಗಳ ಪ್ರಮುಖ ದಿನಾಂಕಗಳನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಜನವರಿ 1ರಂದು ಜಾಗತಿಕ ಕುಟುಂಬ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಅದರ ಹಿನ್ನೆಲೆ ಅಂತ ನಿಮಗೆ ಗೊತ್ತಿರ್ತದೆ, ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಹೇಳೋಕೆ ಹೋಗ್ತಿಲ್ಲ. ಜನವರಿ 4ರಂದು ವಿಶ್ವ ಬ್ರೈಲಿ ದಿನವನ್ನು ಆಚರಣೆ ಮಾಡ್ತೀವಿ. ಬ್ರೈಲಿ ದಿನ ಅನ್ನೋದು ಕುರುಡರು ಮತ್ತು ಕುರುಡರು ಅಥವಾ ದೃಷ್ಟಿಹೀನರಿಗೆ ಮಾನವ ಹಕ್ಕುಗಳ ಸಂಪೂರ್ಣ ಸಾಕ್ಷಾತ್ಕಾರ ಮಾಡೋದಕ್ಕೋಸ್ಕರ ಲಿಪಿಯನ್ನು ತಯಾರು ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಪ್ರತಿ ವರ್ಷ ವಿಶ್ವ ಬ್ರೈಲಿ ದಿನವನ್ನು ಜನವರಿ 4ರಂದು ಆಚರಣೆ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮವನ್ನು ವಿಶ್ವಸಭೆಯ ಸಾಮಾನ್ಯ ಸಭೆಯಲ್ಲಿ 2018ರಲ್ಲಿ ಘೋಷಣೆ ಮಾಡಲಾಯಿತು ಮತ್ತು ಆಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾರು ಈ ಬ್ರೈಲಿ ಅಂದರೆ, ಈ ಲೂಯಿಸ್ ಬ್ರೈಲಿ ಅನ್ನೋರು ದೃಷ್ಟಿ ವಿಕಲಚೇತನರಿಗೆ, ಕಣ್ಣು ಕಾಣದಿರತಕ್ಕಂಥವ್ರಿಗೆ ಒಂದು ಲಿಪಿಯನ್ನು ತಯಾರು ಮಾಡ್ತಂಥವ್ರು. ಹಾಗಾಗಿ ಅವರ ಹೆಸರಿನಲ್ಲೇ ಈ ಒಂದು ದಿನವನ್ನು ಆಚರಣೆ ಮಾಡ್ತೀವಿ. ಅನಿವಾಸಿ ಭಾರತೀಯರ ದಿನ ಜನವರಿ 9ರಂದು ಅನಿವಾಸಿ ಭಾರತೀಯರ ದಿನವನ್ನು ನಾವು ಆಚರಣೆ ಮಾಡ್ತೀವಿ. NRI ಅಂತ ಕರಿತೀವಿ, ಪ್ರವಾಸಿ ಭಾರತೀಯ ದಿವಸ ಅಂತಲೂ ಕೂಡ ಕರಿತೀವಿ. ಪ್ರತಿ ವರ್ಷ ಜನವರಿ 9ರಂದು ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇತಿಹಾಸದಲ್ಲಿ ಒಂದು ವಿಶೇಷ ಏನಪ್ಪಾ ಅಂದರೆ, ದಕ್ಷಿಣ ಆಫ್ರಿಕಾದಿಂದ ನಮ್ಮ ಭಾರತದ ಮುಂಬೈಗೆ ಮಹಾತ್ಮ ಗಾಂಧೀಜಿಯವರು ವಾಪಸ್ ಆದಂಥ ದಿನ. 1915ರ ಜನವರಿ 9ರಂದು ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ವಾಪಸ್ ಬರ್ತಾರೆ. ಆ ಒಂದು ಕಾರಣದಿಂದನೇ ಜನವರಿ 9ನ್ನು ಅನಿವಾಸಿ ಭಾರತೀಯರ ದಿನ ಅಂತ ಆಚರಣೆ ಮಾಡ್ತೀವಿ. ಇನ್ನು ಜನವರಿ 11 ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮರಣೋತ್ತರ ದಿನ. ನಿಮಗೆಲ್ಲ ಗೊತ್ತಿರೋ ಹಂಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತದ 2ನೇ ಪ್ರಧಾನಮಂತ್ರಿಗಳು. ಜೈ ಜವಾನ್ ಜೈ ಕಿಸಾನ್ ಅನ್ನೋ ಘೋಷಣೆಯನ್ನು ಕೊಟ್ಟಂಥವರು. ಅವರ ಮರಣೋತ್ಸವವನ್ನು ಜನವರಿ 11ರಂದು ಆಚರಣೆ ಮಾಡ್ತೀವಿ. ಇನ್ನು ಜನವರಿ ತಿಂಗಳ 11ನೇ ದಿನಾಂಕದಿಂದ 17ನೇ ದಿನಾಂಕದವರೆಗೆ ನಮ್ಮ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ವಾರ ಅಂತ ಆಚರಣೆ ಮಾಡ್ತೀವಿ. ಸಡಕ್ ಸುರಕ್ಷಾ ಜೀವನ್ ರಕ್ಷಾ ಈ ಥೀಮನ್ನು ನೀವು ರಸ್ತೆಯ ಹಲವಾರು ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನೋಡಿರ್ತೀರ, ರಸ್ತೆಯ ಭಾಗಗಳಲ್ಲೂ ಕೂಡ ಹಲವಾರು ಬಾರಿ ಇದನ್ನು ಪ್ರಮೋಟ್ ಮಾಡಿರ್ತಾರೆ, ಇದನ್ನು ನೋಡಿರ್ತೀರ. ರಸ್ತೆ ಸುರಕ್ಷತೆಯ ವಾರ ಅಂತ ನಾವು ಜನವರಿ 11ರಿಂದ 17 ತನಕ ಆಚರಣೆ ಮಾಡ್ತೀವಿ. ಸಡಕ್ ಸುರಕ್ಷಾ ಜೀವನ್ ರಕ್ಷಾ ಅನ್ನೋ ಥೀಮನ್ನು ಇಟ್ಕೊಂಡು ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ಯುವ ದಿನ. ಇದು ಅತ್ಯಂತ ಇಂಪಾರ್ಟೆಂಟು, ಎಕ್ಸಾಮಿನೇಷನಲ್ಲಿ ತುಂಬ ಸಲ ಕೇಳಿದ್ದಾರೆ. ರಾಷ್ಟ್ರೀಯ ಯುವ ದಿನ, ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಪ್ರತಿ ವರ್ಷ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಜನಿಸಿದ್ರು. ಅವರ ಒಂದು ಸ್ಮರಣೆಯನ್ನು ಮಾಡೋದಕ್ಕೋಸ್ಕರ ರಾಷ್ಟ್ರೀಯ ಯುವ ದಿನವನ್ನಾಗಿ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ಸ್ವಾಮಿ ವಿವೇಕಾನಂದರು ಯಾವ ರೀತಿ ಯುವಕರಿಗೆ ಸ್ಫೂರ್ತಿ ಅನ್ನೋದ್ರ ಬಗ್ಗೆ ಹಲವಾರು ಗ್ರಂಥಗಳಿವೆ, ಅದನ್ನು ನೀವು ಓದಿ ಮಾಹಿತಿಯನ್ನು ಪಡ್ಕೋಬೋದು. ರಾಷ್ಟ್ರೀಯ ಯುವ ದಿನದ ಜೊತೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 2020ರ ಥೀಮ್ ಏನಾಗಿತ್ತು ಅಂತ. ಸೊ 2020ರ ಥೀಮ್ ಬಂದ್ಬಿಟ್ಟು ಚಾನಲೈಸಿಂಗ್ ಯೂತ್ ಪವರ್ ಫಾರ್ ನೇಷನ್ ಬಿಲ್ಡಿಂಗ್ ಅನ್ನೋದು 2020ರ ಥೀಮ್ ಆಗಿತ್ತು. ಈ ಥೀಮ್ ಇಂಪಾರ್ಟೆಂಟು, ಈ ವರ್ಷದ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಕೇಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತದೆ.
ಇನ್ನು ಜನವರಿ 15 ಭಾರತೀಯ ಸೇನಾ ದಿನ. ಇದ್ರ ಬಗ್ಗೆನೂ ಪ್ರತಿ ವರ್ಷ PC ಎಕ್ಸಾಮ್ಗಳಲ್ಲಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಪ್ರತಿ ವರ್ಷ ಜನವರಿ 15ನ್ನ ಭಾರತೀಯ ಸೇನಾ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. ಅದಕ್ಕೆ ಕಾರಣ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ, ಸೊ ರಿಪೀಟ್ ಮಾಡೋಕೆ ಹೋಗ್ತಿಲ್ಲ ನಾನು. ಜನವರಿ 23 ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ, ಅವರ ಜನ್ಮದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ, ತುಂಬ ಇಂಪಾರ್ಟೆಂಟು. ಭಾರತದಂಥ ಬಹುಸಂಖ್ಯಾತ ದೇಶದಲ್ಲಿ ಹೆಣ್ಣುಮಕ್ಕಳು ಎದುರಿಸ್ತಿರ್ತಕ್ಕಂಥ ಅಸಮಾನತೆ, ಶಿಕ್ಷಣದ ಮಹತ್ವ, ಘೋಷಣೆ, ಕಾನೂನು ಹಕ್ಕುಗಳು ಮುಂತಾದವುಗಳ ಬಗ್ಗೆ ಅವರ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಪ್ರತಿ ವರ್ಷ ಜನವರಿ 24ರಂದು ಆಚರಣೆ ಮಾಡ್ತೀವಿ. ಲರ್ನಿಂಗ್ ಫಾರ್ ಪೀಪಲ್, ಪ್ಲಾನೆಟ್, ಪ್ರಾಸ್ಪರಿಟಿ ಆ್ಯಂಡ್ ಪೀಸ್ ಅನ್ನೋದು 2020ರ ಒಂದು ಧ್ಯೇಯವಾಕ್ಯವಾಗಿತ್ತು. ಇನ್ನೊಂದು ತುಂಬ ಇಂಪಾರ್ಟೆಂಟು ಜನವರಿಯಲ್ಲಿ ಅಂದರೆ ರಾಷ್ಟ್ರೀಯ ಮತದಾರರ ದಿನ. ಪ್ರತಿ ವರ್ಷ ಇದ್ರ ಬಗ್ಗೆ ನಿಮಗೆ ಎಕ್ಸಾಮಿನೇಷನ್ಸಲ್ಲಿ ಪ್ರಶ್ನೆಗಳು ಬರ್ತವೆ. ಜನವರಿ 25ನ್ನ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಚುನಾವಣಾ ಆಯೋಗದ ಪ್ರತಿಷ್ಠಾನ ದಿನವನ್ನು ಗುರುತಿಸೋದಕ್ಕೋಸ್ಕರ 2011ರಿಂದ ಈ ದಿನವನ್ನು ಆಚರಣೆ ಮಾಡೋದನ್ನು ಶುರು ಮಾಡಿದ್ರು. ಪ್ರತಿ ವರ್ಷ ಜನವರಿ 25ರಿಂದ ರಾಷ್ಟ್ರೀಯ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ. ಅದೇ ರೀತಿ ಎಲೆಕ್ಟ್ರಲ್ ಲಿಟ್ರಸಿ ಫಾರ್ ಎ ಸ್ಟ್ರಾಂಗರ್ ಡೆಮೋಕ್ರಸಿ ಅನ್ನೋದು 2020ರ ಥೀಮ್ ಅಥವಾ ಧ್ಯೇಯವಾಕ್ಯವಾಗಿದೆ. ನೋಡಿ, ಜನವರಿ 25 ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಕೂಡ ಆಚರಣೆ ಮಾಡ್ತೀವಿ. ಭಾರತದಲ್ಲಿರತಕ್ಕಂಥ ಪ್ರಖ್ಯಾತ ಸ್ಥಳಗಳ ಬಗ್ಗೆ, ಪ್ರವಾಸೋದ್ಯಮದ ಬಗ್ಗೆ ಸಾರ್ವಜನಿಕರಿಗೆ ಅದರ ಮಹತ್ವವನ್ನು ತಿಳಿಸೋ ಒಂದು ಉದ್ದೇಶದಿಂದ, ಮತ್ತು ಪ್ರವಾಸೋದ್ಯಮ ಅನ್ನೋದು ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು ಕೂಡ ಆಗಿರೋದ್ರಿಂದ ಅದರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ, ಜನರಲ್ಲಿ ಪ್ರವಾಸೋದ್ಯಮದ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೋಸ್ಕರ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಪ್ರತಿ ವರ್ಷ ಜನವರಿ 25ರಂದು ಆಚರಣೆ ಮಾಡ್ತಾರೆ. ಇನ್ನು ಜನವರಿ 26 ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಓದಬೇಕಾಗತ್ತೆ. ನಮ್ಮ ಗಣರಾಜ್ಯೋತ್ಸವವನ್ನು ಆಚರಣೆ ಈ ವರ್ಷ ಎಷ್ಟನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ರು, ಯಾವ ಒಬ್ಬ ವಿದೇಶಿಗರು ಈ ಸಲ ಭಾರತಕ್ಕೆ ಬಂದಿದ್ರು, ಯಾವ ದೇಶದವ್ರು ಬಂದಿದ್ರು, ಯಾವ ದೇಶದ ಅಧ್ಯಕ್ಷರು ಬಂದಿದ್ರು, ಸೊ ಗಣರಾಜ್ಯೋತ್ಸವದಲ್ಲಿ ಯಾರ್ಯಾರು ಬಂದಿದ್ರು, ಯಾರ್ಯಾರು ಭಾಗವಹಿಸಿದ್ರು, ಮತ್ತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಓದ್ಕೋಬೇಕಾಗತ್ತೆ ಕಂಪ್ಲೀಟ್ ಆಗಿ. ಸೊ ಮುಂಬರುವಂಥ ಕ್ವಶನ್ಸ್ಗಳಲ್ಲಿ ಇದ್ರ ಬಗ್ಗೆ ನಾನು ಕವರ್ ಮಾಡ್ತೀನಿ. ಈಗ ಮುಂದೆ ಹೋಗ್ತಾ ಇದ್ದೀನಿ ನಾನು. ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನ ಅಂತ ಜನವರಿ 26ರಂದು ನಾವು ಆಚರಣೆ ಮಾಡ್ತೀವಿ. ಕಸ್ಟಮ್ಸ್ ದಿನದ ಥೀಮನ್ನು ಇಲ್ಲಿ ಕೊಟ್ಟಿದ್ದೀನಿ, ಕಸ್ಟಮ್ಸ್ ಫಾಸ್ಟರಿಂಗ್ ಸಸ್ಟೈನಬಿಲಿಟಿ ಫಾರ್ ಪೀಪಲ್, ಪ್ರಾಸ್ಪರಿಟಿ ಆ್ಯಂಡ್ ದ ಪ್ಲಾನೆಟ್ ಅಂತ. ಇನ್ನು ಜನವರಿ 28 ಲಾಲ್ ಲಜಪತ್ ರಾಯ್ ಅವರ ಜನ್ಮದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ. ಪಂಜಾಬಿನ ಕೇಸರಿ ಅಥವಾ ಸಿಂಹ ಅಂತ ನಾವು ಕರಿತೀವಿ ಅವ್ರನ್ನ. ಇನ್ನು ಜನವರಿ 30ರಂದು ಹುತಾತ್ಮರ ದಿನ, ಮಹಾತ್ಮ ಗಾಂಧೀಜಿಯವರ ನಿಧನವಾದಂತಹ ದಿನ, ಅದನ್ನು ಹುತಾತ್ಮರ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹತ್ಯೆ 1948 ಜನವರಿ 30ರಂದು ಆಗಿತ್ತು. ಆ ಕಾರಣದಿಂದ ಅದನ್ನು ಆಚರಣೆ ಮಾಡ್ತಾರೆ. ಇನ್ನು ಜನವರಿ 30ರಂದೇ ವಿಶ್ವ ಕುಷ್ಠರೋಗ ನಿರ್ಮೂಲನಾ ದಿನವನ್ನು ಆಚರಣೆ ಮಾಡ್ತಾರೆ. ಮಕ್ಕಳಲ್ಲಿ ಕುಷ್ಠರೋಗ ಸಂಬಂಧಿತ ಅಂಗವೈಕಲ್ಯ ಪ್ರಕರಣಗಳನ್ನು ಶೂನ್ಯ ಮಾಡಬೇಕು ಅಂತ ಹೇಳಿ ಆ ಗುರಿಯನ್ನು ಇಟ್ಕೊಂಡು ಈ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಈಗ ಫೆಬ್ರವರಿ ತಿಂಗಳಿಗೆ ಹೋಗೋಣ. ಭಾರತೀಯ ಕೋಸ್ಟ್ ಗಾರ್ಡ್ ದಿನ ಫೆಬ್ರವರಿ 1ರಂದು ಆಚರಣೆ ಮಾಡ್ತೀವಿ. ಭಾರತದ ದೇಶದ ಆರ್ಥಿಕತೆಗೆ ಅಡ್ಡಿ ಉಂಟು ಮಾಡ್ತಕ್ಕಂಥ ಸರಕುಗಳ ಕಳ್ಳ ಸಾಗಣೆಯನ್ನು ತಡೆಗಟ್ಟಬೇಕು ಅಂತ ಹೇಳಿ ಭಾರತೀಯ ಕೋಸ್ಟ್ ಗಾರ್ಡ್ ದಿನವನ್ನು ಫೆಬ್ರವರಿ 1, 1972ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ಆ ಒಂದು ಕಾಲದಿಂದ ಈ ಒಂದು ದಿನವನ್ನು ಆಚರಣೆ ಮಾಡ್ಕೊಬರ್ತಾ ಇದ್ದಾರೆ. ಕೋಸ್ಟ್ ಗಾರ್ಡ್ ಏನು ಮಾಡ್ತದೆ ಅಂದರೆ, ನಮ್ಮ ಸಶಸ್ತ್ರ ಪಡೆ ನಮ್ಮ ಕಡಲ ತೀರಗಳಿರ್ತವೆ ಅದರ ಹಿತಾಸಕ್ತಿಯನ್ನು ಕಾಪಾಡುತ್ತೆ, ಕಾನೂನು ವ್ಯವಸ್ಥೆಯನ್ನು ಅಲ್ಲಿ ಕಾಪಾಡ್ತದೆ, ಮತ್ತು ಅಲ್ಲಿಯ ನೀರಿನ ಕಡಲ ತೀರದ ಒಂದು ಆಡಳಿತದ ಮೇಲೆ ಅದರ ಅಧಿಕಾರವನ್ನು ಹೊಂದಿರ್ತದೆ. ಸೊ ವಿಶ್ವ ತೇವಾ ದಿನ ಫೆಬ್ರವರಿ 2ನೇ ತಾರೀಕು ನಾವು ವಿಶ್ವ ತೇವಾ ದಿನವನ್ನು ಆಚರಣೆ ಮಾಡ್ತೀವಿ. ವೆಟ್ಲ್ಯಾಂಡ್ಸ್ ಡೇ ಅಂತ ಕರೀತಾರೆ ಇದನ್ನು. ಇದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. 2020ರಲ್ಲಿ ವೆಟ್ಲ್ಯಾಂಡ್ಸ್ ಆ್ಯಂಡ್ ಬಯೋಡೈವರ್ಸಿಟಿ ಅನ್ನೋದು ಥೀಮ್ ಆಗಿತ್ತು. ಇನ್ನು ವಿಶ್ವ ಕ್ಯಾನ್ಸರ್ ದಿನವನ್ನು ಫೆಬ್ರವರಿ 4ರಂದು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ ಅಂತ ನಿಮಗೆ ಸುಲಭವಾಗಿ ಅರ್ಥ ಆಗಿರ್ತದೆ. ಕ್ಯಾನ್ಸರ್ ರೋಗದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು ಅಂತ ಹೇಳಿ, ಮತ್ತು ಈ ರೋಗವನ್ನು ಹೇಗೆ ಗುಣಪಡಿಸಬೇಕು, ಯಾವ್ಯಾವ ಪ್ರಿಕಾಷನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ WHO ಒಂದು ಇದನ್ನು ಮೂಡಿಸುತ್ತೆ, ಜಾಗೃತಿಯನ್ನು ಮೂಡಿಸುತ್ತೆ. ಆ ಒಂದು ಕಾರಣಕ್ಕೆ ಪ್ರತಿ ವರ್ಷ ಫೆಬ್ರವರಿ 4ರಂದು ಈ ದಿನವನ್ನು ಆಚರಣೆ ಮಾಡ್ತಾರೆ. ಐ ಆಮ್ ಆ್ಯಂಡ್ ಐ ವಿಲ್ ಅನ್ನೋದು 2020ರ ವಿಶ್ವ ಕ್ಯಾನ್ಸರ್ ದಿನದ ಧ್ಯೇಯವಾಕ್ಯ. ಇಂಟರ್ನ್ಯಾಷನಲ್ ಡೇ ಆಫ್ ಝೀರೋ ಟಾಲರೆನ್ಸ್ ಫಾರ್ ಫೀಮೇಲ್ ಜೆನಿಟಲ್ ಮ್ಯೂಟೇಷನ್, ಈ ದಿನವನ್ನು ಫೆಬ್ರವರಿ 6ರಂದು ಆಚರಣೆ ಮಾಡಲಾಗುತ್ತೆ. ಮಹಿಳೆಯರು ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಈ ದಿನವನ್ನು ಆಚರಣೆ ಮಾಡ್ತೀವಿ. ಅನ್ಲೀಶಿಂಗ್ ಯೂತ್ ಪವರ್, 1 ಡಿಕೇಡ್ ಆಫ್ ಆಕ್ಸಲರೇಟಿಂಗ್ ಆಕ್ಷನ್ಸ್ ಫಾರ್ ಝೀರೋ ಫಿಮೇಲ್
ಜೆನೆಟಿಯಲ್ ಮ್ಯೂಟೇಷನ್ ಅನ್ನೋದು 2020ರ ಧ್ಯೇಯವಾಕ್ಯವಾಗಿತ್ತು. ಇನ್ನು ಚಾರ್ಲ್ಸ್ ಡಾರ್ವಿನ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಫೆಬ್ರವರಿ 12ರಂದು ಡಾರ್ವಿನ್ ದಿನ ಅಂತ ನಾವು ಆಚರಣೆ ಮಾಡ್ತೇವೆ. ಇನ್ನು ವಿಶ್ವ ರೇಡಿಯೋ ದಿನವನ್ನು ಫೆಬ್ರವರಿ 13ರಂದು ಆಚರಣೆ ಮಾಡ್ತೀವಿ. ರೇಡಿಯೋ ಆ್ಯಂಡ್ ಬಯೋಡೈವರ್ಸಿಟಿ ಅನ್ನೋದು 2020ರ ಧ್ಯೇಯವಾಕ್ಯವಾಗಿದೆ. ಸಾಮಾಜಿಕ ನ್ಯಾಯದ ದಿನವನ್ನು ಫೆಬ್ರವರಿ 20ರಂದು ನಾವು ಆಚರಣೆ ಮಾಡ್ತೀವಿ. ಸಾಮಾಜಿಕ ನ್ಯಾಯವು ಬಡತನ ನಿರ್ಮೂಲನೆಗೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅದರ ಬಗ್ಗೆ ಸಾರ್ವಜನಿಕರಲ್ಲಿ ಮಾಹಿತಿಯನ್ನು ನೀಡೋದಕ್ಕೋಸ್ಕರ ಪ್ರತಿ ವರ್ಷ ಫೆಬ್ರವರಿ 20ರಂದು ಈ ದಿನವನ್ನು ಆಚರಣೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಫೆಬ್ರವರಿ 21ರಂದು ಆಚರಣೆ ಮಾಡ್ತೀವಿ. ಭಾಷೆಯ ವೈವಿಧ್ಯತೆ ಅದರ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದಕ್ಕೋಸ್ಕರ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡ್ತಾರೆ. 1999ರ ನವೆಂಬರ್ 17ರಂದು ಮೊಟ್ಟ ಮೊದಲನೇ ಬಾರಿಗೆ ಯುನೆಸ್ಕೋದವರು ಈ ಘೋಷಣೆಯನ್ನು ಮಾಡಿದ್ರು ಇದನ್ನು ಆಚರಣೆ ಮಾಡೋದಾಗಿ. 2020ರಲ್ಲಿ ಥೀಮ್ ಬಂದ್ಬಿಟ್ಟು ಗಡಿಗಳಿಲ್ಲದ ಭಾಷೆಗಳು ಅಂತ, ಲ್ಯಾಂಗ್ವೇಜಸ್ ವಿತೌಟ್ ಬಾರ್ಡರ್ಸ್ ಅನ್ನೋದು 2020ರ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದ ಧ್ಯೇಯವಾಕ್ಯ. ಇನ್ನು ಫೆಬ್ರವರಿ 22ರಂದು ವಿಶ್ವ ಸ್ಕೌಟ್ಸ್ ದಿನವನ್ನು ಆಚರಣೆ ಮಾಡ್ತಾರೆ. ಫೆಬ್ರವರಿ 24ರಂದು ಕೇಂದ್ರ ಅಬಕಾರಿ ದಿನವನ್ನು ಆಚರಣೆ ಮಾಡ್ತಾರೆ. ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತಾರೆ. ತುಂಬ ಇಂಪಾರ್ಟೆಂಟ್ ಇದು. ನಮ್ಮ ಭಾರತೀಯ ಭೌತಶಾಸ್ತ್ರಜ್ಞರಾದಂತಹ ಚಂದ್ರಶೇಖರ್ ವೆಂಕಟರಾಮನ್ ಅವರು ರಾಮನ್ ಪರಿಣಾಮವನ್ನು ಆವಿಷ್ಕಾರ ಮಾಡಿದಂಥ ದಿನವನ್ನು ಗುರುತಿಸುವ ಸಲುವಾಗಿ ಪ್ರತಿ ವರ್ಷ ಫೆಬ್ರವರಿ 28ರಂದು ಭಾರತೀಯ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಈ ಒಂದು ಸಾಧನೆಗೋಸ್ಕರನೇ ಅವ್ರಿಗೆ 1930ನೇ ಇಸ್ವಿಯಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪುರಸ್ಕಾರ ಕೂಡ ಸಿಕ್ಕಿದೆ. ಮೊಟ್ಟ ಮೊದಲನೇ ಬಾರಿಗೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನು 1989ರ ಫೆಬ್ರವರಿ 28ರಂದು ಆಚರಣೆ ಮಾಡಲಾಯಿತು. ಅಲ್ಲಿಂದ ಇಲ್ಲಿವರೆಗೂ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ವುಮೆನ್ ಇನ್ ಸೈನ್ಸ್ ಅನ್ನೋದು 2020ರ ಧ್ಯೇಯವಾಕ್ಯ. ವಿಜ್ಞಾನದಲ್ಲಿ ಮಹಿಳೆ ಅನ್ನೋದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ಮಾರ್ಚ್ ತಿಂಗಳಿಗೆ ಬರೋಣ. ಶೂನ್ಯ ತಾರತಮ್ಯ ದಿನವನ್ನು ಮಾರ್ಚ್ 1ರಂದು ನಾವು ಆಚರಣೆ ಮಾಡ್ತಿದ್ದೀವಿ. ವಿಶ್ವ ವನ್ಯಜೀವಿ ದಿನವನ್ನು ಮಾರ್ಚ್ 3ರಂದು ಆಚರಣೆ ಮಾಡ್ತಿದ್ದೀವಿ. ಸಸ್ಟೈನಿಂಗ್ ಆಲ್ ಲೈಫ್ ಆನ್ ಅರ್ತ್ ಅನ್ನೋ ಥೀಮ್ ಇಟ್ಕೊಂಡು ವಿಶ್ವ ವನ್ಯಜೀವಿ ದಿನವನ್ನು ಮಾರ್ಚ್ 3ರಂದು ಆಚರಣೆ ಮಾಡ್ತಿದ್ದೀವಿ. ನೆಕ್ಸ್ಟ್ ಮಾರ್ಚ್ 8 ತುಂಬ ಇಂಪಾರ್ಟೆಂಟ್ ಇದು, ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡ್ತಾರೆ. ಐ ಆಮ್ ಜನರೇಷನ್ ಈಕ್ವಾಲಿಟಿ ರಿಯಲೈಸಿಂಗ್ ವುಮೆನ್ಸ್ ರೈಟ್ ಅನ್ನೋದು 2020ರ ಥೀಮ್ ಆಗಿತ್ತು. ಇದು ತುಂಬ ಇಂಪಾರ್ಟೆಂಟು, ಎಕ್ಸಾಮ್ಸಲ್ಲಿ ಬರೋ ಸಾಧ್ಯತೆಗಳಿದೆ. ಮಾರ್ಚ್ 12ರಂದು ವಿಶ್ವ ಮೂತ್ರಪಿಂಡ ದಿನವನ್ನು ಆಚರಣೆ ಮಾಡ್ತಾರೆ. ಮಾರ್ಚ್ 15ರಂದು ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು ಆಚರಣೆ ಮಾಡ್ತಾರೆ. ದ ಸಸ್ಟೈನಬಲ್ ಕನ್ಸ್ಯೂಮರ್ ಅನ್ನೋದು 2020ರ ಥೀಮ್. ಇದು ಇಂಪಾರ್ಟೆಂಟು, ಇದು ಕೂಡ ನಿರೀಕ್ಷೆ ಮಾಡ್ಬೋದು ನೀವು. ವಿಶ್ವ ಗುಬ್ಬಚ್ಚಿಯ ದಿನವನ್ನು ಮಾರ್ಚ್ 20ರಂದು ಆಚರಣೆ ಮಾಡ್ತಾರೆ. ಐ ಲವ್ ಸ್ಪ್ಯಾರೋಸ್ ಅನ್ನೋದು 2020ರ ಥೀಮ್ ಆಗಿದೆ, ತುಂಬ ಇಂಪಾರ್ಟೆಂಟ್ ಇದು ಕೂಡ. ಇನ್ನು ಅಂತಾರಾಷ್ಟ್ರೀಯ ಸಂತೋಷದ ದಿನ ಹ್ಯಾಪಿನೆಸ್ ಫಾರ್ ಆಲ್ ಟುಗೆದರ್ ಅನ್ನೋ ಥೀಮನ್ನು ಇಟ್ಕೊಂಡು 2020ರ ಮಾರ್ಚ್ 20ರಂದು ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನು, ಇಂಟರ್ನ್ಯಾಷನಲ್ ಹ್ಯಾಪಿನೆಸ್ ಡೇ ಅನ್ನು ಆಚರಣೆ ಮಾಡಿದ್ದಾರೆ. ಮಾರ್ಚ್ 21 ಅಂತಾರಾಷ್ಟ್ರೀಯ ಅರಣ್ಯ ದಿನ. ವೆರಿ ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ಸಲ್ಲಿ ತುಂಬ ಸಲ ಕೇಳ್ತಾರೆ. ಥೀಮಲ್ಲಿ ಇರೋಂಗೆ ನಿಮ್ಗೆ ಗೊತ್ತಾಗುತ್ತೆ ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂತ. ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಷ್ಟು ಡೀಟೇಲ್ಸ್ ಇದೆ. ಫಾರೆಸ್ಟರ್ಸ್ ಆ್ಯಂಡ್ ಬಯೋಡೈವರ್ಸಿಟಿ ಅನ್ನೋ ಥೀಮನ್ನು ಈ ವರ್ಷ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಕಾಡುಗಳ ಪ್ರಾಮುಖ್ಯತೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ದಿನ ಮಾಡಲಾಗುತ್ತೆ. ವಿಶ್ವ ಜಲವನ್ನು ಮಾರ್ಚ್ 22ರಂದು ವಿಶ್ವ ಜಲ ದಿನವನ್ನು ಆಚರಣೆ ಮಾಡಲಾಗುತ್ತೆ. ವಾಟರ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ನೋಡಿ, ಎರಡು ಇಂಪಾರ್ಟೆಂಟು. ಅರಣ್ಯ ದಿನ, ವಿಶ್ವ ಜಲ ದಿನ, ಈ ಎರಡರ ಬಗ್ಗೆಯೂ ನಿಮಗೆ ಮುಂಬರುವ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಖಂಡಿತವಾಗ್ಲೂ ಬರ್ತವೆ. ವಾಟರ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅನ್ನೋ ಥೀಮನ್ನು ಇಟ್ಕೊಂಡು ವಿಶ್ವ ಜಲ ದಿನವನ್ನು ಮಾರ್ಚ್ 22ರಂದು ಆಚರಣೆ ಮಾಡಲಾಗಿದೆ. ವಿಶ್ವ ಹವಾಮಾನ ದಿನ, ವೆದರ್ ಡೇ ಅಂತ ನಾವು ಕರಿತೀವಿ, ಮಾರ್ಚ್ 23ರಂದು ಕ್ಲೈಮೇಟ್ ಆ್ಯಂಡ್ ವಾಟರ್ ಅನ್ನೋ ಥೀಮನ್ನು ಇಟ್ಕೊಂಡು ವಿಶ್ವ ಹವಾಮಾನ ದಿನವನ್ನು ಆಚರಣೆ ಮಾಡಲಾಗಿದೆ. ವಿಶ್ವ ಟಿ.ಬಿ ದಿನ, ಕ್ಷಯ ಕಾಯಿಲೆಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ 1882ರಲ್ಲಿ ರಾಬರ್ಟ್ ಕೋಚ್ ಟಿ.ಬಿ ಅವರು ಬ್ಯಾಕ್ಟೀರಿಯಾಕ್ಕೆ ಒಂದು ಇದನ್ನು ಕಂಡುಹಿಡಿತಾರೆ, ಈ ಒಂದು ಕಾಯಿಲೆಗೆ ಸಂಬಂಧಪಟ್ಟಂಗೆ. ಆ ಒಂದು ಇದನ್ನು ಸ್ಮರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಆಚರಣೆ ಮಾಡ್ಕೊ ಬರ್ತಿದ್ದೀವಿ. ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ವಿಶ್ವ ಕ್ಷಯ ರೋಗ ದಿನವನ್ನು ಪ್ರತಿ ವರ್ಷ ಮಾರ್ಚ್ 24ರಂದು ಆಚರಣೆ ಮಾಡಲಾಗುತ್ತೆ. ಇಟ್ಸ್ ಟೈಮ್ ಅನ್ನೋದು ಇದು ಸಮಯ. ಇಟ್ಸ್ ಟೈಮ್ ಅನ್ನೋದು 2020ರ ವಿಶ್ವ ಕ್ಷಯರೋಗ ದಿನದ ಧ್ಯೇಯವಾಕ್ಯವಾಗಿದೆ. 2025ರ ವೇಳೆಗೆ ಕ್ಷಯರೋಗವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತೀವಿ ಅಂತ ಭಾರತ ಒಂದು
ಬದ್ಧತೆಯನ್ನು ತೋರಿದೆ. ಒಂದು ರೆಸೊಲ್ಯೂಷನ್ ಮಾಡ್ಕೊಂಡಿದೆ ಭಾರತ 2025 ವೇಳೆಗೆ ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಕ್ಷಯ ರೋಗ ಇರೋದಿಲ್ಲ ಅಂತ. ಓಕೆ, ಇದು ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟು. ಮತ್ತೆ ಭಾರತ ಟಿಬಿಗೆ ಸಂಬಂಧಪಟ್ಟಂಗೆ ಒಂದು ಅಭಿಯಾನವನ್ನು ಕೂಡ ಮಾಡಿದೆ, ಟಿಬಿ ಹಾರೇಗಾ ದೇಶ್ ಜೀತೇಗಾ. ಇದು ಕೂಡ ಇಂಪಾರ್ಟೆಂಟು, ನಿಮ್ಗೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಇದು ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಕೀಮ್ ಅಥವಾ ಒಂದು ಕಾರ್ಯಕ್ರಮ, ಒಂದು ಅಭಿಯಾನ ಅಂತ ನಿಮ್ಮನ್ನು ಕೇಳ್ಬೋದು. ಟಿಬಿ ಹಾರೇಗಾ ದೇಶ್ ಜೀತೇಗಾ ಅಂದರೆ ಕ್ಷಯರೋಗ ಸೋಲುತ್ತದೆ, ದೇಶ ಗೆಲ್ಲುತ್ತದೆ ಅನ್ನೋ ಒಂದು ಅಭಿಯಾನವನ್ನು ಆಚರಣೆ ಮಾಡ್ತಿದ್ದಾರೆ. ಸೊ ಏಪ್ರಿಲ್ ತಿಂಗಳ ಬಗ್ಗೆ ಬರೋಣ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2003ರಲ್ಲಿ ಆಂಟಿಸಮ್ ಜಾಗೃತಿ ದಿನವನ್ನು ಆಚರಣೆ ಮಾಡೋಕ್ಕೆ ಶುರು ಮಾಡ್ತು. ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಶುರು ಮಾಡ್ತು. ದ ಟ್ರಾನ್ಸಿಷನ್ ಟು ಅಡಲ್ಟ್ಹುಡ್ ಅನ್ನೋದು 2020ರ ಥೀಮ್. ಈ ಥೀಮನ್ನು ಇಟ್ಕೊಂಡು 2020ರ ಏಪ್ರಿಲ್ 2ನೇ ತಾರೀಕು ವಿಶ್ವ ಆಂಟಿಸಮ್ ದಿನವನ್ನು ಆಚರಣೆ ಮಾಡಲಾಗಿದೆ. ಏಪ್ರಿಲ್ 9ರಂದು ವಿಶ್ವ ಆರೋಗ್ಯ ದಿನವನ್ನು ಗಿವಿಂಗ್ ಪೀಪಲ್ ಆಕ್ಸೆಸ್ ಟು ಹೆಲ್ತ್ ಕೇರ್ ವಿತೌಟ್ ದ ಪ್ರಾಸ್ಪೆಕ್ಟ್ ಆಫ್ ಫೈನಾನ್ಷಿಯಲ್ ಹಾರ್ಡ್ಶಿಪ್ ಅನ್ನೋ ಒಂದು ಥೀಮನ್ನು ಇಟ್ಕೊಂಡು ಈ ದಿನವನ್ನು ಆಚರಣೆ ಮಾಡ್ತಾರೆ. ಈ ದಿನದ ವಿಶೇಷ ಏನು ಅಂದರೆ ದಾದಿಯರು ಮತ್ತು ಶುಶ್ರೂಷಿಯರು ಅಂದರೆ ನಮ್ಮ ನರ್ಸಸ್ ಏನಿರ್ತಾರೆ ಅವರು ಮತ್ತು ಆರೋಗ್ಯ ಕಾರ್ಯಕರ್ತೆಯರು ಏನಿರ್ತಾರೆ ಅವರ ಕೆಲಸವನ್ನು ಒಂದು ಆಚರಣೆ ಮಾಡ್ತಕ್ಕಂಥದ್ದು, ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು, ಅವರು ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋ ಜೊತೆಗೆ ಅವರನ್ನು ಅಪ್ರಿಷಿಯೇಟ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ವಿಶ್ವ ಆರೋಗ್ಯ ದಿನದಂದು ಆಚರಣೆ ಮಾಡಲಾಗುತ್ತೆ. ವಿಶ್ವ ಹಿಮೋಫಿಲಿಯಾ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 17ರಂದು ಆಚರಣೆ ಮಾಡ್ತೀವಿ. ಹಿಮೋಫಿಲಿಯಾ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸೋದು ಉದ್ದೇಶ. ಗೆಟ್ ಪ್ಲಸ್ ಇನ್ವಾಲ್ವ್ಡ್ ಅನ್ನೋದು ಈ ವರ್ಷದ ಥೀಮ್ ಆಗಿತ್ತು. ವಿಶ್ವ ಪರಂಪರೆ ದಿನವನ್ನು ಶೇರ್ಡ್ ಕಲ್ಚರ್ಸ್, ಶೇರ್ಡ್ ಹೆರಿಟೇಜ್, ಶೇರ್ಡ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋ ಥೀಮನ್ನು ಈ ವರ್ಷ ಇಟ್ಕೊಂಡು ವಿಶ್ವ ಪರಂಪರೆಯ ದಿನವನ್ನು ಆಚರಣೆ ಮಾಡಿದ್ದೀವಿ. ಪರಂಪರೆಯ ದಿನ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಪರಂಪರೆಗಳಿರ್ತವೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಸ್ಮಾರಕಗಳು, ಪ್ರಮುಖವಾದಂಥ ತಾಣಗಳು ಮುಂತಾದವುಗಳ ಬಗ್ಗೆ ಸಮಾವೇಶಗಳನ್ನು ಮಾಡೋ ಮೂಲಕ ಅದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದು ಮತ್ತು ಅದರ ಕಾಳಜಿ ವಹಿಸ್ತಕ್ಕಂಥ ಕಡೆ ಗಮನ ಹರಿಸ್ತಕ್ಕಂಥದ್ದು ಈ ಒಂದು ದಿನದ ಪ್ರಮುಖವಾದ ಉದ್ದೇಶವಾಗಿರ್ತದೆ. ವಿಶ್ವ ಪರಂಪರೆಯ ದಿನ 2018 ಈ ಒಂದು ಥೀಮ್ ಇಟ್ಕೊಂಡು ಏಪ್ರಿಲ್ 18ರಂದು ಆಚರಣೆ ಮಾಡಿದ್ದೀವಿ. ನೆಕ್ಸ್ಟು ಏಪ್ರಿಲ್ 22 ಭೂ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಪರಿಸರ ದಿನಾಚರಣೆಯ ಪರಿಸರ ರಕ್ಷಣೆಯನ್ನು ಬೆಂಬಲಿಸೋದಕ್ಕೋಸ್ಕರ ಪ್ರತಿ ವರ್ಷ ಏಪ್ರಿಲ್ 22ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತೆ. ಅಂತಾರಾಷ್ಟ್ರೀಯ ಭೂತಾಯಿಯ ದಿನ ಅಂತಲೂ ಕರಿಬೋದು ಅಥವಾ ಭೂ ದಿನ ಅಂತಲೂ ನಾವು ಜಾಗತಿಕವಾಗಿ ಆಚರಣೆ ಮಾಡ್ತೀವಿ. ಕ್ಲೈಮೇಟ್ ಆಕ್ಷನ್ ಅನ್ನೋದು 2020ರ ಥೀಮು, ನೆನಪಲ್ಲಿ ಇಟ್ಕೊಂಡಿರಿ, ಇದು ಕೂಡ ಇಂಪಾರ್ಟೆಂಟ್. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಏಪ್ರಿಲ್ 24ರಂದು ನಾವು ಆಚರಣೆ ಮಾಡ್ತೀವಿ. ಇದಕ್ಕೆ ಕಾರಣ ನಿಮ್ಗೆ ಕೊಡಬೇಕಾಗಿಲ್ಲ, ಇದು ನಿಮಗೆ ಗೊತ್ತಿರ್ತದೆ ಓದಿದ್ರೆ. ಸಂವಿಧಾನದ 73ನೇ ತಿದ್ದುಪಡಿಯ ಕಾಯ್ದೆ 1992 ಏಪ್ರಿಲ್ 24 ಅಂಗೀಕಾರ ಆಗುತ್ತೆ. ನೋಡಿ, ಕಾಯ್ದೆ ಬಂದ್ಬಿಟ್ಟು 1992ರ ಕಾಯ್ದೆ ಆಗಿದೆ ಸಂವಿಧಾನದಲ್ಲಿ ಇದು, ಓಕೆ. ಆದರೆ ಇದು ಅಂಗೀಕಾರ ಆಗಿದ್ದು 1993ರ ಏಪ್ರಿಲ್ 24ರಂದು. ಹಾಗಾಗಿ ಆ ದಿನದ ಮಹತ್ವ ಇಡೀ ಜಗತ್ತಿಗೆ ತಿಳಿಬೇಕು ಮತ್ತು ಭಾರತೀಯರಿಗೂ ತಿಳಿಬೇಕು ಅಂತ ಹೇಳಿ ಪ್ರತಿ ವರ್ಷ ಪಂಚಾಯತ್ ರಾಜ್ ದಿನವನ್ನು ಏಪ್ರಿಲ್ 24ರಂದು ಆಚರಣೆ ಮಾಡ್ತಾರೆ. ಪ್ರಸ್ತುತ ಕೇಂದ್ರದಲ್ಲಿ ಪಂಚಾಯತ್ ಸಚಿವರು ಯಾರಪ್ಪ ಅಂದರೆ ನರೇಂದ್ರ ಸಿಂಗ್ ತೋಮರ್. ವಿಶ್ವ ಮಲೇರಿಯಾ ದಿನವನ್ನು ಏಪ್ರಿಲ್ 25ರಂದು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಮಲೇರಿಯಾ ಕಾಯಿಲೆ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು, ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಉದ್ದೇಶ. ಝೀರೋ ಮಲೇರಿಯಾ ಸ್ಟಾರ್ಟ್ಸ್ ವಿತ್ ಮೀ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಜರ್ನಲಿಸಮ್ ವಿತೌಟ್ ಫಿಯರ್ ಆರ್ ಫೇವರ್ ಅನ್ನೋ ಥೀಮನ್ನು ಇಟ್ಕೊಂಡು 2020ರ ಒಂದು ಇದನ್ನು ಆಚರಣೆ ಮಾಡಿದ್ದಾರೆ. ವಿಶ್ವ ಅಸ್ತಮ ದಿನವನ್ನು ಮೇ 5ನೇ ತಾರೀಕು ಎನಫ್ ಆಸ್ತಮಾ ಡೆತ್ಸ್ ಅನ್ನೋ ಥೀಮನ್ನು ಇಟ್ಕೊಂಡು ಈ ವರ್ಷ ಆಚರಣೆಯನ್ನು ಮಾಡಿದ್ದಾರೆ. ಇನ್ನು ಕನೆಕ್ಟ್ 2030 ICTs ಫಾರ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನೋ ಥೀಮನ್ನು ಇಟ್ಕೊಂಡು ವಿಶ್ವ ದೂರದರ್ಶನ ಮತ್ತು ಮಾಹಿತಿ ಸಮಾಜ ದಿನವನ್ನು ಮೇ 17ನೇ ತಾರೀಕು ಈ ವರ್ಷ ಆಚರಣೆ ಮಾಡಿದ್ದಾರೆ. ನೆಕ್ಸ್ಟು ಮೆಷರ್ ಯುವರ್ ಬ್ಲಡ್ ಪ್ರೆಷರ್, ಕಂಟ್ರೋಲ್ ಇಟ್, ಲಿವ್ ಲಾಂಗರ್ ಅನ್ನೋ ಥೀಮನ್ನು ಇಟ್ಕೊಂಡು ಮೇ 17ನೇ ತಾರೀಕು ವಿಶ್ವ ಅಧಿಕ ರಕ್ತದ ಒತ್ತಡ ದಿನವನ್ನು ಆಚರಣೆ ಮಾಡಿದ್ದಾರೆ. ಸೊ ಹೆಸರಲ್ಲೇ ಇದೆಯಲ್ಲ, ಅಧಿಕ ರಕ್ತದ ಒತ್ತಡದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಕಾರಣಕ್ಕೆ ಈ ದಿನವನ್ನು ಆಚರಿಸ್ತಾರೆ. ಸೊ ವರ್ಲ್ಡ್ ಬಿ ಡೇ ಅಂತ ಕರೀತಾರೆ, ಅಂದರೆ ವಿಶ್ವ ಜೇನುನೊಣ ದಿನ ಅಂತ. ಈ ದಿನವನ್ನು ಮೇ 20ರಂದು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಇದ್ರ ಬಗ್ಗೆನೂ ಕೂಡ ಎಕ್ಸಾಮ್ಸಲ್ಲಿ ಪ್ರಶ್ನೆಗಳು ಬರೋ ಸಾಧ್ಯತೆಗಳಿದೆ. ಬಿ ಎಂಗೇಜ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ನೆಕ್ಸ್ಟು ವಿಶ್ವ ಮಾಪನಶಾಸ್ತ್ರ ದಿನ. ರಾಷ್ಟ್ರೀಯ ಘಟಕಗಳ ಬಗ್ಗೆ
ಒಂದು ದಿನವನ್ನಾಗಿ ಆಚರಣೆ ಮಾಡ್ತಾರೆ. ವಿಶ್ವ ಮಾಪನಶಾಸ್ತ್ರ ದಿನ ಮೇ 20ರಂದು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಮೆಜರ್ಮೆಂಟ್ಸ್ ಫಾರ್ ಗ್ಲೋಬಲ್ ಟ್ರೇಡ್ ಅನ್ನೋದು ಈ ವರ್ಷದ ಥೀಮ್. ಮೇ 29ರಂದು UN ಶಾಂತಿಪಾಲಕರ ಅಂತಾರಾಷ್ಟ್ರೀಯ ದಿನವನ್ನು ಆಚರಣೆ ಮಾಡ್ತಾರೆ. ವಿಶ್ವಸಂಸ್ಥೆಯ ಶಾಂತಿಪಾಲಕರ ದಿನ ಅಂದರೆ ನಿಮ್ಗೆ ಅಲ್ಲಿ ಹೆಸರಲ್ಲೇ ಮಾಹಿತಿ ಕೊಡ್ತಾ ಇದೆಯಲ್ಲ, ಆ ಶಾಂತಿ ಪಾಲನೆಯಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥವ್ರು ಮತ್ತು ಮುಂಬರುವಂಥ ಜನರಿಗೆ ಪ್ರೇರಣೆ ಸಿಗಲಿ ಅಂತ ಇವರಿಬ್ಬರನ್ನು ಗೌರವಿಸ್ತಾರೆ. ಯಾರು ಸೇವೆ ಸಲ್ಲಿಸಿರ್ತಾರೆ ಮತ್ತು ಯಾರು ಸೇವೆಯನ್ನು ಸಲ್ಲಿಸ್ತಿರ್ತಾರೆ, ಪಾಸ್ಟ್ ಪ್ರೆಸೆಂಟ್ನವ್ರನ್ನ ಗೌರವಿಸ್ತಾರೆ. ಸೊ ದಟ್ ಫ್ಯೂಚರಲ್ಲೂ ಕೂಡ ಅಲ್ಲಿಗೆ ಬಂದು ಕೆಲಸ ಮಾಡೋರಿಗೆ ಮೋಟಿವೇಶನ್ ಸಿಗಲಿ ಅಂತ ಈ ಒಂದು ದಿನವನ್ನು ಮಾಡ್ತಾರೆ. ಸೊ ಇಲ್ಲಿ ವುಮೆನ್ ಇನ್ ಪೀಸ್ ಕೀಪಿಂಗ್ ಎ ಕೀ ಟು ಪೀಸ್ ಅನ್ನೋ ಥೀಮನ್ನು ಇಟ್ಕೊಂಡು ಈ ವರ್ಷ ಇದನ್ನು ಆಚರಣೆ ಮಾಡಿದ್ದಾರೆ. ಇನ್ನು ಮೇ 31ರಂದು ತಂಬಾಕು ವಿರೋಧಿ ದಿನ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ತದೆ. ವಿಶ್ವ ತಂಬಾಕು ರಹಿತ ದಿನ ಅಂತ ನಾವು ಇದನ್ನು ಆಚರಣೆ ಮಾಡ್ತೀವಿ. 2020ರ ಥೀಮ್ ಬಂದ್ಬಿಟ್ಟು ಪ್ರೊಟೆಕ್ಟಿಂಗ್ ಯೂತ್ ಫ್ರಮ್ ಇಂಡಸ್ಟ್ರಿ ಮ್ಯಾನಿಪುಲೇಷನ್ ಆ್ಯಂಡ್ ಪ್ರಿವೆಂಟಿಂಗ್ ದೆಮ್ ಫ್ರಮ್ ಟೊಬ್ಯಾಕೋ ಆ್ಯಂಡ್ ನಿಕೋಟಿನ್ ಯೂಸ್. ಇದು ವಿಶ್ವ ತಂಬಾಕು ರಹಿತ ದಿನ 2020ರ ಥೀಮ್. ಜೂನ್ ತಿಂಗಳಿಗೆ ಹೋಗೋಣ. ಸೊ ವರ್ಲ್ಡ್ ಮಿಲ್ಕ್ ಡೇ ಅಂತ ಆಚರಣೆ ಮಾಡ್ತೀವಿ. ವಿಶ್ವ ಹಾಲು ದಿನ ಜೂನ್ 1ರಂದು. ಡ್ರಿಂಕ್ ಮಿಲ್ಕ್ ಟುಡೇ ಆ್ಯಂಡ್ ಎವ್ರಿ ಡೇ ಅನ್ನೋದು ಥೀಮ್. ವಿಶ್ವ ಪರಿಸರ ದಿನ, ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಸಲ್ಲಿ ಕೇಳ್ಬೋದು, ನಿರೀಕ್ಷೆ ಮಾಡ್ಬೋದು ನೀವು. ಟೈಮ್ ಫಾರ್ ನೇಚರ್ ಸೆಲೆಬ್ರೇಟ್ ಬಯೋಡೈವರ್ಸಿಟಿ. ಟೈಮ್ ಫಾರ್ ನೇಚರ್ ಸೆಲೆಬ್ರೇಟ್ ಬಯೋಡೈವರ್ಸಿಟಿ ಅನ್ನೋದು 2020ರ ಥೀಮ್. ವಿಶ್ವ ಪರಿಸರ ದಿನದ ಬಗ್ಗೆ ಆಲ್ರೆಡಿ ಭಾಳಷ್ಟು ಸಲ ಪ್ರಶ್ನೆಗಳು ಬಂದಿರೋದ್ರಿಂದ ಇದು ಇಂಪಾರ್ಟೆಂಟು. ಥೀಮ್, ದಿನ, ಯಾಕೆ ಆಚರಣೆ ಮಾಡ್ತಾರೆ, ಮೂರು ಗೊತ್ತಿರಲಿ. ನೆಕ್ಸ್ಟು ಜೂನ್ 8ನೇ ತಾರೀಕು ವಿಶ್ವ ಸಾಗರ ದಿನವನ್ನು ಆಚರಣೆ ಮಾಡ್ತೀವಿ. ಅದರ ಥೀಮ್ ಬಂದ್ಬಿಟ್ಟು ಇನೋವೇಷನ್ ಫಾರ್ ಎ ಸಸ್ಟೈನಬಲ್ ಓಷನ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಇನ್ನು ವಿಶ್ವ ರಕ್ತದಾನಿಗಳ ದಿನ ಜೂನ್ 14ರಂದು ಆಚರಣೆ ಮಾಡ್ತಾರೆ. ಬ್ಲಡ್ ಡೊನೇಷನ್ ಆ್ಯಂಡ್ ಯೂನಿವರ್ಸಲ್ ಆಕ್ಸೆಸ್ ಟು ಸೇಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಟು ಅಚೀವ್ ಯೂನಿವರ್ಸಲ್ ಹೆಲ್ತ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ನೋಡಿ, ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21ರಂದು ಆಚರಣೆ ಮಾಡ್ತೀವಿ. ದೈನಂದಿನ ಜೀವನದಲ್ಲಿ ಯೋಗದ ಪ್ರಯೋಜನಗಳೇನು ಅಂತ ವಿಶ್ವಕ್ಕೆ ಜಾಗೃತಿ ಮೂಡಿಸೋ ಉದ್ದೇಶದಿಂದ ಜೂನ್ 21ನೇ ತಾರೀಕು ಪ್ರತಿ ವರ್ಷ ಯೋಗ ದಿನವನ್ನು ಆಚರಣೆ ಮಾಡ್ತಾರೆ. ಯೋಗ ಮಾಡೋದ್ರಿಂದ ದೇಹ, ಆತ್ಮ, ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು. ಓಕೆ, ಇದನ್ನು ವಿಶ್ವದ ಹಲವಾರು ರಾಷ್ಟ್ರಗಳಲ್ಲಿ ಮಾಡಲಾಗುತ್ತೆ. ಜೊತೆಗೆ ಜೀವನದ ಉದ್ದೇಶ, ಬದಲಾಗುತ್ತಿರೋ ವಾತಾವರಣದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋ ಪ್ರಶ್ನೆಗೂ ಕೂಡ ಯೋಗದ ಮೂಲಕ ಉತ್ತರವನ್ನು ಪಡೆದುಕೊಳ್ಳಬಹುದು. ಸೊ ಭಾರತದಲ್ಲಿ 6ನೇ ಅಂತಾರಾಷ್ಟ್ರೀಯ ಯೋಗ ದಿನ ನಡೀತಾ ಇದೆ. ಆಲ್ರೆಡಿ ಸ್ಟಾರ್ಟ್ ಆಗಿ 6 ವರ್ಷ ಆಗಿದೆ. ಈ ವರ್ಷ 6ನೇ ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಡೆಸ್ತಾ ಇದ್ದಾರೆ. ಆರೋಗ್ಯಕ್ಕಾಗಿ ಯೋಗ, ಮನೆಯಲ್ಲಿ ಯೋಗ, ಯೋಗ ಫಾರ್ ಹೆಲ್ತ್ ಆ್ಯಂಡ್ ಯೋಗ ಅಟ್ ಹೋಮ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಇದು ಮುಂಬರೋ ಪರೀಕ್ಷೆಯಲ್ಲಿ ನಿಮಗೆ ಕಂಪಲ್ಸರಿ ಕೇಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೂನ್ 23 ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ದಿನವನ್ನು ಆಚರಣೆ ಮಾಡ್ತಾರೆ. ಅದರ ಥೀಮನ್ನು ಮೇಲೆ ಕೊಟ್ಟಿದ್ದೀನಿ. ಆ್ಯಕ್ಷನ್ ಟುಡೇ, ಇಂಪ್ಯಾಕ್ಟ್ ಟುಮಾರೋ ಇದು ಥೀಮ್ ಆಗಿದೆ. ಇನೋವೇಷನ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಂಗ್ ಪಬ್ಲಿಕ್ ಸರ್ವಿಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಟು ರಿಯಲೈಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನೋದು ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ದಿನದ ಧ್ಯೇಯವಾಕ್ಯ. ಜೂನ್ 23 ಪ್ರತಿ ವರ್ಷ ಇದನ್ನು ಆಚರಣೆ ಮಾಡ್ತಾರೆ. ಇನ್ನು ರಾಷ್ಟ್ರೀಯ ಅಂಕಿಅಂಶ ದಿನ ಅಂತ ಜೂನ್ 29ರಂದು ಆಚರಣೆ ಮಾಡ್ತೀವಿ. ಪ್ರಮುಖವಾಗಿ ಪ್ರೊಫೆಸರ್ PC ಮಹಲೋಬಿಸ್ ಅವರ ಜನ್ಮದಿನಾಚರಣೆ ಅವತ್ತು. ಹಾಗಾಗಿ ಅವರ ಜನ್ಮದಿನಾಚರಣೆಯ ಸ್ಮರಣೆಗೋಸ್ಕರ ಇದನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಜುಲೈ ತಿಂಗಳಿಗೆ ಹೋಗೋಣ. ಜುಲೈ ತಿಂಗಳು 1ನೇ ದಿನಾಂಕವನ್ನು ವೈದ್ಯರ ದಿನ ಅಂತ ಕರಿತೀವಿ. ರೋಗಿಗಳಿಗೆ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದಂಥ ವೈದ್ಯರನ್ನು ಗೌರವಿಸುವ ಉದ್ದೇಶದಿಂದ ವೈದ್ಯರಿಗೆ ಧನ್ಯವಾದ ಅಂತ ಹೇಳೋಕ್ಕೋಸ್ಕರ ಪ್ರತಿ ವರ್ಷ ಜುಲೈ 1ನ್ನು ನಾವು ವಿಶ್ವ ವೈದ್ಯರ ದಿನ, ವೈದ್ಯರ ದಿನ ಅಂತ ಆಚರಣೆ ಮಾಡ್ತೀವಿ. ಇದು ವಿಶ್ವ ಅಲ್ಲ, ಇದು ರಾಷ್ಟ್ರೀಯ ವೈದ್ಯರ ದಿನ, ಅಂದರೆ ನಮ್ಮ ದೇಶದಲ್ಲಿ ಆಚರಣೆ ಮಾಡೋದಿದ್ದು. ಓಕೆ, ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ನಾವು ಇದನ್ನು ಕರಿತೀವಿ. 2020ರಲ್ಲಿ ಥೀಮು ಲೆಸನ್ಸ್ ದ ಮಾರ್ಟಾಲಿಟಿ ಆಫ್ ಕೋವಿಡ್-19. ಕೋವಿಡ್-19 ಈ ವರ್ಷ ಇರೋದ್ರಿಂದ ಲೆಸನ್ಸ್ ದಿ ಮಾರ್ಟಾಲಿಟಿ ಆಫ್ ಕೋವಿಡ್-19 ಅನ್ನೋ ಥೀಮನ್ನು ಈ ವರ್ಷ ಇಟ್ಕೊಳ್ಳಲಾಗಿದೆ. ವಿಶ್ವ UFO ದಿನ ಅಂತ ಜುಲೈ 2ನೇ ತಾರೀಕು ನಾವು ಆಚರಣೆ ಮಾಡ್ತೀವಿ. ವಿಶ್ವ ಜನಸಂಖ್ಯಾ ದಿನವನ್ನು ಜುಲೈ 11ರಂದು ನಾವು ಆಚರಣೆ ಮಾಡ್ತೀವಿ. ಜನಸಂಖ್ಯಾ ದಿನದ ಬಗ್ಗೆ ನಿಮಗೆ ಕಂಪಲ್ಸರಿ ಪ್ರಶ್ನೆ ಬರುತ್ತೆ. ಹೌ ಟು ಸೇಫ್ ಗಾರ್ಡ್ ದ ಹೆಲ್ತ್ ಆ್ಯಂಡ್ ರೈಟ್ಸ್ ಆಫ್ ವುಮೆನ್ ಆ್ಯಂಡ್ ಗರ್ಲ್ಸ್ ನಾವು ಅನ್ನೋದು 2020ರ ಒಂದು ಥೀಮ್ ಆಗಿದೆ. ಇಂಪಾರ್ಟೆಂಟ್ ಇದು. ಪ್ರತಿ ವರ್ಷ ಜುಲೈ 11ನೇ ತಾರೀಕು ಈ ಒಂದು ದಿನವನ್ನು ಆಚರಣೆ ಮಾಡ್ತಾರೆ. ಇದ್ರ ಬಗ್ಗೆ ನೇರವಾಗಿ ತುಂಬ ಸಲ ಪ್ರಶ್ನೆ ಬಂದಿದೆ, ವಿಶ್ವ ಜನಸಂಖ್ಯಾ ದಿನವನ್ನು ಎಂದು ಆಚರಣೆ ಮಾಡಲಾಗುತ್ತೆ ಅಂತ. ಸೊ ಮುಂದೆ ಹೋಗೋಣ. ವಿಶ್ವ ಮಲಾಲಾ ದಿನ. ಮಲಾಲಾ ಯೂಸುಫ್ಜಾ ನಿಮಗೆಲ್ಲ ಗೊತ್ತಿರೋ ಹಾಗೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತೆ. ಜುಲೈ 12ರಂದು ವಿಶ್ವ ಮಲಾಲಾ ದಿನ ಅಂತ ನಾವು ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ವಿಶ್ವಾದ್ಯಂತ ಮಹಿಳೆಯರು ಮತ್ತು ಮಕ್ಕಳ ಹಕ್ಕುಗಳನ್ನು ಗೌರವಿಸಬೇಕು ಅಂತ ಈ ದಿನದ ಒಂದು ಪ್ರಮುಖವಾದ ಉದ್ದೇಶವಾಗಿರ್ತದೆ.
ನೆಕ್ಸ್ಟು ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನ ಅಂತ ಜುಲೈ 17ನೇ ತಾರೀಕು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ಸೊ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ನೀವು ಕೇಳಿರ್ತೀರಾ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇದು. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಕೇಂದ್ರ ಕಚೇರಿಯನ್ನು ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ದಿ ಹೇಗ್ ಅಲ್ಲಿ ಕಂಡು ಬರ್ತದೆ. ನೆದರ್ಲ್ಯಾಂಡ್ ದೇಶದ ದಿ ಹೇಗ್ ಅನ್ನೋ ಒಂದು ಪ್ಲೇಸಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಕೇಂದ್ರ ಕಚೇರಿ ಕಂಡು ಬರ್ತದೆ. ಇನ್ನು ಅದರ ಅಧ್ಯಕ್ಷರು ಪ್ರಸ್ತುತವಾಗಿ ಚಿಲಿ ಎಬೋ ಒಸೂಜಿಯನ್ ಅವರು, ಮತ್ತು ಸ್ಥಾಪನೆಯಾಗಿದ್ದು 2002ನೇ ಇಸ್ವಿಯಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ನೆಕ್ಸ್ಟ್ ಜುಲೈ 26 ಭಾರತ ದೇಶದ ವಿಜಯ್ ದಿವಸ್ ಅಂತ ನಾವು ಆಚರಣೆ ಮಾಡ್ತೀವಿ. ಕಾರ್ಗಿಲ್ನಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಗೆದ್ದಂಥ ದಿನ 1999ರಂದು ಈ ಯಶಸ್ವಿಯಾದಂಥ ಪ್ರಯಾಣ ಸಾಗಿತ್ತು ಮತ್ತು ಭಾರತ ವಿಜಯಿಯಾಗಿತ್ತು. ಆಪರೇಷನ್ ವಿಜಯ್ ಅನ್ನೋ ಹೆಸರಿನಲ್ಲಿ ಆ ದಿನ ಕಾರ್ಗಿಲ್ನಲ್ಲಿ ನಮ್ಮ ಸೈನಿಕರು ಪಾಕಿಸ್ತಾನವನ್ನು ಸೋಲಿಸಿದ್ರು. ಅದನ್ನು ಪ್ರತಿ ವರ್ಷ ನಾವು ಆಚರಣೆ ಮಾಡ್ಕೊಬರ್ತೀವಿ ಈ ದಿನವನ್ನು. ಸೊ ಈ ವರ್ಷ 2020ರಲ್ಲಿ ಮತ್ತೆ ಆ ಕಾರ್ಗಿಲ್ನಲ್ಲಿ ಆ ಯುದ್ಧದಲ್ಲಿ ನಮ್ಮ ಸೈನಿಕರು ಏನು ತಮ್ಮ ಜೀವವನ್ನು ತ್ಯಾಗ ಮಾಡಿದ್ರು ಅವರನ್ನು ಸ್ಮರಿಸೋದು ಮತ್ತು ಅವರ ಕುಟುಂಬಗಳಿಗೆ ಗೌರವಿಸ್ತಕ್ಕಂಥ ಉದ್ದೇಶದಿಂದ ಈ ದಿನವನ್ನು ಆಚರಣೆ ಮಾಡ್ತಾರೆ. ವಿಶ್ವ ಹೆಪಟೈಟಿಸ್ ದಿನ ಅಂತ ಜುಲೈ 28ನೇ ತಾರೀಕು ನಾವು ಆಚರಣೆ ಮಾಡ್ತೀವಿ. ಹೆಪಟೈಟಿಸ್ ಫ್ರೀ ಫ್ಯೂಚರ್ ಅನ್ನೋದು ಥೀಮ್ ಆಗಿದೆ. ಓಕೆ, ಇನ್ನು ಆಗಸ್ಟ್ಗೆ ಹೋಗೋಣ. ಆಗಸ್ಟಲ್ಲಿ ಆಗಸ್ಟ್ 8ನೇ ತಾರೀಕು ಕೆಲವೊಂದು ತುಂಬ ಇಂಪಾರ್ಟೆಂಟ್ ಆಗಿರೋಕ್ಕಂಥ ಡೇಟ್ಸ್ಗಳನ್ನೇ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ, ಕೆಲವೊಂದು ನಾನು ಸ್ಕಿಪ್ ಮಾಡಿದ್ದೀನಿ, ಅವನ್ನ ನೀವು ನೋಡ್ಕೋಬೋದು. ಆಗಸ್ಟ್ 8ನೇ ತಾರೀಕು ಬಂದ್ಬಿಟ್ಟು ಕ್ವಿಟ್ ಇಂಡಿಯಾ ಚಳವಳಿ, ಇದ್ರ ಬಗ್ಗೆ ಅಂತ ನಿಮಗೆ ಗೊತ್ತಿರ್ತದೆ. ಆಗಸ್ಟ್ 8, 1942 ಬಾಂಬೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧಿವೇಶನದಲ್ಲಿ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧೀಜಿ ಅಂದರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಮೂವ್ಮೆಂಟನ್ನು ಪ್ರಾರಂಭ ಮಾಡಿದರು. ಅದರ ಒಂದು ಸ್ಮರಣಾರ್ಥ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡ್ತೀವಿ. ಇನ್ನು ವಿಶ್ವದ ಸ್ಥಳೀಯ ಜನರ ಅಂತಾರಾಷ್ಟ್ರೀಯ ದಿನ ಅಂತ ನಾವು ಆಗಸ್ಟ್ 9ನೇ ತಾರೀಕು ಆಚರಣೆ ಮಾಡ್ತೀವಿ. ಅಂತಾರಾಷ್ಟ್ರೀಯ ಯುವ ದಿನವನ್ನು ಆಗಸ್ಟ್ 12ರಂದು ಆಚರಣೆ ಮಾಡ್ತೀವಿ. ನೋಡಿ, ಯುವ ದಿನ ಅನ್ನೋದು ಜನವರಿ 12ರಂದು ಆಚರಣೆ ಮಾಡ್ತಿದ್ದೀವಿ, ಬಟ್ ಅದು ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಯುವ ದಿನ ಅಂತ ನಾವು ಆಚರಣೆ ಮಾಡ್ತಿರೋದು. ಅದನ್ನು ಹೊರತುಪಡಿಸಿ ಆಗಸ್ಟ್ 12ರಂದು ಕೂಡ ಯುವ ದಿನ ಅಂತ ಆಚರಣೆ ಮಾಡ್ತಾರೆ. ಅಲ್ಲಿ ನೀವು ನೋಡ್ಕೋಬೇಕಾಗಿರೋ ವ್ಯತ್ಯಾಸ, ಸಮಾಜದಲ್ಲಿ ಯುವಕರ ಅಭಿವೃದ್ಧಿ ಮತ್ತು ರಕ್ಷಣೆಯತ್ತ ಗಮನ ಹರಿಸೋದಕ್ಕೋಸ್ಕರ ಈ ಒಂದು ಅಂತಾರಾಷ್ಟ್ರೀಯ ಯುವ ದಿನವನ್ನು ಆಚರಣೆ ಮಾಡ್ತಾರೆ. ಎರಡಕ್ಕೂ ವ್ಯತ್ಯಾಸಗಳು ನಿಮಗೆ ಗೊತ್ತಿಲ್ಲ. ಇದರ ಮೊದಲ ಆವೃತ್ತಿ ಯಾವಾಗ ನಡೀತಪ್ಪ ಅಂದರೆ 2000ನೇ ಇಸ್ವಿ ಆಗಸ್ಟ್ 12ರಂದು ಇದರ ಮೊದಲ ಆವೃತ್ತಿ ನಡೆದಿದೆ. ಯುವ ಜನರನ್ನ ಸುತ್ತುವರೆದಿರತಕ್ಕಂಥ ಸಾಂಸ್ಕೃತಿಕ ಮತ್ತು ಕಾನೂನು ವಿಷಯಗಳ ಬಗ್ಗೆ ಗಮನ ಸೆಳೆಯೋದಕ್ಕೆ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡ್ತಾರೆ. ಮತ್ತು ಈ ದಿನವನ್ನು ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದಂಥ ವಿಶ್ವಸಂಸ್ಥೆ. ಓಕೆ, ಇನ್ನು ಈ ವರ್ಷದ ಥೀಮ್ ಬಂದ್ಬಿಟ್ಟು ಯೂತ್ ಎಂಗೇಜ್ಮೆಂಟ್ ಫಾರ್ ಗ್ಲೋಬಲ್ ಆಕ್ಷನ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ವಿಶ್ವ ಆನೆ ದಿನ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ 12ನೇ ತಾರೀಕು ಪ್ರತಿ ವರ್ಷ ವಿಶ್ವ ಆನೆ ದಿನವನ್ನು ಆಚರಣೆ ಮಾಡ್ತೀವಿ. ಇತ್ತೀಚೆಗೆ ಆನೆಯ ಸಮೀಕ್ಷೆ ಕೂಡ ಬಂದಿದೆ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಓದ್ಕೊಳ್ಳಿ. ಮುಂಬರುವ ಪರೀಕ್ಷೆಗಳಲ್ಲಿ ನಿಮಗೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಪ್ರಶ್ನೆಗಳನ್ನು ಕೇಳ್ತಾರೆ. ಇತ್ತೀಚೆಗೆ ಒಂದು ಸಮೀಕ್ಷೆ ಬಂದಿದೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಓದ್ಕೊಂಡಿರಿ. ವಿಶ್ವ ಛಾಯಾಗ್ರಾಹಕರ ದಿನ, ವರ್ಲ್ಡ್ ಫೋಟೋಗ್ರಫಿ ಡೇ ಅಂತ ಕರಿತೀವಿ. ಛಾಯಾಗ್ರಹಣದ ಮಹತ್ವವನ್ನು, ಛಾಯಾಗ್ರಾಹಕರ ಆ ಒಂದು ಫೋಟೋಗ್ರಫಿಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಆಗಸ್ಟ್ 19ರಂದು ಈ ಒಂದು ದಿನವನ್ನು ಆಚರಣೆ ಮಾಡ್ತಾರೆ. ಪ್ಯಾಂಡಮಿಕ್ ಲಾಕ್ಡೌನ್ ಥ್ರೂ ದ ಲೆನ್ಸ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ವಿಶ್ವ ಮಾನವೀಯ ದಿನವನ್ನು ಆಗಸ್ಟ್ 19ರಂದು ನಾವು ಆಚರಣೆ ಮಾಡ್ತೀವಿ. ಮಾನವೀಯ ಸೇವೆಯಲ್ಲಿ ತಮ್ಮ ಪ್ರಾಣವನ್ನೇ ಪಣಕ್ಕಿಡ್ತಕ್ಕಂಥ ಕಾರ್ಮಿಕರನ್ನು, ಅವರ ಕೆಲಸವನ್ನು ಗೌರವಿಸುವ ಉದ್ದೇಶದಿಂದ ಆಗಸ್ಟ್ 19ರಂದು ಈ ಒಂದು ದಿನವನ್ನು ಆಚರಣೆ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾರೆ. ಇನ್ನು ಮಹಿಳಾ ಸಮಾನತೆ ದಿನವನ್ನು ಆಗಸ್ಟ್ 20ರಂದು ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಹೋಗೋಣ. ರಾಷ್ಟ್ರೀಯ ಕ್ರೀಡಾ ದಿನ ನಮ್ಮ ದೇಶದಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಯಾಕೆಂದರೆ ಫೀಲ್ಡ್ ಹಾಕಿ ಆಟಗಾರರಾದಂತಹ ಧ್ಯಾನ್ ಚಂದ್ ಅವರ ಜನ್ಮದಿನ ಆಗಸ್ಟ್ 29. ಅವರ ಒಂದು ಜನ್ಮದಿನದ ಸ್ಮರಣಾರ್ಥವಾಗಿ ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಥವಾ ರಾಷ್ಟ್ರೀಯ ಖೇಲ್ ದಿವಸ್ ಅಂತ ಈ ದಿನವನ್ನು ಆಚರಿಸ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಪುರಸ್ಕಾರಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ ಅಂತೆ ಅದನ್ನು ಸೇರಿದಂತೆ ಹಲವಾರು ಪ್ರಶಸ್ತಿಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಆಲ್ರೆಡಿ ಇದನ್ನು ಬಿಟ್ಟಿದ್ದಾರೆ. ಅದರ ಪಟ್ಟಿಯನ್ನು ಒಂದ್ಸಲ ನೋಡ್ಕೊಳ್ಳಿ. ಎಕ್ಸಾಮ್ಸಲ್ಲಿ ಖಂಡಿತವಾಗ್ಲೂ ಅದರ ರಿಲೇಟೆಡ್ ಆಗಿ ಪ್ರಶ್ನೆಗಳು ಬರ್ತವೆ. ಸೆಪ್ಟೆಂಬರ್ ತಿಂಗಳಿಗೆ ಬರೋಣ, ಕೊನೆ ತಿಂಗಳು. ಶಿಕ್ಷಕರ ದಿನ ನಿಮಗೆಲ್ಲ ಗೊತ್ತಿರುವಂಗೆ ನಮ್ಮ ದೇಶದ 2ನೇ ಅಧ್ಯಕ್ಷರು ಅಂದರೆ 2ನೇ ರಾಷ್ಟ್ರಪತಿಗಳು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನ ಭಾರತದಲ್ಲಿ ಆಚರಣೆ ಮಾಡ್ತೀವಿ. ಈ ದಿನ ಜವಾಬ್ದಾರಿಯುತ ಶಿಕ್ಷಕರು ಅವರು ಮಾಡ್ತಕ್ಕಂತಹ ಸೇವೆಯನ್ನು ಪ್ರಶಂಸೆ ಮಾಡಲಾಗುತ್ತೆ ಮತ್ತು ಮುಂಬರುವಂಥ ಶಿಕ್ಷಕರನ್ನು ಇನ್ಸ್ಪೈರ್ ಮಾಡಲಾಗುತ್ತೆ. ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ತುಂಬ ಸಲ ಎಕ್ಸಾಮ್ಸ್ಗಳಲ್ಲಿ ಬಂದಿದೆ. ಸಾಕ್ಷರತೆಯ ಬಗ್ಗೆ ಜನರಲ್ಲಿ, ಸಾರ್ವಜನಿಕರಲ್ಲಿ
ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ, ಅದರ ಮಹತ್ವವನ್ನು ಸಾರ್ವಜನಿಕರಲ್ಲಿ ತಿಳಿಸ್ಬೇಕು ಅಂತ ಹೇಳಿ ಅಂತಾರಾಷ್ಟ್ರೀಯ ಸಾಕ್ಷರತೆಯ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಲಿಟ್ರಸಿ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಇನ್ ಕೋವಿಡ್-19 ಕ್ರೈಸಿಸ್ ಆ್ಯಂಡ್ ಬಿಹಾಂಡ್ ಅನ್ನೋದು 2020 ಒಂದು ಥೀಮ್ ಆಗಿತ್ತು. ನೆಕ್ಸ್ಟು ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಪ್ರಜಾಪ್ರಭುತ್ವದ ಬಗ್ಗೆ ಜನರಿಗೆ ತಿಳಿಸೋದಕ್ಕೋಸ್ಕರ, ಅದರ ಮಾಹಿತಿಯನ್ನು, ಅದರ ಇಂಪಾರ್ಟೆನ್ಸ್ ಏನಿದೆ ಅದನ್ನು ತಿಳಿಸೋದಕ್ಕೋಸ್ಕರ ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡ್ತೀವಿ. ಕೋವಿಡ್-19 ಎ ಸ್ಪಾಟ್ಲೈಟ್ ಆನ್ ಡೆಮೋಕ್ರಸಿ ಅನ್ನೋದು 2020 ಥೀಮ್ ಆಗಿದೆ. ವಿಶ್ವ ಓಝೋನ್ ದಿನ ಸೆಪ್ಟೆಂಬರ್ 16 ಬಹಳ ಇಂಪಾರ್ಟೆಂಟು. ಎಕ್ಸಾಮ್ಸಲ್ಲಿ ನಿಮಗೆ ರಿಪೀಟ್ ಆಗಿ ಪ್ರಶ್ನೆಗಳನ್ನು ಕೇಳ್ಬೋದು. ವಿಶ್ವ ಓಝೋನ್ ದಿನವನ್ನು ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿಯವರು 1994ರಿಂದಲೇ ಶುರು ಮಾಡಿದರು. ಓಕೆ, ಈ ಓಝೋನ್ ಪದರ, ಅದರ ಸವಕಳಿ, ಅದೇನು ತನ್ನ ಓಝೋನ್ ಪದರ ಇದಾಗಿ ಬರ್ತಾ ಇದೆ, ಅದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋ ಮೂಲಕ ಅದನ್ನು ಹೇಗೆ ಕಾಪಾಡ್ಕೋಬೇಕು, ಓಝೋನ್ ಪದರದ ಮಹತ್ವ ಏನು, ಓಝೋನ್ ಪದರ ಇದಾಗ್ಬಿಟ್ರೆ, ಅದು ಸವಕಳಿ ಆಯ್ತಾ ಬಂದರೆ, ಅದು ಕಳೆದೋಗ್ಬಿಟ್ರೆ ಸಾರ್ವಜನಿಕರು ಅಂದರೆ ಭೂಮಿಯಲ್ಲಿರ್ತಕ್ಕಂಥ ಜನಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಓಝೋನ್ನ ಇಂಪಾರ್ಟೆನ್ಸ್ಗಳನ್ನು ಸರಳವಾಗಿ ಸುಲಭವಾಗಿ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಒಂದು ಉದ್ದೇಶದಿಂದ ವಿಶ್ವ ಓಝೋನ್ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಓಝೋನ್ ಫಾರ್ ಲೈಫ್ 35 ಇಯರ್ಸ್ ಆಫ್ ಓಝೋನ್ ಲೇಯರ್ ಪ್ರೊಟೆಕ್ಷನ್ ಅನ್ನೋದು ಈ ವರ್ಷದ ಥೀಮ್. ನೆನಪಲ್ಲಿ ಇಟ್ಕೊಡ್ರಿ, ಇಂಪಾರ್ಟೆಂಟ್. ವಿಶ್ವ ಪ್ರವಾಸೋದ್ಯಮ ದಿನ. ವಿಶ್ವ ಪ್ರವಾಸೋದ್ಯಮ ದಿನವನ್ನು ಸೆಪ್ಟೆಂಬರ್ 27ನೇ ತಾರೀಕು ಆಚರಣೆ ಮಾಡ್ತಾರೆ. ಇದು ವಿಶ್ವಾದ್ಯಂತ ಆಚರಣೆ ಮಾಡ್ತಕ್ಕಂಥದ್ದು. ಓಕೆ, ಇದು ಭಾರತಕ್ಕೆ ಸೀಮಿತ ಅಲ್ಲ, ಇದು ವಿಶ್ವಾದ್ಯಂತ ಆಚರಣೆ ಮಾಡ್ತಕ್ಕಂಥದ್ದು. ಟೂರಿಸಂ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅನ್ನೋದು 2020 ಒಂದು ಥೀಮ್. ರಾಷ್ಟ್ರೀಯ ಅನುವಾದ ದಿನ. ಅಂತಾರಾಷ್ಟ್ರೀಯ ಅನುವಾದ ದಿನ, ಇಂಟರ್ನ್ಯಾಷನಲ್ ಟ್ರಾನ್ಸ್ಲೇಷನ್ ಡೇ ಅಂತ ಕರಿತೀವಿ. ಸೆಪ್ಟೆಂಬರ್ 30ರಂದು ಆಚರಣೆ ಮಾಡ್ತೀವಿ. ಇಂಟರ್ನ್ಯಾಷನಲ್ ಟ್ರಾನ್ಸ್ಲೇಷನ್ ಅಂತ ತಕ್ಷಣ ನಿಮ್ಗೆ ಗೊತ್ತಾಯಿತು, ಭಾಷಾಂತರ ಅಥವಾ ತರ್ಜುಮೆ ಅಂತ ಕರಿತೀವಿ. ಸೊ ಇದು ಕೂಡ ಬಹುಮುಖ್ಯವಾದಂಥ ಕೆಲಸ. ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ತರ್ಜುಮೆ ಮಾಡೋದು ಅಂತ ಹೇಳ್ತೀವಿ. ಒಂದು ಭಾಷೆಯಲ್ಲಿರ್ತಕ್ಕಂಥ ಕಂಟೆಂಟನ್ನು ಮತ್ತೊಂದು ಭಾಷೆಗೆ ಭಾಷಾಂತರಿಸ್ತಕ್ಕಂತಹ ವ್ಯಕ್ತಿಗಳ ಅವರ ಕೆಲಸವನ್ನು ಗೌರವಿಸಿ ಅವರಿಗೆ ಸ್ಫೂರ್ತಿಯನ್ನು ನೀಡೋದು ಮತ್ತು ಅವ್ರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಗೌರವವನ್ನು ನೀಡತಕ್ಕಂಥ ದಿನವನ್ನಾಗಿ ಈ ದಿನವನ್ನು ಆಚರಿಸ್ತೀವಿ. ಫೈಂಡಿಂಗ್ ದಿ ವರ್ಡ್ಸ್ ಫಾರ್ ಎ ವರ್ಲ್ಡ್ ಇನ್ ಕ್ರೈಸಿಸ್ ಅನ್ನೋದು 2020 ಇಂಟರ್ನ್ಯಾಷನಲ್ ಟ್ರಾನ್ಸ್ಲೇಷನ್ ದಿನದ ಧ್ಯೇಯವಾಕ್ಯವಾಗಿದೆ. ಸೊ ಇದಿಷ್ಟು ಮಾಹಿತಿಗಳು ನಿಮಗೆ ಒಂದು ದಿನಾಂಕದಿಂದ 1ನೇ ತಿಂಗಳು ಜನವರಿಯಿಂದ ಸೆಪ್ಟೆಂಬರ್ ತನಕ ಸಂಪೂರ್ಣವಾದಂತಹ ಒಂದು ಇದಾಗಿವೆ. ಈಗ ಕರೆಂಟ್ ಅಫೇರ್ಸ್ನ ನಾವು ಶುರು ಮಾಡೋಣ. ಸೊ MCQs ಬಂದ್ಬಿಟ್ಟು 335 MCQs ಇದೆ. ಅದರಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿಗಳು ಹೆಚ್ಚಿದೆ. ಅದಕ್ಕೂ ಮುಂಚೆ ನಿಮಗೆ ರಾಜ್ಯ ಸುದ್ದಿಗಳು, ಕೆಲವೊಂದು ಇಂಡೆಕ್ಸ್ಗಳು, ಸೂಚ್ಯಾಂಕಗಳು, ಪ್ರಶಸ್ತಿಗಳು ಮುಂತಾದವುಗಳ ಬಗ್ಗೆ ನಿಮಗೆ ಮಾಹಿತಿಗಳು ಕೆಲವೊಂದು ಗೊತ್ತಿರಬೇಕಾಗತ್ತೆ. ಅದನ್ನು ನಾನು ಮೇಲ್ಗಡೆ ಕವರ್ ಮಾಡೋಕ್ಕಾಗಿಲ್ಲ. ಅವನ್ನೇನು ಮಾಡಿದ್ದೀನಿ, ಒನ್ ಲೈನರ್ ರೂಪದಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಜನವರಿಯಿಂದ ಇದು ಕೂಡ ಸೆಪ್ಟೆಂಬರ್ ತನಕ ಇರತಕ್ಕಂಥ ಪ್ರಮುಖವಾದ ಒನ್ ಲೈನರ್ಗಳು, ಅದನ್ನು ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಡು ಹೋಗೋಣ. ಆಮೇಲೆ MCQs ನಾನು ಶುರು ಮಾಡ್ತೇನೆ. ಮೊದಲನೇದಾಗಿ ಆಸ್ಟ್ರೇಲಿಯನ್ ಓಪನ್ 2020 ಪುರುಷರ ವಿಭಾಗದ ವಿಜೇತರು ನೊವಾಕ್ ಜೋಕೋವಿಕ್, ದೇಶ ಸರ್ಬಿಯಾ. ಮಹಿಳಾ ವಿಭಾಗದ ವಿಜೇತರು ಸೋಫಿಯಾ ಕೆನ್, ಅಮೆರಿಕ. ಸೋಫಿಯಾ ಕೆನ್ ಇನ್ ಅಂತ ಫುಲ್ ನೇಮ್ ಅವ್ರದ್ದು, ಇವರು ಅಮೆರಿಕಾದವರು. ಓಕೆ, ಡಿಜಿಟಲ್ ಭಾರತಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ಇಸ್ರೋದವರು ರೀಸೆಂಟಾಗಿ ಒಂದು ಸ್ಯಾಟಲೈಟ್ನ ಲಾಂಚ್ ಮಾಡಿದರು. ಅದರ ಹೆಸರು GSAT-30 ಅಂತ. ಓಕೆ, ಇನ್ನು 71ನೇ ಗಣರಾಜ್ಯೋತ್ಸವ ದಿನ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಜನವರಿ 26ರಂದು ಗಣರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ ಅಂತ. ಅದಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದಂಥವರು ಬ್ರೆಜಿಲ್ ದೇಶದ ಅಧ್ಯಕ್ಷ ಜೈರ್ ಬೋಲ್ಸೊನಾರೋ. ಇಂಪಾರ್ಟೆಂಟು, ಎಕ್ಸಾಮ್ಸಲ್ಲಿ ಬರುತ್ತೆ. ವಿಶ್ವ ಆರ್ಥಿಕ ವೇದಿಕೆಯ 50ನೇ ವಾರ್ಷಿಕ ಸಭೆ ನಡೆದಂಥ ಸ್ಥಳ ದಾವೋಸು. ನಿಮಗೆ ಎಕ್ಸಾಮಲ್ಲಿ ಈ ಒಂದು ಸ್ಥಳದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಕಂಡು ಬರ್ತಕ್ಕಂಥದ್ದು ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ. ವಿಶ್ವ ಆರ್ಥಿಕ ವೇದಿಕೆಯ 50ನೇ ವಾರ್ಷಿಕ ಸಭೆ ಸ್ವಿಟ್ಜರ್ಲ್ಯಾಂಡ್ನ ದಾವೋಸಲ್ಲಿ ನಡೆದಿದೆ. ನೆಕ್ಸ್ಟ್, 107ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಅಧಿವೇಶನ ನಡೆದಂಥ ಸ್ಥಳ ಕರ್ನಾಟಕದ ನಮ್ಮ ಬೆಂಗಳೂರಿನಲ್ಲಿ 107ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ನಡೆದಿದೆ. ಇಂಪಾರ್ಟೆಂಟ್ ಇದು. 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಂಥ ಸ್ಥಳ ಕಲಬುರಗಿ ಮತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥವರು HS ವೆಂಕಟೇಶ ಮೂರ್ತಿ. ಎರಡೂ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು, ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆ ಈ ವರ್ಷದ ಪರೀಕ್ಷೆಗಳಲ್ಲಿ. 1920ನೇ ಸಾಲಿನ ರಾಷ್ಟ್ರೀಯ ಬಸವ ಪ್ರಶಸ್ತಿ ಪುರಸ್ಕೃತರು ಪ್ರಕಾಶ್ ರಾವ್ ವೀರಮಲ್ಲ ಅಂತ. ಇದು ಕೂಡ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. PC ಪರೀಕ್ಷೆಗಳಲ್ಲಿ ನೀವು ಪ್ರಶ್ನೆ ನಿರೀಕ್ಷೆ ಮಾಡ್ಬೋದು. 2020ನೇ ಸಾಲಿನ ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಾಂಕದಲ್ಲಿ ಭಾರತ 51ನೇ ಸ್ಥಾನದಲ್ಲಿದೆ. ನೆನಪಲ್ಲಿ ಇಟ್ಕೊಂಡಿರಿ. ಸೂಚ್ಯಾಂಕಗಳು ತುಂಬ ಕನ್ಫ್ಯೂಸ್ ಮಾಡ್ತಾರೆ. ಸೂಚ್ಯಾಂಕಗಳು ಅಂತ ಬಂದ ತಕ್ಷಣ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು, ಯಾವುದೇ ಒಂದು ಸೂಚ್ಯಾಂಕ ಬಿಡುಗಡೆ ಆದಾಗ
ಆ ಸೂಚ್ಯಾಂಕವನ್ನು ತಯಾರು ಮಾಡ್ತಕ್ಕಂಥವ್ರು ಯಾವ ಒಂದು ಸಂಸ್ಥೆ ಅದನ್ನು ಬಿಡುಗಡೆ ಮಾಡುತ್ತೆ ಅಂತ ಗೊತ್ತಿರಬೇಕು. ಆ ಸೂಚ್ಯಾಂಕದಲ್ಲಿ ಭಾರತದ ಈ ವರ್ಷದ ಸ್ಥಾನ ಏನು ಅಂತ ಗೊತ್ತಿರಬೇಕು, ಕಳೆದ ವರ್ಷದ ಸ್ಥಾನವೇನು ಅಂತ ಗೊತ್ತಿರಬೇಕು. ಮೊದಲ 5 ಸ್ಥಾನಗಳಲ್ಲಿರ್ತಕ್ಕಂತಹ ರಾಷ್ಟ್ರಗಳು, ಕೊನೆಯ 5 ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಗಳು. ಸಾಧ್ಯವಾದರೆ ಇವೆಲ್ಲ ಆದಮೇಲೆ ಮಾನದಂಡಗಳನ್ನು ನಿಮ್ಗೇನೋ ನೆನಪಲ್ಲಿ ಇಟ್ಕೊಳ್ಳೋಕ್ಕಾದ್ರೆ ಮಾನದಂಡಗಳು ತೀರಾ ಅವಶ್ಯಕತೆ ಇಲ್ಲ. KS ಅಥವಾ FTA ಅಂತ ಪರೀಕ್ಷೆಗಳಲ್ಲಿ ಮಾನದಂಡಗಳನ್ನು ಕೂಡ ಪ್ರಶ್ನೆಗಳಾಗಿ ಬರತಕ್ಕಂಥ ಸಾಧ್ಯತೆಗಳು ಇರ್ತವೆ. ಇನ್ನು ಜಾಗತಿಕ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕದ ಭಾರತದ ಸ್ಥಾನ ಈ ವರ್ಷ 80ನೇ ಸ್ಥಾನ ಪಡ್ಕೊಂಡಿದೆ. ಮೊದಲನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಇದೆ. ನಾನಿಲ್ಲಿ ಭಾರತದ ಸ್ಥಾನ ಮತ್ತು ಮೊದಲನೇ ಸ್ಥಾನ ಮಾತ್ರ ಕವರ್ ಮಾಡಿದ್ದೀನಿ. ಉಳಿದಂಥ ನೋಟ್ಸ್ಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡಿ. ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಪ್ರಶಸ್ತಿಗಳಲ್ಲಿ ಮೋಸ್ಟ್ ಪ್ರಾಮಿಸಿಂಗ್ ಆಕ್ಟರ್ ಪುರಸ್ಕಾರ ನಮ್ಮ ಕನ್ನಡದ ಕಿಚ್ಚ ಸುದೀಪ್ ಅವ್ರಿಗೆ ಬಂದಿದೆ. ಹಾಗಾಗಿ ಇದು ಇಂಪಾರ್ಟೆಂಟು. ಸ್ಟೇಟ್ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಪ್ರಶ್ನೆಗಳು ಕೇಳ್ಬೋದು, ಆಯಿತಾ. ಇನ್ನು ಆಸ್ಟ್ರೇಲಿಯಾ ಸರ್ಕಾರ ನೀಡತಕ್ಕಂಥ ಅತ್ಯುನ್ನತವಾದ ನಾಗರಿಕ ಪ್ರಶಸ್ತಿಯಾದಂಥ ಆರ್ಡರ್ ಆಫ್ ಆಸ್ಟ್ರೇಲಿಯಾ, ಈ ಪ್ರಶಸ್ತಿಯ ವಿಜೇತರು ಕಿರಣ್ ಮಂಜುದಾರ್ ಶಾ ಅಂತ. ಇವರು ಬಯೋಕಾನ್ ಸಂಸ್ಥೆಯ ಸಂಸ್ಥಾಪಕಿ, ಬೆಂಗಳೂರಿನಲ್ಲಿದೆ. ಇದ್ರ ಬಗ್ಗೆನೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ಬೋದು. ಆಸ್ಟ್ರೇಲಿಯಾ ಸರ್ಕಾರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ಆಸ್ಟ್ರೇಲಿಯಾ, ಈ ಪುರಸ್ಕಾರವನ್ನು ಇವರು ಪಡ್ಕೊಂಡಿದ್ದಾರೆ. ಇನ್ನು BCCI ನೀಡ್ತಕ್ಕಂಥ 18-19ನೇ ಸಾಲಿನ ಪಾಲಿ ಉಮರಿಗರ್ ಪ್ರಶಸ್ತಿಯನ್ನು ಜಸ್ಪ್ರೀತ್ ಬುಮ್ರಾ, ಈ ಕ್ರಿಕೆಟರ್ ಪಡ್ಕೊಂಡಿದ್ದಾರೆ. ಇಂಪಾರ್ಟೆಂಟು. ನೆಕ್ಸ್ಟ್ ನೋಡಿ, ಭಾರತದಲ್ಲಿರ್ತಕ್ಕಂಥ 2 ಕೇಂದ್ರಾಡಳಿತ ಪ್ರದೇಶಗಳನ್ನ ವಿಲೀನ ಮಾಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಇದು. ದಾದ್ರಾ ನಗರ್ ಹವೇಲಿ, ದಿಯು ಮತ್ತು ದಮನ್ ಇದನ್ನು ವಿಲೀನ ಮಾಡಲಾಗಿದೆ. ಭಾರತದಲ್ಲಿ ಪ್ರಸ್ತುತವಾಗಿ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವು ಕಾಣಬಹುದು. ಪ್ಯಾರಾ ಒಲಿಂಪಿಕ್ಸ್ ಸಮಿತಿಗೆ ಅಧ್ಯಕ್ಷರಾಗಿ ದೀಪಾ ಮಲ್ಲಿಕ್ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಇಂಪಾರ್ಟೆಂಟ್ ಪ್ರಶ್ನೆ, ಈ ವರ್ಷದ ಪರೀಕ್ಷೆಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಸೊ ಮುಂದೆ ಹೋಗೋಣ. 2020ನೇ ಸಾಲಿನ ಪ್ರತಿಷ್ಠಿತ ಟೈಲರ್ ಪುರಸ್ಕಾರವನ್ನು ಪಡ್ಕೊಂಡಂಥವ್ರು ಪವನ್ ಸುಖದೇವ್ ಅಂತ ಅವರ ಹೆಸರು. ಓಕೆ, ಪವನ್ ಸುಖದೇವ್. ಯಾರು ಇವರು? ಪವನ್ ಸುಖದೇವ್ ಅಂದರೆ ವಿಶ್ವಸಂಸ್ಥೆಯಲ್ಲಿ ಪರಿಸರ ರಕ್ಷಣೆ ಯೋಜನೆ ಅಂತ ಇದೆ, ಅದರ ರಾಯಭಾರಿಯವರು ಭಾರತದಿಂದ. ಓಕೆನಾ, ಪವನ್ ಸುಖದೇವ್. ಇವ್ರಿಗೆ ಟೈಲರ್ ಪುರಸ್ಕಾರ 2020ನೇ ಸಾಲಿನ ಟೈಲರ್ ಪುರಸ್ಕಾರ ಸಿಕ್ಕಿರ್ತದೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2020ನೇ ಆವೃತ್ತಿ ಅಸ್ಸಾಂನ ಗುವಾಹಟಿಯಲ್ಲಿ ನಡೆದಿದೆ. ಮಹಾರಾಷ್ಟ್ರದಿಂದ ಭಾಗವಹಿಸಿದಂಥ ತಂಡ ಯೂತ್ ಗೇಮ್ಸ್ನಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಈ ಒಂದು ಪಟ್ಟಿಯಲ್ಲಿ, ಅಂಕಪಟ್ಟಿಗಳಲ್ಲಿ ಅಥವಾ ಪ್ರಶಸ್ತಿಗಳ ಪಟ್ಟಿಯಲ್ಲಿ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದ್ದರೆ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ಸೊ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಬಗ್ಗೆ ತುಂಬ ಪ್ರಶ್ನೆಗಳು ಎಕ್ಸಾಮ್ಸಲ್ಲಿ ಬರ್ತಿರೋದ್ರಿಂದ ಇಂಪಾರ್ಟೆಂಟ್ ಇದು. ಎಲ್ಲಿ ನಡೀತು ಅಂತ ಕೇಳಿದ್ರೆ 2020ರ ಆವೃತ್ತಿ ಅಸ್ಸಾಂನ ಗುವಾಹಟಿಯಲ್ಲಿ ನಡೆದಿದೆ. ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ ಅಂಕಪಟ್ಟಿಗಳಲ್ಲಿ ಮತ್ತು ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? 4. ಕರ್ನಾಟಕ ರಾಜ್ಯದ 41ನೇ ಪೊಲೀಸ್ ಮಹಾನಿರ್ದೇಶಕರಾಗಿ ಆಯ್ಕೆಯಾದಂಥವರು ಪ್ರವೀಣ್ ಸೂದ್. ಇಂಪಾರ್ಟೆಂಟ್, ಈ ವರ್ಷದ ಪರೀಕ್ಷೆಗಳಲ್ಲಿ, ಪೊಲೀಸ್ ಪರೀಕ್ಷೆಗಳಲ್ಲಿ ಎಸ್ಪೆಷಲಿ ಕೇಳುವಂಥ ಸಾಧ್ಯತೆಗಳು ಹೆಚ್ಚು. 19ನೇ ಸಾಲಿನ ಪಂಪ ಪ್ರಶಸ್ತಿಯ ಪುರಸ್ಕೃತರು ಬಂದ್ಬಿಟ್ಟು ಡಾಕ್ಟರ್ ಸಿದ್ದಲಿಂಗಯ್ಯ. ಈ ಪ್ರಶಸ್ತಿ, ಈ ಒಂದು ಪ್ರಶ್ನೆಗಳೇಂದ್ರೆ ಇವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬೇಕಾದ್ರೂ ಬರ್ಬೋದು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಬರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ಗಳು ಬರ್ಬೋದು, FD STLR ಬರ್ಬೋದು, ಗ್ರೂಪ್ CLR ಬರ್ಬೋದು. ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳೆಲ್ಲ ಇಲಾಖೆಯ ಪರೀಕ್ಷೆಗಳಲ್ಲಿ ಬರ್ತವೆ. ಉಳಿದಂಥ ಎಲ್ಲ ಪ್ರಶ್ನೆಗಳಿರ್ತವೆ, ಅದು ಯಾವುದೇ ಒಂದು ಪರೀಕ್ಷೆಯಲ್ಲಿ ಬೇಕಾದ್ರೂ ಬರ್ಬೋದು. ಹಾಗಾಗಿ ಇದನ್ನು ಒಂದು ಕಡೆ ಸಮಗ್ರವಾಗಿ ಕಲೆಕ್ಟ್ ಮಾಡಲಾಗಿದೆ. 2020ನೇ ಸಾಲಿನ ಅಂಬಿಕಾ ತನಯ ದತ್ತ ರಾಷ್ಟ್ರೀಯ ಪ್ರಶಸ್ತಿ ಇದನ್ನು ಪಡ್ಕೊಂಡಂಥವರು ಖ್ಯಾತ ಸಾಹಿತಿ ಮತ್ತು ಲೇಖಕರಾದಂಥ SL ಭೈರಪ್ಪನವರು. ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡಿರ್ತಕ್ಕಂಥ ಸಾಮಾಜಿಕ ಸ್ಥಿತ್ಯಂತರ ಸೂಚ್ಯಾಂಕ 2020ರಲ್ಲಿ ಭಾರತ 76ನೇ ಸ್ಥಾನವನ್ನು ಪಡ್ಕೊಂಡಿದೆ. ನೋಡಿ, FD STA KS ಪರೀಕ್ಷೆಗಳಲ್ಲಿ ಏನು ಮಾಡ್ತಾರೆ, ಈ ಒಂದು ಸೂಚ್ಯಾಂಕದಿಂದಾನೇ 2-3 ಸಾಲುಗಳನ್ನು ನಿಮಗೆ ಹೇಳಿಕೆಗಳ ರೂಪದಲ್ಲಿ ಕೊಡ್ತಾರೆ. ವಿಶ್ವ ಆರ್ಥಿಕ ವೇದಿಕೆ, ಈ ಒಂದು ವೇದಿಕೆ ಬಿಡುಗಡೆ ಮಾಡಿದಂತಹ ಡೈರೆಕ್ಟ್ ರೀತಿ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಸಾಮಾಜಿಕ ಸ್ಥಿತ್ಯಂತರ ಸೂಚ್ಯಾಂಕದ ಬಗ್ಗೆನೇ 2 ಸಾಲು ಕೊಟ್ಬಿಡ್ತಾರೆ. ಅದಾದಮೇಲೆ ಇದನ್ನು ಈ ಒಂದು ಸಂಸ್ಥೆ ಬಿಡುಗಡೆ ಮಾಡುತ್ತೆ ಅಂತ ಮತ್ತೊಂದು ಸಾಲು ಕೊಡ್ತಾರೆ. ನಂತರ ಭಾರತದ ಸ್ಥಾನ ಇದು, ಮೊದಲ 5 ರಾಷ್ಟ್ರಗಳು ಇವು ಅಂತ 4 ಸಾಲುಗಳನ್ನು ಕೊಟ್ಟು ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಇವೆಲ್ಲ KPSC ಗ್ರೂಪ್ C ಇರ್ಬೋದು, FD ST ಇರ್ಬೋದು, KS ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಪ್ಯಾಟ್ರನ್ ಇದು. ಸೊ PSI PC ಪರೀಕ್ಷೆಗಳಲ್ಲೇ ಆದರೆ PSIಲೂ ಕೂಡ ಇದೇ ರೀತಿ ಇರ್ತದೆ. 2 ಸಾಲುಗಳನ್ನ ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಾರೆ PSIಲಿ. ಈಗ ಇಲ್ಲಿ ಒಂದು ಪ್ರಶ್ನೆಯನ್ನು ನಾವು ಸಮರೈಸ್ ಮಾಡೋದಾದ್ರೆ, ಸಾಮಾಜಿಕ ಸ್ಥಿತ್ಯಂತರ ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆಯನ್ನು ಕೊಟ್ಬಿಡ್ತಾರೆ ಮೊದಲನೇ ಸಾಲಲ್ಲಿ. ಭಾರತದ ಸ್ಥಾನವೇನು ಅಂತ 2ನೇ ಸಾಲ ಕೊಟ್ಬಿಡ್ತಾರೆ. ಅದರ ಹೇಳಿಕೆಗಳನ್ನು A ಸರಿ, B ಸರಿ, A ತಪ್ಪು, B ತಪ್ಪು, ಈ ರೀತಿ ಹೇಳಿಕೆಗಳನ್ನು PSI ಪರೀಕ್ಷೆಗಳಲ್ಲಿ ಜಾಸ್ತಿ ಕೇಳ್ತಾರೆ.
ಇನ್ನು ಉಳಿದಂತೆ ಪಿ ಸಿ ಪರೀಕ್ಷೆಗಳಲ್ಲಿ ನೇರವಾದಂಥ ಪ್ರಶ್ನೆ ಇರುತ್ತೆ. ಸಾಮಾಜಿಕ ಸ್ಥಿತಿಯಂತರ ಸೂಚ್ಯಂಕದ ವರದಿ 2020ರಲ್ಲಿ ಭಾರತದ ಸ್ಥಾನವೆಷ್ಟು, ಅಥವಾ ಮೊದಲ ಸ್ಥಾನದಲ್ಲಿ ಯಾವ ರಾಷ್ಟ್ರವಿದೆ? ಸೊ ಸರಿಯಾದ ಉತ್ತರ ಡೆನ್ಮಾರ್ಕ್ ಮೊದಲನೇ ಸ್ಥಾನದಲ್ಲಿದೆ, ಭಾರತ 76ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ನೋಡಿ, ಫ್ರಾನ್ಸ್ ದೇಶ ನೀಡ್ತಕ್ಕಂಥ ತನ್ನ ದೇಶದ ಅತ್ಯುನ್ನತ ನಾಗರಿಕ ಗೌರವ ಪುರಸ್ಕಾರ ಅಂತ ನಾವು ಕರಿತೀವಿ, ನೈಟ್ ಆಫ್ ದಿ ಆರ್ಡರ್ಸ್ ಆಫ್ ಹಾರ್ಟ್ ಆ್ಯಂಡ್ ಲೆಟರ್ಸ್ ಅಂತ ಕರೀತಾರೆ ಈ ಪುರಸ್ಕಾರ. ಓಕೆ, ಫ್ರಾನ್ಸ್ ದೇಶದ್ದು ಇದು. ಸಮ್ಟೈಮ್ಸ್ ಇದನ್ನು ಹೆಂಗೆ ಕೇಳ್ತಾರೆ ಅಂದರೆ, ಈ ಹೆಸರನ್ನು ಕೊಟ್ಬಿಡ್ತಾರೆ, ಯಾರು ಪ್ರಶಸ್ತಿ ಪಡೆದಿರ್ತಾರೆ ಅವ್ರನ್ನೂ ಕೊಟ್ಬಿಡ್ತಾರೆ, ಈ ಪ್ರಶಸ್ತಿ ಯಾವ ದೇಶದ್ದು ಅಂತ ಕೇಳ್ತಾರೆ. ಓಕೆ, ಅದನ್ನು ನೀವು ನೋಡ್ಕೊಂಡಿರಬೇಕು. ಫ್ರಾನ್ಸ್ ದೇಶದ ಪುರಸ್ಕಾರ ಇದು. ಅಂಜನಾ ಕಪೂರ್ ಅಂತ ಬಾಲಿವುಡ್ನ ಖ್ಯಾತ ನಟಿಗೆ ಈ ಪುರಸ್ಕಾರ ಸಿಕ್ಕಿದೆ. ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ಇಂಧನ ಸಚಿವಾಲಯಕ್ಕೆ ನೀಡ್ತಕ್ಕಂಥ ರಾಷ್ಟ್ರೀಯ ಪ್ರಶಸ್ತಿಯು ನಮ್ಮ ಸಾರಿಗೆ ವ್ಯವಸ್ಥೆಗೆ, ಈ ಸಲ ಕರ್ನಾಟಕದ ಒಂದು ಸಾರಿಗೆ ವ್ಯವಸ್ಥೆಗೆ ಸಿಕ್ಕಿದೆ. ಇದು ಕೂಡ ಇಂಪಾರ್ಟೆಂಟು. ಇನ್ನು ಜಗತ್ತಿನ ಅತಿ ದೊಡ್ಡ ಕ್ರೀಡಾಂಗಣ ಅಂತ ಜಗತ್ತಲ್ಲಿ ನಾವು ಕರೆಯೋದು ಮೊಟೇರಾ ಕ್ರೀಡಾಂಗಣವನ್ನು. ಇದು ನಮ್ಮ ಭಾರತದ ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿದೆ. ಮೋಸ್ಟ್ ಇಂಪಾರ್ಟೆಂಟು, ನಿಮಗೆ ಮುಂದೆ ಯಾವುದೇ ಒಂದು ಪರೀಕ್ಷೆಯಲ್ಲಿ ಬೇಕಾದ್ರೆ ಕೇಳಬಹುದು. ನೆಕ್ಸ್ಟ್ ಆಸ್ಟ್ರೇಲಿಯಾ ಬರುತ್ತೆ, ಮೂರನೇದು ಕೂಡ ಭಾರತದಲ್ಲೇ ಬರ್ತದೆ, ಅದು ಕೂಡ ಭಾರತದಲ್ಲೇ ತಯಾರಾಗ್ತದೆ. ಸೊ ಜಗತ್ತಿನ ಅತಿ ದೊಡ್ಡ ಕ್ರೀಡಾಂಗಣ ಎಲ್ಲಿದೆ ಅಂದರೆ ನಮ್ಮ ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿದೆ ಮೊಟೇರಾ ಕ್ರಿಕೆಟ್ ಕ್ರೀಡಾಂಗಣ. ಈ ದೊಡ್ಡ ಕ್ರೀಡಾಂಗಣ ಅನ್ನೋದನ್ನ ಆಸನಗಳ ಆಧಾರದ ಮೇಲೆ, ಸೀಟ್ಗಳ ಅವೈಲಬಿಲಿಟಿ ಮೇಲೆ ಚೆಕ್ ಮಾಡ್ತಾರೆ. ಇದನ್ನು ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಎಷ್ಟೆಷ್ಟು ಸೀಟ್ ಅವೈಲೇಬಲ್ಸ್ ಇದೆ, ಮೊದಲನೇ ಪ್ಲೇಸಲ್ಲಿ, ಎರಡನೇ ಪ್ಲೇಸಲ್ಲಿ ಅನ್ನೋದನ್ನು ನೀವು ನೋಡ್ಕೋಬೋದು. ಆಸ್ಟ್ರೇಲಿಯಾದಲ್ಲಿ ಇರ್ತಕ್ಕಂಥ ಮೆಲ್ಬೋರ್ನ್ ಅನ್ಸುತ್ತೆ 2ನೇ ಪ್ಲೇಸಲ್ಲಿ ಅದು ಇರಬಹುದು, ಒಂದ್ಸಲ ಅದನ್ನು ಚೆಕ್ ಮಾಡಿ. ಇನ್ನು ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಜನರಲ್ ಹುದ್ದೆಗೇರಿದಂಥ ಮೊಟ್ಟ ಮೊದಲ ಮಕ್ಕಳ ವೈದ್ಯೆ ಅಂತ ಇತ್ತೀಚೆಗೆ ಖ್ಯಾತರಾದಂಥವರು ಮಾಧುರಿ ಕಾನಿಟ್ಕರ್. ಇಂಪಾರ್ಟೆಂಟು, ನಿಮಗೆ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದು. ನೆಕ್ಸ್ಟ್ ನೋಡಿ, ರಷ್ಯಾ ದೇಶದ ಖ್ಯಾತ ಟೆನ್ನಿಸ್ ಆಟಗಾರ್ತಿಯಾದಂಥ ಮರಿಯಾ ಶರಪೋವಾ ಅವರು ತಮ್ಮ ವೃತ್ತಿಪರ ಟೆನ್ನಿಸ್ಗೆ ವಿದಾಯ ಹೇಳಿದ್ದಾರೆ. ಇಲ್ಲಿಂದ ತುಂಬ ಪ್ರಶ್ನೆಗಳನ್ನು ನಿಮಗೆ ಕೇಳ್ಬೋದು. ಮೊದಲನೇದಾಗಿ, ಮರಿಯಾ ಶರಪೋವಾ ಯಾವ ದೇಶದವರು? ಇಲ್ಲಿ ಹೆಂಗೆ ಕ್ವಶನ್ಸ್ ಫ್ರೇಮ್ ಆಗುತ್ತೆ ಅಂದರೆ, ಇತ್ತೀಚೆಗೆ ಖ್ಯಾತ ಟೆನ್ನಿಸ್ ಆಟಗಾರ್ತಿ ಮರಿಯಾ ಶರಪೋವಾ ಅವರು ಟೆನ್ನಿಸ್ಗೆ ವಿದಾಯ ಹೇಳಿದ್ದಾರೆ. ಇವರು ಯಾವ ದೇಶದವರು? ಪಿ ಸಿ ಪರೀಕ್ಷೆಗಳಲ್ಲಿ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳಬಹುದು. ಅಥವಾ ಅವರ ಹೆಸರನ್ನೇ ಕೊಟ್ಬಿಟ್ಟು ಇವರು ಯಾವ ವೃತ್ತಿಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳ್ಬೋದು. ಈ ರೀತಿ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಕೇಳ್ತಿರ್ತಾರೆ. ಮರಿಯಾ ಶರಪೋವಾ ಪ್ರಖ್ಯಾತ ಟೆನ್ನಿಸ್ ಆಟಗಾರ್ತಿ, ವೃತ್ತಿಪರ ಟೆನ್ನಿಸ್ಗೆ ಅವರು ವಿದಾಯ ಹೇಳಾಗಿದೆ. ಈ ವರ್ಷದಲ್ಲಿ ಅವರು ವಿದಾಯ ಹೇಳಿರೋದ್ರಿಂದ ಈ ವರ್ಷದ ಪರೀಕ್ಷೆಗಳಲ್ಲಿ ಅವ್ರ ಬಗ್ಗೆ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಹೆಚ್ಚಿದೆ. ಇವರು ಮೂಲತಃ ರಷ್ಯಾ ದೇಶದವರು, ಇಷ್ಟು ಗೊತ್ತಿಲ್ಲ. ಇನ್ನು ಭಾರತದಲ್ಲಿ ಕೈಗಾರಿಕೆಯನ್ನು ಉತ್ತೇಜನ ಮಾಡೋದಕ್ಕೆ ಮತ್ತು ಆಂತರಿಕ ವ್ಯಾಪಾರವನ್ನು ಮಾಡೋದಕ್ಕೆ ಒಂದು ಇಲಾಖೆ ಇದೆ. ಆ ಇಲಾಖೆ ಒಂದು ಅಂಕಿಅಂಶವನ್ನು ಪ್ರಕಟ ಮಾಡುತ್ತೆ. ಅಂಕಿಅಂಶಗಳ ಪ್ರಕಾರ ಕೈಗಾರಿಕಾ ಸ್ಥಾಪನೆ ಉದ್ದೇಶದ ಬಂಡವಾಳ ಹೂಡಿಕೆ ಆಕರ್ಷಣೆ ಮಾಡತಕ್ಕಂಥ ರಾಜ್ಯಗಳ ಪಟ್ಟಿ ಅಂತ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಓಕೆ, ಆ ಒಂದು ಪಟ್ಟಿಯಲ್ಲಿ ಗುಜರಾತ್ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಈ ವರ್ಷ. ಆಯ್ತಾ, ನಮ್ಮ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಇಂಪಾರ್ಟೆಂಟ್ ಪ್ರಶ್ನೆ. FD STA ಪರೀಕ್ಷೆಗಳಲ್ಲಿ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಹೆಚ್ಚು ಕೇಳ್ತಾರೆ. ಎಕನಾಮಿಕ್ಸ್ ವಿಭಾಗದಲ್ಲಿ ಬಂದಾಗ ಈ ರೀತಿ ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಾರೆ. ಮುಂದೆ ಹೋಗೋಣ. 2019ನೇ ಸಾಲಿನ ESPN ನೀಡ್ತಕ್ಕಂಥ ವರ್ಷದ ಮಹಿಳಾ ಕ್ರೀಡಾಪಟು ಪುರಸ್ಕಾರವನ್ನು ಪಡ್ಕೊಂಡಂಥವ್ರು ಯಾರು ಅಂದರೆ PV ಸಿಂಧು. ಇವರು ಯಾವ ಒಂದು ಕ್ರೀಡೆಗೆ ಸಂಬಂಧಪಡ್ತಾರೆ? ಬ್ಯಾಡ್ಮಿಂಟನ್. ಭಾರತದ ಪ್ರಖ್ಯಾತ ಬ್ಯಾಡ್ಮಿಂಟನ್ ತಾರೆ PV ಸಿಂಧು ಅವರನ್ನ 2019ನೇ ಸಾಲಿನ ESPN ವರ್ಷದ ಮಹಿಳಾ ಕ್ರೀಡಾಪಟು ಗೌರವವನ್ನು ನೀಡಿ ಗೌರವಿಸಲಾಗಿದೆ. ಇಂಪಾರ್ಟೆಂಟ್ ಪ್ರಶ್ನೆ. ಒನ್ಲೈನರ್ಸ್ ಇವೆ, ಇವು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಇವು ಸ್ಟ್ಯಾಂಡರ್ಡ್ ಪ್ರಶ್ನೆಗಳು, ಇಲ್ಲೇನು ಚೇಂಜಸ್ ಆಗಲ್ಲ. ಈ ವರ್ಷದಲ್ಲಿ ಬರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆಗಳಲ್ಲಿ ಇದನ್ನು ಹೆಚ್ಚು ನಿರೀಕ್ಷೆ ಮಾಡ್ಬೋದು ನೀವು. ಅಮೆರಿಕಾದಲ್ಲಿ ನಡೆದಂಥ ಕೇನ್ಸ್ ಕಪ್ ಟೆಸ್ಟ್ ಟೂರ್ನಿಯಲ್ಲಿ ಚಾಂಪಿಯನ್ ಆದಂಥವ್ರು ಯಾರು? ನೋಡಿ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇವ್ರ ಬಗ್ಗೆ ನೀವು ಡೀಟೇಲ್ಸ್ ಓದಿ, ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಇದು ಈ ಪ್ರಶ್ನೆ. ಮತ್ತು ಈ ವರ್ಷದ ಪರೀಕ್ಷೆಗಳಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು. ಈ ಒಂದು ಟೂರ್ನಮೆಂಟ್ ನಡೆದಿದ್ದು ಅಮೆರಿಕಾದಲ್ಲಿ. ಇದನ್ನು ಕೇನ್ಸ್ ಕಪ್ ಚೆಸ್ ಟೂರ್ನಿ ಅಂತ ಕರೀತಾರೆ. ಇದರಲ್ಲಿ ಚಾಂಪಿಯನ್ ಆಗಿದ್ದಾರೆ, ಭಾಗವಹಿಸಿರೋದಲ್ಲ, ಇದು ಆಲ್ರೆಡಿ ವಿಜೇತರು, ನಂಬರ್ 1 ಪ್ಲೇಸ್ ಚಾಂಪಿಯನ್ ಆಗಿರ್ತಕ್ಕಂಥವ್ರು ಭಾರತದ ಕೊನೇರು ಹಂಪಿ ಅಂತ ಅವರ ಹೆಸರು. ಇವರು ಮೂಲತಃ ಭಾರತದ ಆಂಧ್ರ ಪ್ರದೇಶದವರು. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಸಂಗ್ರಹ ಮಾಡಿ. ಈ ಒಂದು ಹೆಸರಿಗೆ ಸಂಬಂಧಪಟ್ಟಂಗೆ ನಿಮಗೆ ಈ ಸಲ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬರೋ ಸಾಧ್ಯತೆಗಳು ಹೆಚ್ಚಿರ್ತವೆ. ನೆಕ್ಸ್ಟು ನಮ್ಮ CRPF ಅಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಕರಿತೀವಿ, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಂತ. ಅದಕ್ಕೆ ಮಹಾನಿರ್ದೇಶಕರಾಗಿ ಹಿರಿಯ IAS ಅಧಿಕಾರಿಯಾದಂಥ AP ಮಹೇಶ್ವರಿ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ PC ಪರೀಕ್ಷೆಗಳಲ್ಲಿ, ಮುಂಬರುವ PC ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. CRPFನ ನೂತನ ಮಹಾನಿರ್ದೇಶಕರು ಯಾರಪ್ಪ ಅಂದರೆ
AP ಮಹೇಶ್ವರಿ. 2019ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾಷಾಂತರ ಪುರಸ್ಕಾರವನ್ನ ಪಡ್ಕೊಂಡಂತ ಕೃತಿ ಬಂದ್ಬಿಟ್ಟು ಕುಸುಮ ಬಾಲೆ ಅಂತ. ಆ ಕೃತಿಯನ್ನು ಬರೆದಂಥವ್ರು ದೇವನೂರು ಮಹಾದೇವ. ಓಕೆ, 2019ನೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ಏನು ಕೊಡ್ತಾರೆ, ಅದರಲ್ಲಿ ಒಂದು ವಿಭಾಗ ಇದೆ ಭಾಷಾಂತರ ಪುರಸ್ಕಾರ. ಆ ಭಾಷಾಂತರ ಪುರಸ್ಕಾರ ವಿಭಾಗದಲ್ಲಿ ಕುಸುಮ ಬಾಲೆ ಕೃತಿ ಆಯ್ಕೆಯಾಗಿತ್ತು. ಆ ಕುಸುಮ ಬಾಲೆ ಕೃತಿಯನ್ನು ಬರೆದಂಥವ್ರು ದೇವನೂರು ಮಹಾದೇವ. ವಿಶ್ವದಲ್ಲಿ ಅತ್ಯಂತ ಹಿರಿಯ ಪುರುಷ ಅಂತ ಖ್ಯಾತರಾಗಿದ್ದಂತಹ ಜಪಾನ್ ದೇಶದ ಚಿತೆತ್ಸು ವತನಬೆ ಅವರು ನಿಧನರಾಗಿದ್ದಾರೆ. ಸೊ ಈ ವರ್ಷದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ ಒಂದು. ಅವ್ರ ಹೆಸರು ನೋಡ್ಕೊಳ್ಳಿ, ಚಿತೆತ್ಸು ವತನಬೆ. ಇವರು ಯಾವ ದೇಶದವರು? ಜಪಾನ್ ದೇಶದವರು. ಇವರು ವಿಶ್ವದಲ್ಲೇ ಅತ್ಯಂತ ಹಿರಿಯ ಅಜ್ಜ ಅಥವಾ ಹಿರಿಯ ಪುರುಷ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಇದೊಂದು ರೆಕಾರ್ಡ್ ಇದು. ಓಕೆ, ಇದ್ರ ಬಗ್ಗೆ ನಿಮ್ಗೆ ಪ್ರಶ್ನೆ ಕೇಳ್ಬೋದು, ದೇಶ ಕೇಳ್ಬೋದು, ಹೆಸರನ್ನು ಕೇಳ್ಬೋದು, ಅವರ ಯಾವ ಒಂದು ವಿಷಯಕ್ಕೆ ಖ್ಯಾತರಾಗಿದ್ರು ಅದನ್ನು ಕೂಡ ಕೇಳಬಹುದು. ಭಾರತ ಸರ್ಕಾರ ಮೊಟ್ಟ ಮೊದಲ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯದ ಕ್ರೀಡಾಕೂಟ ಅಂತ ಕರಿತೀವಿ, ಯೂನಿವರ್ಸಿಟಿ ಗೇಮ್ಸ್. ಈಗ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತ ಏನು ನಡೆಸ್ತಾ ಇದ್ದಾರೆ, ಅದೇ ರೀತಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅಂತ ನಡೆಸ್ತಾ ಇದ್ದಾರೆ, ವಿಶ್ವವಿದ್ಯಾಲಯದ ಕ್ರೀಡಾಕೂಟ. ಮೊಟ್ಟ ಮೊದಲ ಕ್ರೀಡಾಕೂಟವನ್ನು ಒಡಿಸ್ಸಾದ ರಾಜಧಾನಿ ಭುವನೇಶ್ವರದಲ್ಲಿ ಆಯೋಜನೆ ಮಾಡಲಾಗಿದೆ. ಪ್ಲೇಸ್ ಮತ್ತು ಇದು ಎರಡನ್ನು ನೆನ್ಪಿಟ್ಕೊಂಡ್ರಿ. ಇದು ಮೊಟ್ಟ ಮೊದಲನೇದಾಗಿರೋದ್ರಿಂದ ಪ್ರಶ್ನೆಗಳು ಬರ್ಬೋದು. ಭಾರತ ಸರ್ಕಾರ ಪ್ರಾರಂಭ ಮಾಡಿರೋ ಮೊಟ್ಟ ಮೊದಲ ಪ್ಲೇ ಆಗಿರೋದ್ರಿಂದ, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನ ಮೊದಲ ಆವೃತ್ತಿ ಆಗಿರೋದ್ರಿಂದ ಪ್ರಶ್ನೆಗಳು ಬರ್ಬೋದು. ಒಡಿಸ್ಸಾದ ರಾಜಧಾನಿ ಭುವನೇಶ್ವರದಲ್ಲಿ ಈ ಒಂದು ಗೇಮ್ಸನ್ನು ಆಯೋಜನೆ ಮಾಡಲಾಗಿತ್ತು, ಯೂನಿವರ್ಸಿಟಿ ಗೇಮ್ಸ್. ಇನ್ನು ಮುಹಿದೀನ್ ಯಾಸಿನ್ ಅವರು ಮಲೇಷ್ಯಾದ ನೂತನ ಪ್ರಧಾನಮಂತ್ರಿ ಆಗಿದ್ದಾರೆ. ನಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಬಂದಾಗ ಸುತ್ತಮುತ್ತ ದೇಶಗಳು ಮತ್ತು ಪ್ರಪಂಚದ ಪ್ರಮುಖ ದೇಶಗಳಿರ್ತವೆ, ಅಲ್ಲಿ ಪ್ರಧಾನಮಂತ್ರಿಗಳು ಅಧ್ಯಕ್ಷರು ಬದಲಾವಣೆಗಳಾದಾಗ ನಾವು ನೋಡ್ಕೋಬೇಕಾಗತ್ತೆ. ಕೆಲವೊಂದು ಸಲ ಹೆಸರುಗಳನ್ನು ಕೊಟ್ಬಿಟ್ಟು ಇತ್ತೀಚೆಗೆ ಮುಹಿದೀನ್ ಯಾಸಿನ್ ಅವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ ಅಂತ ಪ್ರಶ್ನೆ ಕೊಟ್ಬಿಡ್ಬೋದು ನಿಮಗೆ. ಅವಾಗ ಆಪ್ಷನ್ಸ್ಗಳನ್ನು ಕೊಟ್ಟಾಗ ನೀವು ಉತ್ತರಗಳನ್ನು ಗುರುತಿಸುವಂಥ ಎಬಿಲಿಟಿ ಇರಬೇಕು. ಮಲೇಷ್ಯಾ ದೇಶದ ನೂತನ ಪ್ರಧಾನಮಂತ್ರಿಯಾಗಿ ಮುಹಿದೀನ್ ಯಾಸಿನ್ ಅವರು ಆಯ್ಕೆ ಆಗಿದ್ದಾರೆ. ಸೊ 2020ನೇ ಹುರನ್ ಜಾಗತಿಕ ಶ್ರೀಮಂತರ ಪಟ್ಟಿಯಲ್ಲಿ ಏಷ್ಯಾ ಮತ್ತು ಭಾರತದಲ್ಲೇ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥವರು ರಿಲಯನ್ಸ್ ಸಂಸ್ಥೆಯ ಸ್ಥಾಪಕರಾದಂಥ ಮುಖೇಶ್ ಅಂಬಾನಿ. ನೆನಪಲ್ಲಿ ಇಟ್ಕೊಂಡಿರಿ, ಇಲ್ಲಿ ತುಂಬ ಬರ್ತವೆ. ಫೋರ್ಬ್ಸ್ ಅಂತ ಬರುತ್ತೆ, ಹುರನ್ ಜಾಗತಿಕ ಶ್ರೀಮಂತರ ಪಟ್ಟಿಗಳು 2-3 ಬರ್ತವೆ. ನೀವು ಅದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎಲ್ಲವನ್ನ ಕಲೆಕ್ಟ್ ಮಾಡಿ ಒಂದು ಕಡೆ ಕರೆಕ್ಟಾಗಿ ಬರೆದಿಟ್ಕೊಳ್ಳಿ. ನಾನಿಲ್ಲಿ ಹೇಳ್ತಿರೋದು 2020ನೇ ಸಾಲಿನ ಹುರನ್ ಜಾಗತಿಕ ಶ್ರೀಮಂತರ ಪಟ್ಟಿ. ಇದು ಏಷ್ಯಾ ಮತ್ತು ಭಾರತದಲ್ಲಿ ಕನ್ಸಿಡರ್ ಮಾಡಿದ್ರೆ ಏಷ್ಯಾ ಖಂಡ ಮತ್ತು ಭಾರತ ದೇಶ ಎರಡರಲ್ಲೂ ಕೂಡ ಮುಖೇಶ್ ಅಂಬಾನಿ ಅವರು ರಿಲಯನ್ಸ್ ಸಂಸ್ಥೆಯ ಸ್ಥಾಪಕರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಇನ್ನು ಜಾಗತಿಕವಾಗಿ ಒಂದು ಪಕ್ಷ ಏಷ್ಯಾ ಭಾರತ ಅನ್ನೋ ಲಿಮಿಟೇಷನ್ಸನ್ನು ಕ್ರಾಸ್ ಮಾಡಿ ವಿಶ್ವದ ಪಟ್ಟಿಗೆ ನಾವು ಹೋದರೆ ನಾವು ಪ್ರಪಂಚದಲ್ಲಿ ಅಂತ ನೋಡಿದ್ರೆ 9ನೇ ಸ್ಥಾನದಲ್ಲಿ ಅವರು ಕಂಡು ಬರ್ತಾರೆ. ಸೊ ಇದನ್ನು ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಡೆಫಿನೆಟ್ ಪ್ರಶ್ನೆಗಳನ್ನು ಕೇಳಿದಾಗ ಮಾತ್ರ ಉತ್ತರಗಳನ್ನು ಕೊಡಬೇಕು. ಡೆಫಿನೆಟ್ ಆಗಿ ಹುರನ್ ಜಾಗತಿಕ ಶ್ರೀಮಂತರ ಪಟ್ಟಿ ಅಂತಿದ್ದಾಗ ಮಾತ್ರ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗತ್ತೆ ನೀವು. ಮುಂದೆ ಹೋಗೋಣ. ಇಸ್ರೇಲ್ ದೇಶದ ಪ್ರತಿಷ್ಠಿತ ಡ್ಯಾನ್ ಡೇವಿಡ್ ಪ್ರಶಸ್ತಿಯನ್ನು ಬೆಂಗಳೂರಿನ ಭಾರತೀಯ ನಿರ್ವಹಣಾ ಸಂಸ್ಥೆಯ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಪ್ರೊಫೆಸರ್ ಗೀತಾ ಸೈನ್ ಅವ್ರಿಗೆ ಕೊಡಲಾಗಿದೆ. ಯಾಕಿದು ಇಷ್ಟೊಂದು ಇಂಪಾರ್ಟೆಂಟ್ ಅಂದರೆ, ಇದು ಇಸ್ರೇಲ್ ದೇಶದ ಪ್ರತಿಷ್ಠಿತ ಪುರಸ್ಕಾರ, ಡ್ಯಾನ್ ಡೇವಿಡ್ ಅಂತ ಇದನ್ನು ಕರೀತಾರೆ. ಇದನ್ನು ಸಿಕ್ಕಿರೋದರಿಗೆ ನಮ್ಮ ಬೆಂಗಳೂರಿನಲ್ಲಿ ಭಾರತೀಯ ನಿರ್ವಹಣಾ ಸಂಸ್ಥೆ ಅಂತ ಏನಿದೆ, ಆ ಸಂಸ್ಥೆಯಲ್ಲಿ ಒಂದು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರ್ತಕ್ಕಂತಹ ಗೀತಾ ಸೈನ್ ಅವ್ರಿಗೆ ಈ ಪುರಸ್ಕಾರ ಸಿಕ್ಕಿರೋದ್ರಿಂದ ಇದು ಇಂಪಾರ್ಟೆನ್ಸನ್ನು ಪಡ್ಕೊಳುತ್ತೆ. ನಮ್ಮ ಕರ್ನಾಟಕದ ಕರೆಂಟ್ ಅಫೇರ್ಸ್ಗೆ ಇದು ಸಂಬಂಧಪಡೋದ್ರಿಂದ ಒಂದು ಹೆಮ್ಮೆ ಕೂಡ ಹೌದು. ಮತ್ತೊಂದು ಆ ದೇಶದ ಪ್ರತಿಷ್ಠಿತ ಪುರಸ್ಕಾರವನ್ನು ನಮ್ಮ ದೇಶದಲ್ಲಿ, ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಕ್ಯಾಪಿಟಲ್ನಲ್ಲಿ ಇರ್ತಕ್ಕಂಥವ್ರು ಒಬ್ಬರು ಸಿಕ್ಕಿದೆ ಅಂದರೆ ಅದು ಒಂದು ಹೆಮ್ಮೆಯ ವಿಷಯ. ಹಾಗಾಗಿ ಈ ಪುರಸ್ಕಾರವನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಇವರ ಹೆಸರನ್ನು ಕೂಡ ನೆನಪಲ್ಲಿ ಇಟ್ಕೋಬೇಕು. ಪುರಸ್ಕಾರ ಯಾವುದು, ಯಾರೇ ಕೊಟ್ಟಿದ್ದಾರೆ, ಯಾವ ದೇಶ ಕೊಡ್ತು, ನೀವು ಮೂರನ್ನು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಮುಂದೆ ಹೋಗೋಣ. ನೋಡಿ, ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಫ್ರೂಟ್ ಅಂತ ಕರಿತೀವಿ ನಾವು, ಫಸ್ಟ್ ಟ್ರೈನ್ ಫ್ರೂಟ್ ಅಂತ ಕರೀತಾರೆ. ನಮ್ಮ ದೇಶದಲ್ಲೇ ಮೊಟ್ಟ ಮೊದಲನೇ ಹಣ್ಣಿನ ರೈಲನ್ನು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ತಾಡಿಪತ್ರಿ ಅನ್ನೋ ಸ್ಥಳದಿಂದ ಮುಂಬೈ ಮಾರ್ಗದಲ್ಲಿ ಪ್ರಾರಂಭ ಮಾಡಲಾಗಿದೆ. ಇಷ್ಟನ್ನು ನೆನ್ಪಿಟ್ಕೋಬೇಕು. ಇದು ನಮ್ಮ ದೇಶದ ಮೊದಲ ಹಣ್ಣಿನ ರೈಲು, ಫಸ್ಟ್ ಫ್ರೂಟ್ ಟ್ರೈನ್ ಅಂತ ಕರಿತೀವಿ. ಎಲ್ಲಿಂದ? ಇದು ಆಂಧ್ರ ಪ್ರದೇಶ ರಾಜ್ಯದ ಅನಂತಪುರ ಅನ್ನೋ ಜಿಲ್ಲೆಯ
ತಾಡಿಪತ್ರಿ ಅನ್ನೋ ಪ್ಲೇಸ್. ಈ ರೀತಿ ಹೆಸರುಗಳು ನಿಮಗೆ ಟಫ್ ಇರ್ತಾವಲ್ಲ, ಇಲ್ಲೇ ನಿಮಗೆ ಕ್ವಶನ್ಸನ್ನು ಅವ್ರು ಫ್ರೇಮ್ ಮಾಡೋದು. ಅವ್ರು ಏನು ಮಾಡ್ತಾರೆ, ದೇಶದ ಪ್ರಥಮ ಹಣ್ಣಿನ ರೈಲಾದಂತಹ ಈ ಒಂದು ರೈಲನ್ನು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಯಾವ ಸ್ಥಳದಿಂದ ಮುಂಬೈಗೆ ಪ್ರಾರಂಭಿಸಲಾಗಿದೆ ಅಂತ ಈ ಒಂದು ಪ್ಲೇಸನ್ನು ಖಾಲಿ ಬಿಡ್ಬೋದು ನಿಮಗೆ. ಅಥವಾ ಈ ಒಂದು ಹೆಸರನ್ನೇ ಕೊಟ್ಟು ಮುಂಬೈ ಅಂತೇನಿದೆ ಮಹಾರಾಷ್ಟ್ರ, ಇದು ಲೆಕ್ಕ ಹೆಂಗಾಯ್ತು ಅಂದರೆ ಆಂಧ್ರ ಪ್ರದೇಶ ಟು ಮಹಾರಾಷ್ಟ್ರ ಅಂತ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಅವರು ಪ್ಲೇಸಸ್ನ ಕೊಡ್ತಾರೆ, ಕೆಲವೊಂದು ಟೈಮಲ್ಲಿ ಅವರು ರಾಜ್ಯಗಳನ್ನು ಕೊಡ್ತಾರೆ. ಯಾವ ರಾಜ್ಯದಿಂದ ಯಾವ ರಾಜ್ಯ ಅಂತ ಕೊಡ್ಬೋದು, ಅಥವಾ ಯಾವ ಸ್ಥಳದಿಂದ ಯಾವ ಸ್ಥಳ ಅಂತ ಕೊಡ್ಬೋದು. ಎರಡೂ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೊಂಡಿರಿ. ಇನ್ನು ಮಾಲ್ಡೀವ್ಸು ರೀಸೆಂಟಾಗಿ ಕಾಮನ್ವೆಲ್ತ್ ಒಕ್ಕೂಟ ಏನಿದೆ ಅದಕ್ಕೆ ವಾಪಸ್ ಸೇರ್ಕೊಂಡಿದೆ, ಮರು ಸೇರ್ಪಡೆಯಾಗಿದೆ. 54ನೇ ಸದಸ್ಯ ರಾಷ್ಟ್ರವಾಗಿ ಮರು ಸೇರ್ಪಡೆಯಾಗಿದೆ, ಇಂಪಾರ್ಟೆಂಟು. ಸೊ ಇದು ಬಂದ ತಕ್ಷಣ ಕಾಮನ್ವೆಲ್ತ್ ಒಕ್ಕೂಟ ಅಂದರೆ ಏನು, ಯಾವಾಗ ಸ್ಥಾಪನೆ ಆಯಿತು, ಕೇಂದ್ರ ಕಚೇರಿಯಲ್ಲಿದೆ, ಭಾರತ ಇದರ ಸದಸ್ಯತ್ವ ಹೊಂದಿದೆಯಾ ಇಲ್ವಾ, ಎಲ್ಲನೂ ನೀವು ನೋಡ್ಕೋಬೇಕಾಗತ್ತೆ ಅಡಿಷನಲ್ ಇನ್ಫಾರ್ಮೇಷನ್ ರೀತಿಯಲ್ಲಿ. ಇನ್ನು ನವದೆಹಲಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಅರವಿಂದ್ ಕೇಜ್ರಿವಾಲ್ ಅವರು 3ನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಮತ್ತು 3ನೇ ಬಾರಿಗೆ ಅಧಿಕಾರವನ್ನು ಹೇರಿದ್ರು. ಯಾವುದೇ ರಾಜ್ಯದ್ದು ಕರೆಂಟ್ ಅಫೇರ್ಸ್ ತಗೊಳ್ಳೋದಿಲ್ಲ, ಆದರೆ ಡೆಲ್ಲಿದು ಯಾಕೆ ತಗೋಬೇಕು ಅಂದರೆ ಇದು ನ್ಯಾಷನಲ್ ಕ್ಯಾಪಿಟಲ್, ನಮ್ಮ ರಾಷ್ಟ್ರೀಯ ರಾಜಧಾನಿ ಆಗಿರೋದ್ರಿಂದ ದೆಹಲಿದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅರವಿಂದ್ ಕೇಜ್ರಿವಾಲ್ ಅವರು ಅಲ್ಲಿಯ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ನಮ್ಮ ಕನ್ನಡದ ಹಿರಿಯ ಸಾಹಿತಿಗಳಾದಂಥ ಪಾಟೀಲ್ ಪುಟ್ಟಪ್ಪನವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಹಾಗಾಗಿ ಈ ವರ್ಷದ ಕರೆಂಟ್ ಅಫೇರ್ಸ್ಗಳಲ್ಲಿ ಅವ್ರಿಗೆ ಸಂಬಂಧಪಟ್ಟಿರೋಂಗೆ ಹಲವಾರು ಸುದ್ದಿಗಳು ನಿಮಗೆ ಬರಬಹುದು. ಅವ್ರನ್ನ ಶಾರ್ಟ್ ಫಾರ್ಮಲ್ಲಿ ಪಾಪು ಅಂತ ಕರೀತಿದ್ರು, ಪಾಟೀಲ್ ಪುಟ್ಟಪ್ಪ. ಓಕೆ, ನಮ್ಮ ಕರ್ನಾಟಕದ ವಿಧಾನಸಭೆಯ ಉಪಸಭಾಪತಿಗಳಾಗಿ ಆನಂದ್ ಚಂದ್ರಶೇಖರ್ ಮಾವನಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಪ್ರಸ್ತುತ ನಿಮ್ಗೆ ಗೊತ್ತಿರೋಂಗೆ ನಮ್ಮ ವಿಧಾನಸಭೆಯಲ್ಲಿ ಸ್ಪೀಕರ್ ಅಂದರೆ ಸಭಾಪತಿಯಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಉಪಸಭಾಪತಿ ಹುದ್ದೆ ಖಾಲಿ ಇತ್ತು, ಆ ಹುದ್ದೆಗೆ ಈಗ ಆನಂದ್ ಚಂದ್ರಶೇಖರ್ ಮಾಮನಿ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಇಂಪಾರ್ಟೆಂಟು, ಕರ್ನಾಟಕದ ಸಭಾಪತಿ ಮತ್ತು ಉಪಸಭಾಪತಿ ಬಗ್ಗೆ ನಿಮಗೆ PC ಪರೀಕ್ಷೆಗಳಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಬೇರೆ ಪರೀಕ್ಷೆಗಳಲ್ಲೂ ಕೇಳಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೇಳ್ಬೋದು. FDSTA ಪರೀಕ್ಷೆಗಳಲ್ಲಿ ನೇರವಾದ ಪ್ರಶ್ನೆಗಳು ಬರಲಿಲ್ಲ ಅಂದ್ರೂ ಹೇಳಿಕೆಗಳ ರೂಪದಲ್ಲಿ ಪ್ರಶ್ನೆಗಳು ಬರಬಹುದು. ವಿಧಾನಸಭೆಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಬಂದಾಗ ಈ ರೀತಿಯ ಅಂಶಗಳಲ್ಲಿ ಸೇರಿಸ್ಕೊಳ್ಬಹುದು, ಅಥವಾ ನೇರವಾದ ಪ್ರಶ್ನೆಗಳನ್ನು ಕೂಡ ಕೇಳಬಾರ್ದು ಅಂತ ಏನೂ ಇಲ್ಲ. ಇನ್ನು ಕರ್ನಾಟಕ ವಿಧಾನಸಭೆಯ ಪ್ರಸ್ತುತ ಸಭಾಪತಿಗಳು ನಿಮಗೆಲ್ಲ ಗೊತ್ತಿರೋಂಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಇವರ ಇಬ್ಬರ ಹೆಸರನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಜೊತೆಗೆ ಸರ್ಕಾರದಲ್ಲಿ ನೂತನ ಸಚಿವರು ಏನಾರು ಆದರೆ ಇಲಾಖೆ ಯಾವುದು, ಯಾವ ಇಲಾಖೆಗೆ ಯಾವ ಸಚಿವರು ಇದ್ದಾರೆ ಅನ್ನೋದನ್ನು ಕೂಡ ನೀವು ನೋಡ್ಕೊಂಡಿರಬೇಕು. ಅದು ಮುಂಬರುವ ಪರೀಕ್ಷೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ನಿಮ್ಗೆ ಇಲ್ಲಿ. ಆಂಧ್ರ ಪ್ರದೇಶ ರಾಜ್ಯದಲ್ಲಿ ವಿಶಾಖಪಟ್ಟಣಂದಲ್ಲಿ LG ಅಂತ ಒಂದು ಕಂಪನಿ ಇದೆ. ಆ ಕಂಪನಿಯಲ್ಲಿ ಸ್ಟೈರಿನ್ ಗ್ಯಾಸ್ ಲೀಕ್ ಆಗಿತ್ತು ಇತ್ತೀಚೆಗೆ. ಇದೊಂದು ವಿಷಾನಿಲ್ಲ, ಟಾಕ್ಸಿಕ್ ಇದು. ಅದು ಸೋರಿಕೆ ಆಗಿ 11 ಜನ ನಿಧನರಾಗಿದ್ರು. ಓಕೆ, ಈ ಒಂದು ಸುದ್ದಿ ತುಂಬ ಹೈಲೈಟ್ ಆಗಿತ್ತು, ಹಾಗಾಗಿ ತುಂಬ ಇಂಪಾರ್ಟೆಂಟು. ಯಾವ ರಾಜ್ಯ, ಯಾವ ಸ್ಥಳ, ಯಾವ ಒಂದು ಕಂಪನಿ, LG ಅನ್ನೋ ಒಂದು ಕಂಪನಿ, ಯಾವ ಒಂದು ಗ್ಯಾಸ್, ಸ್ಟೈರಿನ್ ಅನ್ನೋ ಗ್ಯಾಸ್, ಇದೊಂದು ವಿಷಾನಿಲ್ಲ. ಸರಿಸುಮಾರು 11 ಜನ ನಿಧನರಾಗಿದ್ರು. ಈ ಹಿಂದೆ ಈ ರೀತಿ ದೊಡ್ಡ ದುರಂತ, ಇದು ಸಣ್ಣ ದುರಂತ ಅಂತ ನಾವು ಹೇಳಬಾರ್ದು, ಸಾವುಗಳಲ್ಲಿ ಸಣ್ಣದು ದೊಡ್ಡದು ಅಂತಿರೋದಿಲ್ಲ. ಆದರೆ ಇದಕ್ಕಿಂತ ತುಂಬ ದೊಡ್ಡ ದುರಂತ ಅಂದರೆ 1984ರಲ್ಲಿ ಭೋಪಾಲ್ ದುರಂತ ಅಂತ ಆಗಿದೆ. ಅದ್ರ ಬಗ್ಗೆ ನೀವು ಮಾಹಿತಿನ ಸಂಗ್ರಹ ಮಾಡ್ಬೋದು. ಈಥಾಲ್ ಐಸೋಸೈನೈಡ್ ಅನ್ನೋ ಒಂದು ಗ್ಯಾಸ್ ಆ ಟೈಮಲ್ಲಿ ಲೀಕ್ ಆಗಿ ತುಂಬ ಜನ ಸತ್ತೋಗಿದ್ರು ಆ ಟೈಮಲ್ಲಿ. ಅದ್ರ ಬಗ್ಗೆನೂ ಕೂಡ ಇದು ಈ ಒಂದು ಸಂದರ್ಭ ಬಂದಾಗ ಅದ್ರ ಬಗ್ಗೆನೂ ಉಲ್ಲೇಖ ಆಗುತ್ತೆ. ಎರಡರ ಮಾಹಿತಿಗಳನ್ನು ನೀವು ನೋಡ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್. 2020ನೇ ಸಾಲಿನ ಪುಲ್ಟಿಜರ್ ಪುರಸ್ಕಾರವನ್ನು ಪಡ್ಕೊಂಡಂಥವ್ರು ಮುಖ್ತಾರ್ ಖಾನ್, ಚೆನ್ನಿ ಆನಂದ್, ಯಾಸಿರ್ ದರ್, ಇವರು 3 ಜನಕ್ಕೆ 2020ನೇ ಸಾಲಿನಲ್ಲಿ ಪುಲ್ಟಿಜರ್ ಪುರಸ್ಕಾರ ಸಿಕ್ಕಿದೆ. ನೆಕ್ಸ್ಟ್, ಬ್ರಿಕ್ಸ್ ದೇಶಗಳ ಅಭಿವೃದ್ಧಿ ಬ್ಯಾಂಕ್ ಆಗಿರ್ತಕ್ಕಂಥ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಮಾರ್ಕೋಸ್ ಟ್ರಾಯ್ಸ್ ಅವ್ರನ್ನ ನೇಮಕ ಮಾಡಿದ್ದಾರೆ. ಮಾರ್ಕೋಸ್ ಟ್ರಾಯ್ಸ್ ಇವರು ಬ್ರೆಜಿಲ್ ದೇಶದವರು. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಮಾರ್ಕೋಸ್ ಟ್ರಾಯ್ಸ್ ಅವ್ರನ್ನ ನೇಮಕ ಮಾಡಿದ್ದಾರೆ. ಇವರು ಮೂಲತಃ ಬ್ರೆಜಿಲ್ ದೇಶದವರು. ಇದೇನು ಬ್ಯಾಂಕು ಅಂದರೆ ಬ್ರಿಕ್ಸ್ ದೇಶಗಳ ಅಭಿವೃದ್ಧಿ ಬ್ಯಾಂಕ್. ಬ್ರಿಕ್ಸ್ ಅಂದರೆ ಗೊತ್ತಿದೆಯಲ್ಲ ನಿಮಗೆ, BRICS. ಬ್ರಿಕ್ಸ್ ದೇಶಗಳು ಅಂದರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ಸೌತ್ ಆಫ್ರಿಕಾ, 5 ದೇಶಗಳ ಒಂದು ಒಕ್ಕೂಟ ಇದು. ಓಕೆ, ಅವರ ಒಂದು ಅಭಿವೃದ್ಧಿ ಬ್ಯಾಂಕ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಅವರೇ ಒಂದು 5 ಜನ ಒಂದು ಗುಂಪು ಸೇರ್ ಮಾಡ್ಕೊಂಡಿದ್ದಾರೆ, ಅವರೇ ಒಂದು ಬ್ಯಾಂಕನ್ನು ಸಪ್ರೇಟ್ ಮಾಡ್ಕೊಂಡಿದ್ದಾರೆ. ಆ ಬ್ಯಾಂಕ್ನ ಅಧ್ಯಕ್ಷರಾಗಿ ಈ ಒಂದು ರಾಷ್ಟ್ರಗಳಿಂದನೇ ಆಯ್ಕೆ ಆಗ್ತಾರೆ. ಈಗ ಆಯ್ಕೆ ಆಗಿರೋರು ಕೂಡ ಬ್ರೆಜಿಲಿಂದ ಆಯ್ಕೆ ಆಗಿರೋದು. ರಷ್ಯಾಗೂ ಒಂದು ಅವಕಾಶ ಬರುತ್ತೆ, ಭಾರತಕ್ಕೂ ಅವಕಾಶ ಬರುತ್ತೆ, ಚೀನಾಗೂ ಅವಕಾಶ ಬರುತ್ತೆ, ಸೌತ್ ಆಫ್ರಿಕಾದವ್ರಿಗೂ ಅವಕಾಶ ಬರುತ್ತೆ. ಎಲ್ಲರೂ ಕೂಡ ಅಧ್ಯಕ್ಷರಾಗ್ತಿರ್ತಾರೆ. ಸೊ ಪ್ರಸ್ತುತವಾಗಿ ಮಾರ್ಕೋಸ್ ಟ್ರಾಯ್ಸ್ ಅವರು ಬ್ರೆಜಿಲ್ ದೇಶದವರು, ಅವರು ಅಧ್ಯಕ್ಷರಾಗಿದ್ದಾರೆ.
ನೆಕ್ಸ್ಟ್ ನೋಡೋಣ. ಕರುನಾಡಿನ ಸಾಹಿತ್ಯ ಲೋಕದ ಧ್ರುವ ತಾರೆ ಅಂತ ನಾವು ಕರೀತಕ್ಕಂಥ ನಿತ್ಯೋತ್ಸವದ ಕವಿ ಅಂತಾನೆ ಫೇಮಸ್ ಆಗಿರ್ತಕ್ಕಂಥ ಪ್ರೊಫೆಸರ್ ನಿಸಾರ್ ಅಹಮದ್ ಅವರು ತೀರ್ಕೊಂಡಿದ್ದಾರೆ. ಅವರು ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟು ವಿಷಯಗಳು ಸಾಧ್ಯವೋ ಅಷ್ಟನ್ನು ನೀವು ಸಂಗ್ರಹ ಮಾಡಬೇಕು. ಅವರ ಕುರಿತಾಗಿ ಈ ಒಂದು ವರ್ಷದಲ್ಲಿ ಹಲವಾರು ಪ್ರಶ್ನೆಗಳು ನಿಮಗೆ ಬರ್ತವೆ. 2020ನೇ ಸಾಲಿನ ಟೈಮ್ ಹೈಯರ್ ಎಜುಕೇಷನ್ ಏಷ್ಯಾ ವಿಶ್ವವಿದ್ಯಾಲಯ ರ್ಯಾಂಕಿಂಗ್ನಲ್ಲಿ ನಮ್ಮ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಏನಿದೆ ಅದು 36ನೇ ಸ್ಥಾನವನ್ನು ಪಡ್ಕೊಂಡಿದೆ. ನೆನಪಲ್ಲಿ ಇಟ್ಕೊಂಡಿರಿ, ಟೈಮ್ ಹೈಯರ್ ಎಜುಕೇಷನ್ ಏಷ್ಯಾ ವಿವಿ ರ್ಯಾಂಕಿಂಗ್. ಪ್ರಾಪರ್ ಕ್ವಶನ್ ಇರಬೇಕು, ಪ್ರಾಪರ್ ಮೆನ್ಷನ್ ಇದ್ರೆ ಮಾತ್ರ. ಈ ಒಂದು ರ್ಯಾಂಕಿಂಗ್ನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ IISc ಅವರು 36ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಹಾಗಾದರೆ ಮೊದಲನೇ ಸ್ಥಾನದಲ್ಲಿ ಯಾವುದಿದೆಯಪ್ಪ ಅಂದರೆ ಚೀನಾದ ಒಂದು ಯೂನಿವರ್ಸಿಟಿ ಅಗ್ರ ಸ್ಥಾನದಲ್ಲಿದೆ. ಓಕೆ, ಅದನ್ನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ನೋಡಿ, 2021ನೇ ಸಾಲಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ಕಾರ್ಯಕಾರಿ ಮಂಡಳಿಯನ್ನ ಅಧ್ಯಕ್ಷತೆಯನ್ನ ಭಾರತದವರು ಕೊಟ್ಟಿದ್ದಾರೆ. ಭಾರತದಲ್ಲಿ ಯಾರು ಕೊಟ್ಟಿದ್ದಾರೆ ಅಂದರೆ ನಮ್ಮ ಪ್ರಸ್ತುತ ಕೇಂದ್ರದ ಆರೋಗ್ಯ ಖಾತೆ ಸಚಿವರಾದಂತಹ ಡಾಕ್ಟರ್ ಹರ್ಷವರ್ಧನ್ ಅವರು ಈ ಒಂದು ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಇದು ನಮಗೊಂದು ಒಂದು ಪ್ರೈಡ್ ಮೂಮೆಂಟ್ ಕೂಡ ಹೌದು. ಹಾಗಾಗಿ ನಾವು ಇದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು. 2021ನೇ ಸಾಲಿನ ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷತೆಯನ್ನ ಭಾರತದ ಕೇಂದ್ರದ ಆರೋಗ್ಯ ಖಾತೆ ಸಚಿವರಾದಂತಹ ಡಾಕ್ಟರ್ ಹರ್ಷವರ್ಧನ್ ಅವರು ವಹಿಸಿಕೊಂಡಿದ್ರು. 19 ಮತ್ತು 20ನೇ ಸಾಲಿನ ಕರ್ನಾಟಕ ಸರ್ಕಾರ ನೀಡತಕ್ಕಂಥ ಬಸವ ಪುರಸ್ಕಾರ ಪ್ರಶಸ್ತಿಯನ್ನು ಯಾರು ಕೊಡಲಾಗಿದೆ ಅಂದರೆ ಬಸವಲಿಂಗ ಪಟ್ಟದೇವರು. ನೋಡಿ, ಬಸವ ಪುರಸ್ಕಾರ, ಬಸವಶ್ರೀ ಪುರಸ್ಕಾರ, ಮತ್ತೊಂದಿದೆ. ಇವು 3 ಪುರಸ್ಕಾರಗಳು ಕನ್ಫ್ಯೂಸ್ ಆಗ್ತವೆ. 3 ಕೂಡ ನೀವು ಡೀಟೇಲ್ ಆಗಿ ಬರೆದಿಟ್ಕೋಬೇಕು. ಮೊದಲನೇದಾಗಿ ಯಾವ ಪುರಸ್ಕಾರವನ್ನು ಯಾರು ಕೊಡ್ತಾರೆ ನೋಡಿ. ಇಲ್ಲಿ ಬಸವ ಪುರಸ್ಕಾರ ಏನಿದೆ ಇದು ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ಪುರಸ್ಕಾರ, ಅಫಿಷಿಯಲ್. ಕೆಲವೊಂದನ್ನು ಮಠಗಳು ಕೊಡ್ತವೆ, ಇನ್ನು ಕೆಲವೊಂದನ್ನ ನೀವು ಅದನ್ನು ಓದ್ಕೋಬೇಕಾದ್ರೆ ಆ ಪುರಸ್ಕಾರಗಳನ್ನು ಯಾರು ಕೊಡ್ತಾರೆ, ಯಾವ ವರ್ಷ ಯಾರು ಕೊಟ್ಟಿದ್ದಾರೆ ಮತ್ತು ಆ ಪುರಸ್ಕಾರದಲ್ಲಿ ಏನೇನಿರ್ತದೆ ಇಷ್ಟನ್ನು ನೋಡ್ಕೊಂಡಿರಬೇಕು. ಯಾಕೆ ಆಯ್ಕೆ ಮಾಡ್ತಾರೆ ಅನ್ನೋದನ್ನು, ಯಾವ ರೀತಿ ಆಯ್ಕೆ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡ್ಕೊಂಡಿರಬೇಕು. 19-20ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರವೇ ಕೊಡ್ತಕ್ಕಂಥ ಬಸವ ಪುರಸ್ಕಾರವನ್ನು ಬಸವಲಿಂಗ ಪಟ್ಟದೇವರು ಅವರು ಪಡ್ಕೊಂಡಿದ್ದಾರೆ. 19-20ನೇ ಸಾಲಿನ ಭಗವಾನ್ ಮಹಾವೀರ ಪ್ರಶಸ್ತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವಾಲಯ ಕೊಡ್ತದೆ. ನೋಡಿ, ಇಲ್ಲಿ ಕ್ಲಿಯರ್ ಇದೆ. ಮೇಲ್ನೇದು ಅಷ್ಟೇ ಕರ್ನಾಟಕ ಸರ್ಕಾರ ಕೊಡೋದು, ಇದು ಅಷ್ಟೇ ಕರ್ನಾಟಕ ಸರ್ಕಾರ ಕೊಟ್ಟಂಗೆ ಆಗುತ್ತೆ. ಯಾಕಂದರೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡ್ತಕ್ಕಂಥ ಪುರಸ್ಕಾರವೇ ಭಗವಾನ್ ಮಹಾವೀರ ಪುರಸ್ಕಾರ. ಈ ಪುರಸ್ಕಾರವನ್ನು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ 2019-20ನೇ ಸಾಲಿನಲ್ಲಿ ಕೊಡಲಾಗಿದೆ. ಸೊ ಮುಂದಿನ ಪ್ರಶ್ನೆ ನೋಡಿ, 2020ರ ಫೋರ್ಬ್ಸ್ ಭಾರತೀಯ ಶ್ರೀಮಂತರ ಪಟ್ಟಿಯಲ್ಲಿ ಮುಖೇಶ್ ಅಂಬಾನಿ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಮೇಲೆ ಹುರೇನ್ ಜಾಗತಿಕ ಶ್ರೀಮಂತರ ಪಟ್ಟಿ ನಿಮಗೆ ಹೇಳಿದೆ, ಇಲ್ಲಿ ಫೋರ್ಬ್ಸ್ ಭಾರತೀಯ ಶ್ರೀಮಂತರ ಪಟ್ಟಿ. ಇಲ್ಲಿ ಕೂಡ ಭಾರತೀಯರ ಶ್ರೀಮಂತ ಪಟ್ಟಿ ಇದು, ಓಕೆನಾ. ಅದರಲ್ಲಿ ಮುಖೇಶ್ ಅಂಬಾನಿ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಎರಡನೇ ನೋಡಿ, ಭಾರತದಲ್ಲಿ ಮೊದಲ ಬಾರಿಗೆ ಪ್ರತಿಯೊಬ್ಬ ನಾಗರಿಕನ ಆರೋಗ್ಯ ದತ್ತಾಂಶವನ್ನು ಸಿದ್ಧಪಡಿಸೋದಕ್ಕೆ ನಮ್ಮ ಸರ್ಕಾರ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಆ ಮಹತ್ವಾಕಾಂಕ್ಷೆ ಯೋಜನೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಾಲನೆಯನ್ನು ಕೊಡಲಾಗಿದೆ. ಈ ಒಂದು ಮಾಹಿತಿ ನಿಮಗೆ ಗೊತ್ತಿರಲಿ ಸಣ್ಣದಾಗಿ. ಇದು ಭಾರತದಲ್ಲಿ ಮೊದಲನೇ ಬಾರಿಗೆ ಆಗಿರೋದ್ರಿಂದ ಇಂಪಾರ್ಟೆಂಟ್ ಇದು. ಪ್ರತಿಯೊಬ್ಬ ನಾಗರಿಕರ ಆರೋಗ್ಯ ದತ್ತಾಂಶವನ್ನು, ಒಂದು ಡೇಟಾವನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ ಚಾಲನೆ ಸಿಕ್ಕಿದೆ. ಅದಕ್ಕೆ ವಿಶ್ವ ಬ್ಯಾಂಕ್ನ ಪ್ರಮುಖ ಹುದ್ದೆಗೆ ಭಾರತೀಯ ಮೂಲದ ಅರ್ಥಶಾಸ್ತ್ರಜ್ಞರಾದಂಥ ಅರ್ಬಾಜ್ ಝಾ ಅವರನ್ನು ನೇಮಕ ಮಾಡಲಾಗಿದೆ. ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಭಾರತ ಮೂಲದ ಅರ್ಥಶಾಸ್ತ್ರಜ್ಞರಾದಂಥ ಅಬ್ಬಾಸ್ ಝಾ ಅವರು ಕೆಳಗಿನ ಯಾವ ವಿಶ್ವಸಂಸ್ಥೆಯ ಒಂದು ಇದಕ್ಕೆ ಆಯ್ಕೆ ಆಗಿದ್ದಾರೆ ಅಂದ್ಬಿಟ್ಟು ನಿಮ್ಗೆ ಪ್ರಶ್ನೆ ಕೇಳ್ಬೋದು. ವಿಶ್ವ ಬ್ಯಾಂಕು, ಯುನೆಸ್ಕೋ, ಯುನೆಸೆಫ್ ಅಂತ ನಿಮ್ಗೆ ಆಯ್ಕೆಗಳನ್ನು ಕೊಟ್ಬಿಡ್ತಾರೆ. ಆವಾಗ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಕ್ಲಿಯರಾಗಿ ಗೊತ್ತಿರಬೇಕು. ಎಲ್ಲಿಗೆ ಆಯ್ಕೆ ಆದರೂ, ವಿಶ್ವ ಬ್ಯಾಂಕ್ಗೆ ಆಯ್ಕೆ ಆದರೂ ಅಲ್ಲಿ ಒಂದು ಪ್ರಮುಖವಾದ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಅಬ್ಬಾಸ್ ಝಾ ಅಂತ ಅವರ ಹೆಸರು. ಇವರೊಬ್ಬರು ಅರ್ಥಶಾಸ್ತ್ರಜ್ಞರು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ಭಾರತ ಮೂಲದವರು. ಇವ್ರನ್ನ ವಿಶ್ವ ಬ್ಯಾಂಕ್ಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಮಟ್ಟದ ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣ ಅಂತ ಪುರಸ್ಕಾರವನ್ನು ಪಡ್ಕೊಂಡಿದೆ. ನೆನಪಲ್ಲಿ ಇಟ್ಕೊಂಡಿರಿ, ಅಂತಾರಾಷ್ಟ್ರೀಯ ಮಟ್ಟದ ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಯಲಹಂಕದಲ್ಲಿರ್ತಕ್ಕಂತಹ ಕರ್ನಾಟಕ ರಾಜ್ಯದ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದಲ್ಲಿ ಮೇಘ ಸಂದೇಶ ಅನ್ನೋ ಒಂದು ಅಪ್ಲಿಕೇಶನ್ನ ಬಿಡುಗಡೆ ಮಾಡಲಾಗಿತ್ತು.
ನೋಡಿ, ಅಪ್ಲಿಕೇಶನ್ಸ್ಗಳ ಬಗ್ಗೆ ಬಂದಾಗ ಕರ್ನಾಟಕ ಸರ್ಕಾರದ್ದು ಅಪ್ಲಿಕೇಶನ್ಸ್ಗಳು ಕೊರೋನಾ ಸಂದರ್ಭದಲ್ಲಿ ಏನೇನು ಅಪ್ಲಿಕೇಶನ್ಸನ್ನು ಬಿಟ್ಟಿದ್ರು, ಯಾವ್ಯಾವ ಕಾರಣಕ್ಕೋಸ್ಕರ ಅಪ್ಲಿಕೇಶನ್ಸನ್ನು ಬಿಟ್ಟಿದ್ರು, ಅದನ್ನೆಲ್ಲ ನೀವು ಒಂದು ನೋಟ್ಸ್ ಮಾಡಿಕೊಂಡ್ರೆ ತುಂಬ ಇಂಪಾರ್ಟೆಂಟು. ಬೇರೆ ನಮ್ಮ ನೆರೆಯ ರಾಜ್ಯಗಳ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಥವಾ ಹೆಚ್ಚು ಸುದ್ದಿಯಲ್ಲಿರ್ತಕ್ಕಂಥ ಅಪ್ಲಿಕೇಶನ್ಗಳು, ಬೇರೆ ಬೇರೆ ರಾಜ್ಯಗಳು ಜಾರಿಗೆ ತಂದಿರತಕ್ಕಂಥ ಅಪ್ಲಿಕೇಶನ್ಸ್ಗಳನ್ನು ನೀವು ಬರ್ಕೊಂಡಿಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಎಕ್ಸಾಮ್ಸಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್, ಒರಿಸ್ಸಾದ ಮುಖ್ಯಮಂತ್ರಿಗಳಾದಂಥ ನವೀನ್ ಪಟ್ನಾಯಕ್ ಅವರು ಭಾರತದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು. ಇತ್ತೀಚೆಗೆ ಒಂದು ಡೇಟಾವನ್ನು ಬಿಡುಗಡೆ ಮಾಡಿದ್ರು. ಭಾರತದ ಜನಪ್ರಿಯ ಮುಖ್ಯಮಂತ್ರಿಗಳ ಒಂದು ಡೇಟಾ ಬಂದಿತ್ತು. ಅದರಲ್ಲಿ ಒಡಿಸ್ಸಾ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನವೀನ್ ಪಟ್ನಾಯಕ್ ಅವರು ಇಡೀ ಭಾರತದಲ್ಲೇ ಅತ್ಯುನ್ನತವಾದ ಜನಪ್ರಿಯ ಮುಖ್ಯಮಂತ್ರಿ ಅಂತ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ರು. ಹಾಗಿದ್ರೆ ನಮ್ಮ ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಈ ಒಂದು ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದ್ದರು. ಓಕೆ, ಎರಡೂ ಗೊತ್ತಿರಲಿ, ಮೊದಲನೇ ಸ್ಥಾನದಲ್ಲಿ ಯಾರಿದ್ರು ಮತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಾವ ಸ್ಥಾನದಲ್ಲಿದ್ದಾರೆ, ಎರಡೂ ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ನೆಕ್ಸ್ಟು ನಬಾರ್ಡ ನಿಮಗೆಲ್ಲ ಗೊತ್ತಿರ್ತದೆ. ತುಂಬ ಸಲ ಎಕ್ಸಾಮ್ಸಲ್ಲಿ ಅದರ ಫುಲ್ ಫಾರ್ಮನ್ನು ಕೇಳ್ತಿರ್ತಾರೆ. ಅದು ಸ್ಥಾಪನೆ ಆಗಿದ್ದು ವರ್ಷನ ಕೇಳಿರ್ತಾರೆ ಆಲ್ರೆಡಿ. ಸೊ ನಬಾರ್ಡಾಗೆ ಅಧ್ಯಕ್ಷರಾಗಿ ಗೋವಿಂದರಾಜನ್ ಚಿಂತಲ್ ಅವರನ್ನ ನೇಮಕ ಮಾಡಲಾಗಿದೆ. ಗೋವಿಂದರಾಜನ್ ಚಿಂತಲ್ ಅವರನ್ನ ನಬಾರ್ಡಾದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. ನಬಾರ್ಡ ಅಂದರೆ ಭಾರತದ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತ ಇದನ್ನು ಕರೀತಾರೆ. ಓಕೆ, ಅವರ ಅಧ್ಯಕ್ಷರು ಯಾರು, ನೂತನವಾಗಿ ಆಯ್ಕೆಯಾಗ್ತಾರೆ ಗೊತ್ತಿರಬೇಕು. ನೋಡಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ 5 ರಾಷ್ಟ್ರಗಳು, ಸದಸ್ಯ ರಾಷ್ಟ್ರಗಳು, ಕಾಯಂ ರಾಷ್ಟ್ರಗಳು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳ ಒಂದು ಚುನಾವಣೆ ನಡೀತದೆ ಪ್ರತಿ ಸಲ. ಹಾಗೆ ಭಾರತ ಈ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳು ನಡೀತವೆ. ಅವು 2 ವರ್ಷಗಳು ಅಲ್ಲಿರ್ತವೆ. 2 ವರ್ಷಗಳು ಅಧಿಕಾರವನ್ನು ಪಡ್ಕೋಬಹುದು. ಇದೇ ಬೇರೆ ಪಟ್ಟಿ. ಕಾಯಂ ಸದಸ್ಯ ರಾಷ್ಟ್ರಗಳು 5 ಮಾತ್ರ, 5 ಕಾಯಂ ಸದಸ್ಯ ರಾಷ್ಟ್ರಗಳು. ಅದನ್ನು ಹೊರತುಪಡಿಸಿ ಇನ್ನು ಕೆಲವು ರಾಷ್ಟ್ರಗಳಿಗೆ 2 ವರ್ಷಗಳಿಗೆ ಒಂದು ಅಧಿಕಾರವನ್ನು ಕೊಡ್ತಾರೆ ವಿಶ್ವಸಂಸ್ಥೆಯಲ್ಲಿ. ಕಾಯಂ ಸದಸ್ಯ ಅಲ್ಲದ ರಾಷ್ಟ್ರಗಳ ಪಟ್ಟಿ. ಓಕೆ, ಅಲ್ಲಿ ಭಾರತ ಸದಸ್ಯತ್ವವನ್ನು ಪಡ್ಕೊಂಡಿದೆ 2021-22ನೇ ಸಾಲು. 2 ವರ್ಷಗಳ ತನಕ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರವಾಗಿ ವಿಶ್ವ ಭದ್ರತಾ ಮಂಡಳಿಯಲ್ಲಿ ಭಾರತ ಇರುತ್ತದೆ. ಓಕೆ, ಇದು ಕೂಡ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ನಿಮಗೆ ಕೇಳ್ಬೋದು. ಇನ್ನು ಛತ್ತೀಸ್ಗಢದ ಮುಖ್ಯಮಂತ್ರಿಗಳಾದಂಥ ಭೂಪೇಲ್ ಬಾಗಿಲ್ ರೈತರು ಮತ್ತು ಪಶುಸಂಗೋಪನೆಯನ್ನು ಉತ್ತೇಜನ ಮಾಡೋದಕ್ಕೆ ಗೋದಾನ್ ಅನ್ನೋ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಏನಕ್ಕೆ ಈ ಒಂದು ಯೋಜನೆಯನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಕೆಲವೊಂದು ಆ್ಯಪ್ಗಳ ಬಗ್ಗೆ ಒಂದು ಸಿಂಗಲ್ ಆಗಿ ಕೊಟ್ಟಿದ್ದೀನಿ ಮತ್ತು ಯೋಜನೆಗಳ ಬಗ್ಗೆ ಯಾಕೆ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದೀನಿ ಅಂದರೆ, ಅದನ್ನು ಹೇಳೋ ನೆಪದಲ್ಲಿ ನಿಮಗೆ ಆ ಒಂದು ಸ್ಕೀಮ್ ಸಂಬಂಧಪಟ್ಟಂಗೆ ನೀವು ಏನೇನು ಓದ್ಕೋಬೇಕು ಅಂತ ಹೇಳ್ತಿದ್ದೀನಿ. ಮೇಲ್ಗಡೆ ಮೇಘ ಸಂದೇಶ್ ಅಪ್ಲಿಕೇಶನ್ ನಾನು ಕೊಡೋ ಮೂಲಕ ಅಪ್ಲಿಕೇಶನ್ಗಳ ಇಂಪಾರ್ಟೆನ್ಸ್ ಏನಿರ್ತದೆ, ನೀವು ಯಾವ ರೀತಿ ಅಪ್ಲಿಕೇಶನ್ಗಳ ಬಗ್ಗೆ ಓದ್ಕೋಬೇಕು ಅಂತ ಹೇಳಿದೆ, ಅದೇ ರೀತಿಯಲ್ಲಿ ಸ್ಕೀಮ್ಗಳು. ಈಗ ಗೋದಾನ್ ಯೋಜನೆ ಅಂತಿದೆ, ಇದು ಪಶುಸಂಗೋಪನೆ ಮತ್ತು ರೈತರಿಗೋಸ್ಕರ ಛತ್ತೀಸ್ಗಢದಲ್ಲಿ ಮುಖ್ಯಮಂತ್ರಿಗಳು ತಂದಿರ್ತಕ್ಕಂಥದ್ದು. ಹಾಗಾದರೆ ಕರ್ನಾಟಕದಲ್ಲಿ ಈ ರೀತಿ ಯಾವ್ದಾದ್ರು ಅಪ್ಲಿಕೇಶನ್ಸ್ ಇರ್ಬೋದು ಅಥವಾ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರಾ ಅಂತ ನೀವು ನೋಡ್ಕೋಬೇಕಾಗತ್ತೆ. ನಮ್ಮ ನೆರೆಯ ಒಂದು ರಾಜ್ಯಗಳಾಗಿರ್ತಕ್ಕಂಥ ತಮಿಳುನಾಡು, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿ ಏನಾದ್ರು ಸ್ಕೀಮ್ಸ್ಗಳನ್ನು ತಂದಿದ್ದಾರಾ ಅಂತ ನೀವು ನೋಡ್ಕೋಬೇಕಾಗತ್ತೆ. ಅದಕ್ಕೊಂದು ಹಿಂಟ್ ಅಷ್ಟೇ ಇದು. ಓಕೆ, ಜಪಾನ್ ದೇಶದ ಟೆನಿಸ್ ತಾರೆ ನವೋಮಿ ಒಸಾಕಾ ವಿಶ್ವದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡಿತಕ್ಕಂಥ ಮಹಿಳಾ ಕ್ರೀಡಾಪಟು. ನೋಡಿ, ಎಕ್ಸಾಮ್ಸಲ್ಲಿ ಕಂಪಲ್ಸರಿ ಬರುವಂಥ ಸಾಧ್ಯತೆಗಳಿರುವಂಥ ಪ್ರಶ್ನೆ ಇದು. ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಸಂಭಾವನೆ ಪಡ್ತಕ್ಕಂಥ ಮಹಿಳಾ ಕ್ರೀಡಾಪಟು ನವೋಮಿ ಒಸಾಕಾ. ಇವರು ಯಾವ ದೇಶದವರು? ಜಪಾನ್ ದೇಶದವರು. ಗೊತ್ತಿಲ್ಲ ಇಷ್ಟು ನಿಮಗೆ. ನೆಕ್ಸ್ಟು, ವಿಸ್ಡೆನ್ ಇಂಡಿಯಾ ಸಂಸ್ಥೆ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವರದಿಯಲ್ಲಿ 21ನೇ ಶತಮಾನದಲ್ಲಿ ಅತಿ ಅಮೂಲ್ಯ ಟೆಸ್ಟ್ ಕ್ರಿಕೆಟಿಗ ಅಂತ ನಮ್ಮ ಭಾರತ ತಂಡದ ಆಲ್ರೌಂಡರ್ ಆದಂಥ ರವೀಂದ್ರ ಜಡೇಜಾ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಕ್ ಇದು, ನಿಮ್ಗೆ ಎಕ್ಸಾಮ್ಸ್ಗಳಲ್ಲೂ ಕೇಳ್ಬೋದು. 21ನೇ ಶತಮಾನದ ಅತಿ ಅಮೂಲ್ಯ ಟೆಸ್ಟ್ ಕ್ರಿಕೆಟಿಗ ಅನ್ನೋ ಒಂದು ಖ್ಯಾತಿಯನ್ನು ಪಡ್ಕೊಂಡಂತಹ ಭಾರತದ ಕ್ರಿಕೆಟರ್ ಯಾರಪ್ಪ ಅಂದರೆ ಆಲ್ರೌಂಡರ್ ರವೀಂದ್ರ ಜಡೇಜಾ. ಇದನ್ನು ಬಿಡುಗಡೆ ಮಾಡೋ ಸಂಸ್ಥೆ ವಿಸ್ಡನ್. ಇಷ್ಟು ಗೊತ್ತಿರಲಿ. 2020ನೇ ಸಾಲಿನ ವಿಶ್ವ ಆಹಾರ ಪ್ರಶಸ್ತಿಯನ್ನು ಪಡೆದುಕೊಂಡಂಥವ್ರು ಯಾರಪ್ಪ ಅಂದರೆ ಡಾಕ್ಟರ್ ರತನ್ ಲಾಲ್ ಅಂತ. 2020ನೇ ಸಾಲಿನ ವಿಶ್ವ ಆಹಾರ ಪ್ರಶಸ್ತಿಯನ್ನು ಪಡೆದಂಥವ್ರು. 2020ನೇ ಸಾಲಿನ ವಿಶ್ವ ಸ್ವಿಸ್ ಬ್ಯಾಂಕ್ ಠೇವಣಿ ವರದಿಯಲ್ಲಿ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸ್ವಿಸ್ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿರೋದ್ರ ಬಗ್ಗೆ ಒಂದು ವರದಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಈ ವರ್ಷ ಭಾರತ 72ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ? ಇಂಗ್ಲೆಂಡ್ ದೇಶ ಮೊದಲನೇ ಸ್ಥಾನದಲ್ಲಿದೆ. ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದ ಕೌಶಲ್ಯ ಅಭಿವೃದ್ಧಿ ಇಲಾಖೆ ರೂಪಿಸಿರ್ತಕ್ಕಂಥ ಕೌಶಲ್ಯ ಸಂಪರ್ಕ ಪೋರ್ಟಲನ್ನು ಬಿಡುಗಡೆ ಮಾಡಿದ್ದಾರೆ ರೀಸೆಂಟಾಗಿ. ತುಂಬ ಇಂಪಾರ್ಟೆಂಟ್ ಇದು, ಎಕ್ಸಾಮ್ಸ್ಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಸೊ ಇದಕ್ಕೆ ರಿಲೇಟೆಡ್ ಆಗಿ ಬೇರೆ ಬೇರೆ ಮಾಹಿತಿಗಳಿದ್ರೆ ನೀವು ಅದನ್ನು ನೋಡ್ಕೋಬೇಕು, ತುಂಬ ಇಂಪಾರ್ಟೆಂಟ್.
19 ಮತ್ತು 20ನೇ ಸಾಲಿನಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ FDI ಅಂತ ನಾವೇನು ಕರಿತೀವಿ, ಈ ವರದಿಯಲ್ಲಿ ಭಾರತ ಒಟ್ಟಾರೆಯಾಗಿ 9ನೇ ಸ್ಥಾನವನ್ನು ಪಡ್ಕೊಂಡಿದೆ ದೇಶಗಳ ಪಟ್ಟಿಯಲ್ಲಿ. ಓಕೆನಾ, ವಿದೇಶಿ ನೇರ ಬಂಡವಾಳ ಹೂಡಿಕೆ ವರದಿಯಲ್ಲಿ ಭಾರತ 9ನೇ ಸ್ಥಾನದಲ್ಲಿದೆ. ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಅಂಡ್ ಪೀಸ್ ಈ ಸಂಸ್ಥೆ ಬಿಡುಗಡೆ ಮಾಡಿರತಕ್ಕಂಥ ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಭಾರತ ಈ ವರ್ಷ 139ನೇ ಸ್ಥಾನದಲ್ಲಿದೆ. ವೆರಿ ಇಂಪಾರ್ಟೆಂಟ್. ಸೂಚ್ಯಂಕಗಳು ಎಷ್ಟು ಬರ್ತವೆ ಎಲ್ಲ ಇಂಪಾರ್ಟೆಂಟು. ಯಾವುದು ಸೂಚ್ಯಂಕ ಬಗ್ಗೆ ಬೇಕಾದ್ರೂ ಪ್ರಶ್ನೆಗಳನ್ನು ನಿಮ್ಗೆ ಎಕ್ಸಾಮಲ್ಲಿ ಕೇಳ್ಬೋದು. ಮೇಯ್ನ್ ಆಗಿ ಭಾರತದ ಸ್ಥಾನ ಕೇಳ್ತಾರೆ, ಮೊದಲನೇ ಪ್ಲೇಸಲ್ಲಿ ಯಾವುದಿದೆ ಅಂತ ಕೇಳ್ತಾರೆ, ಯಾವ ಒಂದು ಸೂಚ್ಯಂಕ ಅಂತ ಕೇಳ್ಬೋದು, ಅಥವಾ ಆ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳ್ಬೋದು. ಇನ್ಸ್ಟಿಟ್ಯೂಷನ್ ಫಾರ್ ಎಕನಾಮಿಕ್ ಅಂಡ್ ಪೀಸ್ ಅನ್ನೋ ಸಂಸ್ಥೆ ಜಾಗತಿಕ ಶಾಂತಿ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದ್ದಾರೆ 2020ರಲ್ಲಿ. ಆ ಒಂದು ರ್ಯಾಂಕಿಂಗ್ನಲ್ಲಿ ಭಾರತ 139 ಇದೆ. ಐಸ್ಲ್ಯಾಂಡ್ ದೇಶ ಮೊದಲ ಸ್ಥಾನದಲ್ಲಿದೆ ಒಂದು ಸೂಚ್ಯಂಕದಲ್ಲಿ. ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಸಂಸ್ಥೆ ಬಿಡುಗಡೆ ಮಾಡಿರ್ತಕ್ಕಂಥ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಂಕ ನೋಡಿ, ಅದಕ್ಕೆ ನಾನು ಎರಡನ್ನು ಕೊಟ್ಬಿಟ್ಟಿದ್ದೀನಿ. ಯಾವ ಸಂಸ್ಥೆ ಬಿಡುಗಡೆ ಮಾಡಿದ್ದಾರೆ, ಯಾವ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಂಕ ಪಟ್ಟಿಯಲ್ಲಿ 43ನೇ ಸ್ಥಾನದಲ್ಲಿದೆ ಭಾರತ. ಸಿಂಗಾಪುರ್ ಮೊದಲನೇ ಸ್ಥಾನದಲ್ಲಿದೆ. ಇನ್ನು ನಮ್ಮ ನೆರೆಯ ಪಾಕಿಸ್ತಾನದಲ್ಲಿ ಮೊಟ್ಟ ಮೊದಲ ಮಹಿಳಾ ಲೆಫ್ಟಿನೆಂಟ್ ಜನರಲ್ನ ಆಯ್ಕೆ ಮಾಡಲಾಗಿದೆ. ಇವರು ಮೊಟ್ಟ ಮೊದಲ ಮಹಿಳಾ ಲೆಫ್ಟಿನೆಂಟ್ ಜನರಲ್ ಆಗಿರೋದು ವಿಶೇಷ. ಪಾಕಿಸ್ತಾನದಲ್ಲಿ ಮೊಟ್ಟ ಮೊದಲ ಮಹಿಳಾ ಲೆಫ್ಟಿನೆಂಟ್ ಜನರಲ್ನ ಆಯ್ಕೆ ಮಾಡಿದ್ದಾರೆ. ನಿಗಾರ್ ಜೋಹರ್ ಅಂತ ಅವರ ಹೆಸರು. ಹಾಗಾಗಿ ಇವರ ರಿಲೇಟೆಡ್ ಆಗಿ ಪ್ರಶ್ನೆಗಳು ಬರಬಹುದು ಈ ಸಲ ಎಕ್ಸಾಮಿನೇಷನ್ಸಲ್ಲಿ. 19-20ನೇ ಸಾಲಿನ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನ ಪಡೆದುಕೊಂಡಂಥವರು ಚಂದ್ರಶೇಖರ್ ಅಂತ, ಇವರೊಬ್ಬರು ಕನ್ನಡ ಪರ ಹೋರಾಟಗಾರರು. 19-20ನೇ ಸಾಲಿನ ಸಂಗೊಳ್ಳಿ ರಾಯಣ್ಣ ಪುರಸ್ಕಾರ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ, ನಿಮಗೆ PC ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ 19-20ನೇ ಸಾಲಿನ ದಾನ ಚಿಂತಾಮಣಿ ಅತ್ತಿಮಬ್ಬಿ ಪುರಸ್ಕಾರವನ್ನ ಬೆಂಗಳೂರಿನ ಡಾಕ್ಟರ್ ಆದಂತಹ ಚೂಡಾಮಣಿ ನಂದಗೋಪಾಲ್ ಅವರಿಗೆ ಕೊಟ್ಟಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಪುರಸ್ಕಾರ, ದಾನ ಚಿಂತಾಮಣಿ ಅತ್ತಿಮಬ್ಬಿ ಪುರಸ್ಕಾರ. ಇನ್ನೊಂದಿದೆ 19-20ನೇ ಸಾಲಿನ ಅಕ್ಕ ಮಹಾದೇವಿ ಪ್ರಶಸ್ತಿ. ಇದನ್ನ ಕಲಬುರಗಿಯ ಡಾಕ್ಟರ್ ಆದಂಥ ಜಯಶ್ರೀ ದಂಡೆ ಅವ್ರಿಗೆ ಈ ಸಲ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲ ಸ್ಟೇಟ್ ನ್ಯೂಸ್ಗಳು ಇಂಪಾರ್ಟೆಂಟು, ನೋಡ್ಕೊಂಡಿರಿ, ಎಕ್ಸಾಮ್ಸಲ್ಲಿ ಬಂದರೆ ಅನುಕೂಲ ಆಗುತ್ತೆ. ವಿಶ್ವದ 3ನೇ ಅತಿ ದೊಡ್ಡ ಕ್ರೀಡಾಂಗಣವನ್ನು ರಾಜಸ್ಥಾನದಲ್ಲಿ ನಿರ್ಮಾಣ ಮಾಡಲಾಗ್ತದೆ. ನನ್ನ ಮೇಲೆ ನಿಮ್ಗೆ ಹೇಳಿದೆ, ಗುಜರಾತ್ನ ಅಹಮದಾಬಾದ್ನಲ್ಲಿ ಮೊಟೇರಾ ಕ್ರೀಡಾಂಗಣ ಏನಿದೆ ಅದು ವಿಶ್ವದ ಮೊದಲ ಅತಿ ದೊಡ್ಡ ಕ್ರೀಡಾಂಗಣ ಅಂತ. 2ನೇದು ಆಸ್ಟ್ರೇಲಿಯಾದಲ್ಲಿ ಬರ್ತದೆ. ಆಬ್ವಿಯಸ್ಲಿ 3ನೇದನ್ನ ರಾಜಸ್ಥಾನದಲ್ಲಿ ನಿರ್ಮಾಣ ಮಾಡಲಾಗ್ತದೆ. ಸೊ ಮೊದಲು ಮತ್ತು 2 ಪ್ಲೇಸಸ್ ಭಾರತದಲ್ಲಿವೆ, 2ನೇದು ಮಾತ್ರ ಆಸ್ಟ್ರೇಲಿಯಾದಲ್ಲಿದೆ. ಇಷ್ಟು ನಿಮಗೆ ಗೊತ್ತಿರಲಿ. ಇದನ್ನು ಎಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದರೆ ರಾಜಸ್ಥಾನದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಜಸ್ಟ್ ಸರ್ಚ್ ಮಾಡಿ ಗೂಗಲಲ್ಲಿ, ಇದು ಯಾವಾಗ ಈ ಒಂದು ಯೋಜನೆ ಕಂಪ್ಲೀಟ್ ಆಗುತ್ತೆ ಅಂತ ನಿಮಗೆ ಮಾಹಿತಿ ಸಿಗುತ್ತೆ. 2020ನೇ ಸಾಲಿನಲ್ಲಿ ಬೇಸಿಗೆಯಲ್ಲಿ ಅತಿ ಹೆಚ್ಚು ಟೆಂಪರೇಚರ್ ದಾಖಲೆ ಆಗಿದ್ದೆಲ್ಲಪ್ಪ ಅಂದರೆ ಅತಿ ಹೆಚ್ಚು ಬಿಸಿಲಿದ್ದೆಲ್ಲಿ ಅಂದರೆ ರಾಜಸ್ಥಾನದಲ್ಲಿ. ಸೊ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. 2020ರ ಸಾಲಿನಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿರೋದು ರಾಜಸ್ಥಾನದಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಇದು ಆಲ್ರೆಡಿ ಎಕ್ಸಾಮ್ಸಲ್ಲಿ ಬಂದಿದೆ, ಕ್ವಶನ್ನ ಕೇಳಿದ್ದಾರೆ ಇದನ್ನು ಈ ವರ್ಷದ ಪರೀಕ್ಷೆಗಳಲ್ಲಿ. 2021ರ ಏರೋ ಇಂಡಿಯಾ ಈ ಒಂದು ಏರ್ ಶೋ ಏನಿದೆ ಅದರ 13ನೇ ಆವೃತ್ತಿ ಬರೋ ವರ್ಷ ಬೆಂಗಳೂರಿನ ಯಲಹಂಕದ ವಾಯುನೆಲೆಯಲ್ಲಿ ನಡೆಸ್ತಾರೆ. ಏರೋ ಇಂಡಿಯಾದ ಏರ್ ಶೋ 13ನೇ ಆವೃತ್ತಿ 2021 ಫೆಬ್ರವರಿಯಲ್ಲಿ ಪ್ರಾಬಲಿ ನಡೆಯಬಹುದು ಅನ್ಸುತ್ತೆ. ಬೆಂಗಳೂರಿನ ಯಲಹಂಕದ ವಾಯುನೆಲೆಯಲ್ಲಿ ಇದನ್ನು ನಡೆಸ್ತಾರೆ. ಇದ್ರ ಬಗ್ಗೆ ಆಲ್ರೆಡಿ ಎಕ್ಸಾಮಲ್ಲಿ ಪ್ರಶ್ನೆ ಬಂದಿದೆ, ಎಲ್ಲಿ ನಡೀತದೆ ಅಂತ. ಬೆಂಗಳೂರು ಅನ್ನೋ ಪ್ರಶ್ನೆಗೆ 2021ರ ಏರ್ ಇಂಡಿಯಾ ಏರ್ ಶೋ ಯಾವ ಸ್ಥಳದಲ್ಲಿ ನಡೀತದೆ ಅಂದ್ಬಿಟ್ಟು ಆಲ್ರೆಡಿ ಎಕ್ಸಾಮ್ಸಲ್ಲಿ PC ಎಕ್ಸಾಮ್ಸಲ್ಲಿ ಪ್ರಶ್ನೆ ಬಂದಿದೆ. ನೆಕ್ಸ್ಟು ಅಮೆರಿಕಾದ ನ್ಯೂಯಾರ್ಕ್ನ ಸೆಂಟರ್ ಫಾರ್ ಎನ್ಕ್ವೈರಿ ಸಂಸ್ಥೆ ನೀಡ್ತಕ್ಕಂತಹ ರಿಚರ್ಡ್ ಡಾಕ್ಸಿನ್ ಪುರಸ್ಕಾರವನ್ನು ಪಡೆದಂಥ ಮೊಟ್ಟ ಮೊದಲ ಭಾರತೀಯರಾಗಿ ಜಾವೇದ್ ಅಖ್ತರ್ ಹೊರಹೊಮ್ಮಿದ್ದಾರೆ. ರಿಚರ್ಡ್ ಡಾಕ್ಸಿನ್ ಪುರಸ್ಕಾರ ಕೊಡ್ತಕ್ಕಂಥ ದೇಶ ಅಮೆರಿಕ. ಸೆಂಟರ್ ಫಾರ್ ಎನ್ಕ್ವೈರಿ ಸಂಸ್ಥೆ, ನ್ಯೂಯಾರ್ಕ್ನಲ್ಲಿರ್ತಕ್ಕಂಥ ಸೆಂಟರ್ ಫಾರ್ ಎನ್ಕ್ವೈರಿ ಸಂಸ್ಥೆ ರಿಚರ್ಡ್ ಡಾಕ್ಸಿನ್ ಪುರಸ್ಕಾರವನ್ನು ಕೊಡ್ತದೆ. ಇದನ್ನು ಭಾರತೀಯ ಜಾವೇದ್ ಅಖ್ತರ್ ಅವರು ಪಡ್ಕೊಂಡಿದ್ದಾರೆ. 2020 ಸಾಲಿನಲ್ಲಿ ಪಂಚಾಯತ್ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಪಂಚಾಯತ್ ದಿನದ ಬಗ್ಗೆ ವಿಶೇಷತೆಗಳ ಬಗ್ಗೆ ಮೊದಲೇ ಹೇಳಿದೆ. ಭಾರತ ಸರ್ಕಾರ ಏನು ಮಾಡುತ್ತೆ, ಪ್ರತಿ ವರ್ಷ ಆ ದಿನದಂದು ಪುರಸ್ಕಾರಗಳನ್ನು ಬಿಡುಗಡೆ ಮಾಡುತ್ತೆ. ಪಂಚಾಯತಿಗಳಲ್ಲಿ ಸಬ್ ಡಿವಿಷನ್ಸನ್ನು ಮಾಡಿ ಪುರಸ್ಕಾರಗಳನ್ನು ಕೊಡ್ತಾರೆ ಪ್ರೋತ್ಸಾಹಿಸೋದಕ್ಕೋಸ್ಕರ. ಸೊ ಅದರಲ್ಲಿ ಈ ಪಂಚಾಯತ್ ಪುರಸ್ಕಾರದಲ್ಲಿ ಅತ್ಯುತ್ತಮ ಪಂಚಾಯತ್ ರಾಜ್ ಇಲಾಖೆ ಅಂತ ಒಂದು ಪುರಸ್ಕಾರ ಬರ್ತದೆ. ಆ ಪುರಸ್ಕಾರವನ್ನು ಹಿಮಾಚಲ ಪ್ರದೇಶ ರಾಜ್ಯ ಈ ಸಲ ಪಡ್ಕೊಂಡಿದೆ. ಓಕೆ, ಇನ್ನೂ ತುಂಬ ಇದೆ ಇದರಲ್ಲಿ. ಅದರ ನೀವು ಸರ್ಚ್ ಮಾಡಿ ಅಥವಾ ಗೂಗಲ್ ಮಾಡಿ
ನೋಟ್ಸ್ ಕಿಟ್ಸ್ಗಳಲ್ಲಿ ನೀವು ಪಡ್ಕೋಬೋದು. ಸಬ್ ಡಿವಿಷನ್ಸ್ ಎಲ್ಲ ಇದೆ, ಬೇರೆ ಬೇರೆ ಪುರಸ್ಕಾರಗಳೆಲ್ಲ ಬರ್ತವೆ ಇದರಲ್ಲಿ. ಆದರೆ ನಾನು ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಕೊಟ್ಟಿರೋದೇನು ಅಂದರೆ ಅತ್ಯುತ್ತಮ ಪಂಚಾಯತ್ ರಾಜ್ ಇಲಾಖೆ ಮೊದಲ ಪುರಸ್ಕಾರವನ್ನು ಹಿಮಾಚಲ ಪ್ರದೇಶ ಪಡ್ಕೊಂಡಿದೆ. ಕೇಂದ್ರ ಲೋಕಸೇವಾ ಆಯೋಗದ ನೂತನ ಅಧ್ಯಕ್ಷರಾಗಿ ಪ್ರದೀಪ್ ಕುಮಾರ್ ಜೋಶಿ ಅವರು ಆಯ್ಕೆಯಾಗಿದ್ದಾರೆ. ನಿಮ್ಗೆ ಎಕ್ಸಾಮಲ್ಲಿ ಕೇಳ್ಬೋದು UPSCಯ ನೂತನ ಅಧ್ಯಕ್ಷರು ಯಾರು. ಸೊ ಕೇಂದ್ರ ಲೋಕಸೇವಾ ಆಯೋಗ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ. ಇದರ ನೂತನ ಅಧ್ಯಕ್ಷರು ಪ್ರದೀಪ್ ಕುಮಾರ್ ಜೋಶಿ. ಭಾರತೀಯ ವಿಜ್ಞಾನ ಸಂಸ್ಥೆಯ ನೂತನ ನಿರ್ದೇಶಕರಾಗಿ ಆಯ್ಕೆಯಾದಂಥವರು ಪ್ರೊಫೆಸರ್ ಗೋವಿಂದರಾಜನ್ ಅಂತ. ಸೊ ಭಾರತೀಯ ವಿಜ್ಞಾನ ಸಂಸ್ಥೆ IISc ಅಂತ ನಾವು ಕರಿತೀವಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂಥವರು ಪ್ರೊಫೆಸರ್ ಗೋವಿಂದರಾಜನ್. ಓಕೆ. ಬೆಂಗಳೂರು ನಗರದ ನೂತನ ಪೊಲೀಸ್ ಕಮಿಷನರ್, ನಾನು ಮೇಲ್ಗಡೆ ನಿಮ್ಗೆ ಹೇಳಿದೆ ಕರ್ನಾಟಕ ರಾಜ್ಯದ ಮಹಾನಿರ್ದೇಶಕರಾಗಿ ಇವ್ರು ಬಂದಿದ್ದಾರೆ ಅಂತ, ಪ್ರವೀಣ್ ಸೂದ್ ಅವ್ರು ಬಂದಿದ್ದಾರೆ ಅಂತ. ಅದೇ ರೀತಿ ಬೆಂಗಳೂರು ನಗರದ ನೂತನ ಪೊಲೀಸ್ ಕಮಿಷನರ್ ಆಗಿ ಕಮಲ್ ಪಂತ್. ವಿಡಿಯೋ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವರಿದ್ದಾರೆ. ಬದಲಾವಣೆಗಳಾಗ್ಬೋದು, ಬದಲಾವಣೆಗಳಾದರೆ ನೀವು ಅದನ್ನು ನೋಡ್ಕೊಂಡಿರ್ಬೇಕಾಗತ್ತೆ. ಓಕೆ. ಕಮಲ್ ಪಂತ್ ಅವರು ಬಂದಿದ್ದಾರೆ. ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ ಈ ಒಂದು ಪ್ರಶ್ನೆ ನೀವು ನಿರೀಕ್ಷೆ ಮಾಡ್ಬೋದು. ಮೇಲ್ಗಡೆ 2 ಪ್ರಶ್ನೆಗಳು, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ 2 ಪ್ರಶ್ನೆಗಳು PC ಮತ್ತು PSI ಪರೀಕ್ಷೆಗಳನ್ನು ನಿರೀಕ್ಷೆ ಮಾಡ್ಬೋದು. ಭಾರತದ 14ನೇ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು ಅಂತ ಕರೀತಾರೆ. 14ನೇ CAG ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್. ಆಲ್ರೆಡಿ ಎಕ್ಸಾಮಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಬಂದಿದೆ. ಗಿರೀಶ್ ಚಂದ್ರ ಮುರ್ಮು. ಓಕೆ. ಮುಂದೇನೂ ಬರುತ್ತೆ, ಈ ವರ್ಷ ಪೂರ್ತಿ ಮುಂಬರುವ ಎಕ್ಸಾಮ್ಸಲ್ಲೂ ಕೂಡ ನಿಮಗೆ ಇದ್ರ ಬಗ್ಗೆ ಪ್ರಶ್ನೆ ಬರುತ್ತೆ. ಯಾಕಂದರೆ ಇವರು CAG ಅನ್ನೋ ಹುದ್ದೆ ಆ ರೀತಿ ಇದೆ. ಭಾರತದ ದೊಡ್ಡ ದೊಡ್ಡ ಹುದ್ದೆಗಳಿರ್ತವೆ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಅಟಾರ್ನಿ ಜನರಲ್, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯಪಾಲರು. ಈ ಬದಲಾವಣೆಗಳಾದಾಗ ಆ ಒಂದು ರಿಲೇಟೆಡ್ ಆದ ಪ್ರಶ್ನೆಗಳು ಖಂಡಿತವಾಗ್ಲೂ ಬರ್ತವೆ. 14ನೇ CAG ಆಗಿ ನಮ್ಮ ಗಿರೀಶ್ ಚಂದ್ರ ಮುರ್ಮು ಅವರು ಆಯ್ಕೆಯಾಗಿದ್ದಾರೆ. ಇದಕ್ಕೂ ಮುಂಚೆ ಅವರು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಗಳಾದ ಮೇಲೆ ಅದಕ್ಕೆ ಮೊದಲ ಲೆಫ್ಟಿನೆಂಟ್ ಗವರ್ನರ್ ಆಗಿ ಇವರು ಕೆಲಸ ಮಾಡಿದ್ದಾರೆ. ನೆನಪಲ್ಲಿ ಇಟ್ಕೊಂಡಿರಿ. ಓಕೆ. 2 ವಿಷಯಗಳನ್ನು ನೀವು ನೆನಪಿಟ್ಕೋಬೇಕು. ಇವರು ಫಸ್ಟ್ ಲೆಫ್ಟಿನೆಂಟ್ ಗವರ್ನರ್ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ ರಾಜ್ಯದ ಸ್ಥಾನಮಾನವನ್ನು ತೆಗೆದು ಜಮ್ಮು ಕಾಶ್ಮೀರ ಲಡಾಖ್ ಅಂತ 3 ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡಿದ್ರು. ಆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ ಇವರು ಫಸ್ಟ್ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕೆಲಸ ಮಾಡಿದರು. 1 ವರ್ಷ ಕೆಲಸ ಮಾಡಿ ನಂತರ ಅಲ್ಲಿಂದ ಅವ್ರನ್ನ ಇವಾಗ CAG ಆಗಿ ಒಂದು ಸ್ಥಳದಿಂದ ಈಗ ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. 14ನೇ CAG ಆಗಿ ಅಲ್ಲಿಗೆ ಬಂದಿದ್ದಾರೆ. ಜಮ್ಮು ಕಾಶ್ಮೀರದ ಪ್ರೆಸೆಂಟ್ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂತ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಮನೋಜ್ ಸಿನ್ಹಾ ಅವರು ಪ್ರೆಸೆಂಟ್ ಅಲ್ಲಿಯ ಇದಾಗಿದ್ದಾರೆ. ಇದು ಕೂಡ ಬದಲಾವಣೆಗಳಾಗ್ಬೋದು. ಬದಲಾವಣೆಗಳಾದರೆ ಅದರ ಅಪ್ಡೇಟ್ಸನ್ನು ನೀವು ಮಾಡ್ಕೋಬೇಕು. ತಮಿಳುನಾಡು ರಾಷ್ಟ್ರೀಯ ಶಿಕ್ಷಣ ನೀತಿ ತ್ರಿಭಾಷಾ ಸೂತ್ರವನ್ನು ತಿರಸ್ಕರಿಸಿದಂಥ ಭಾರತದ ಮೊದಲ ರಾಜ್ಯ. ಇಂಪಾರ್ಟೆಂಟ್, ನಿಮಗೆಲ್ಲ ಗೊತ್ತಿರೋಂಗೆ ನೂತನ ಶಿಕ್ಷಣ ನೀತಿಯನ್ನು ಕೇಂದ್ರ ಸರ್ಕಾರ ತರ್ತಾ ಇದೆ. ಅದರಲ್ಲಿ ತ್ರಿಭಾಷಾ ಸೂತ್ರ ಅಂತ ಜಾರಿಗೆ ತಂದಿದ್ದಾರೆ. ಅದನ್ನು ಏಕ್ದಮ್ ಮೊಟ್ಟ ಮೊದಲ ಬಾರಿಗೆ ತಿರಸ್ಕಾರ ಮಾಡಿದಂಥ ಭಾರತದ ಮೊದಲ ರಾಜ್ಯ ತಮಿಳುನಾಡು. ಇನ್ನು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಕರ್ನಾಟಕದ ನೋಡಿ, ಇಂಪಾರ್ಟೆಂಟ್ ಪ್ರಶ್ನೆ ಇದು, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟವರು ಇದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು. ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಗೃಹ ಕಾರ್ಯದರ್ಶಿಯಾಗಿ IPS ಅಧಿಕಾರಿಯಾದಂಥ ರೂಪಾ ಅವರು ನೇಮಕಗೊಂಡಿದ್ದಾರೆ. ಓಕೆ. ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಗೃಹ ಕಾರ್ಯದರ್ಶಿ ಈ ಒಂದು ಸ್ಥಾನಕ್ಕೆ ಬಂದಂಥವರು IPS ಅಧಿಕಾರಿಗಳಾದಂಥ ಶ್ರೀಮತಿ ರೂಪಾ ಅವರು. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಇನ್ನು ಕೆಲವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಸ್ ನಿಮ್ಗೆ ಕೊಟ್ಬಿಡ್ತೀನಿ. ಇಲ್ಲಿ 1 by 1 ನೋಡ್ಕೊಂಡು ಹೋಗೋಣ. ನೋಡಿ, ಕ್ರೀಡಾ ಪುರಸ್ಕಾರ ಅಂತ ನಾನು ನಿಮ್ಗೆ ಹೇಳಿದೆ. ಧ್ಯಾನ್ ಚಂದ್ ಅವರ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಣೆ ಮಾಡ್ತೀವಿ. ಆ ದಿನ ಪುರಸ್ಕಾರಗಳನ್ನ ಬಿಡುಗಡೆ ಮಾಡ್ತಾರೆ ಅಂತ. ಅದೇ ರೀತಿ ಈ ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪುರಸ್ಕಾರಗಳನ್ನೆಲ್ಲ ನಮ್ಮ ಜನವರಿ ತಿಂಗಳಲ್ಲಿ ಇದಾದಾಗ ರಿಪಬ್ಲಿಕ್ ಡೇ ಏನಾಗಿರ್ತದೆ ಆ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡಿರ್ತಾರೆ. ಸೊ ಅಲ್ಲಿ ಒಂದು ಸುತ್ತನ್ನು ನಾವು ನೋಡ್ಕೊಬಿಟ್ರೆ ಇಲ್ಲಿ ಆ ಸಂದರ್ಭದಲ್ಲಿ ಪುರಸ್ಕಾರಗಳನ್ನ ಕೊಡ್ತಾರಲ್ವಾ, ಆ ಪಟ್ಟಿಯನ್ನು ನೀವು ನೋಡ್ಕೊಂಡಿರ್ಬೇಕು. ಓಕೆನಾ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ 3 ಕನ್ಫ್ಯೂಷನ್ಸ್ ಇರುತ್ತೆ ಯಾವಾಗಲೂ ಈ ಸಲ ಪುರಸ್ಕಾರದಲ್ಲಿ. 3 ಕನ್ಫ್ಯೂಷನ್ಸ್ಗೆ 3 ಸಾಲುಗಳಲ್ಲಿ ಉತ್ತರಗಳನ್ನು ಕೊಟ್ಟಿದ್ದೀನಿ. ಪದ್ಮಭೂಷಣ, ಪದ್ಮವಿಭೂಷಣ ಮೊದಲು, ಪದ್ಮಭೂಷಣ, ನೆಕ್ಸ್ಟ್ ಪದ್ಮಶ್ರೀ. ಆರ್ಡರಲ್ಲಿ ನಾವು ಪ್ಲೇಸ್ ಮಾಡಿದ್ರೆ ಮೊದಲನೇ ಸ್ಥಾನದಲ್ಲಿ ಪದ್ಮವಿಭೂಷಣ ಬರ್ತದೆ, ಆಮೇಲೆ ಪದ್ಮಭೂಷಣ, ಆಮೇಲೆ ಪದ್ಮಶ್ರೀ. ಇಲ್ಲಿ 3 ಜನ ಕ್ರೀಡಾಪಟುಗಳು ತುಂಬ ಫೇಮಸ್ ಇದ್ದಾರೆ. ಇವ್ರ ಬಗ್ಗೆ ನಿಮಗೆ ಎಕ್ಸಾಮ್ಸಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಬೇರೆಯವ್ರ ಬಗ್ಗೆ ಬರಲ್ಲ ಅಂತಲ್ಲ, ಪ್ರಮುಖವಾಗಿ ಮಹಿಳಾ ಕ್ರೀಡಾಪಟುಗಳು ಇವರು. ಹಾಗಾಗಿ ಇಲ್ಲಿ ತಗೊಂಡಿದ್ದೀನಿ. ಓಕೆ. ಉಳಿದಂಥ ಒಂದು ಪಟ್ಟಿಗಳನ್ನು ನೀವು ನೋಡ್ಕೋಬೇಕು. 20ನೇ ಇಸ್ವಿಯಲ್ಲಿ ಪದ್ಮವಿಭೂಷಣ ಪುರಸ್ಕಾರವನ್ನು ಪಡೆದ ಮಹಿಳಾ ಕ್ರೀಡಾಪಟು ಮೇರಿ ಕೋಮ್. ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದ ಮಹಿಳಾ ಕ್ರೀಡಾಪಟು PV ಸಿಂಧು.
ಪದ್ಮ ಪ್ರಶಸ್ತಿಯನ್ನು ಪಡೆದಂತಹ ಮಹಿಳಾ ಕ್ರೀಡಾಪಟು ರಾಣಿ ರಾಮ್ಪಾಲ್. ಓಕೆ, ಮೂರು ಗೊತ್ತಿರ್ಬೇಕು ನಿಮ್ಗೆ. ಅವ್ರ ಪ್ರೊಫೆಷನ್ ಯಾವುದು ಅಂತ ಗೊತ್ತಿರಬೇಕು, ಪುರಸ್ಕಾರಗಳು ಏನೇನು ಅಂತ ಗೊತ್ತಿರಬೇಕು, ಯಾವ ಸಾಲ ಕೊಟ್ಟಿದ್ದಾರೆ ಅಂತ ಗೊತ್ತಿರಬೇಕು. ಮೂರರ ಬಗ್ಗೆ, ಇವರ ಮೂರ ಹೆಸರುಗಳ ಬಗ್ಗೆ ಮುಂಬರುವ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಇದನ್ನು ಹೊರತುಪಡಿಸಿ ಪದ್ಮವಿಭೂಷಣ ಪುರಸ್ಕಾರ ಯಾರ್ಯಾರು ಸಿಕ್ಕಿದೆ, ಭಾರತ ರತ್ನ ಸಿಕ್ಕಿದ್ರೆ ಯಾರ್ಯಾರಿಗೆ ಸಿಕ್ಕಿದೆ, ಪದ್ಮಭೂಷಣ ಯಾರ್ಯಾರು ಕೊಟ್ಟಿದ್ದಾರೆ, ಯಾವ ಯಾವ ಕ್ಷೇತ್ರದಲ್ಲಿರ್ತಕ್ಕಂಥ ಸಾಹಿತಿಗಳು, ಕ್ರೀಡಾಪಟುಗಳು ಮುಂತಾದವರು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಅಂತ ಒಂದು ಪಟ್ಟಿಯನ್ನು ನೀವು ಮಾಡ್ಕೋಬೇಕು. ಕೇಂದ್ರ ಚುನಾವಣಾ ಆಯೋಗದ ನೂತನ ಆಯುಕ್ತರಾಗಿ ನಿವೃತ್ತ IAS ಅಧಿಕಾರಿಯಾದಂತಹ ರಾಜೀವ್ ಕುಮಾರ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಚುನಾವಣಾ ಆಯೋಗದ ಬಗ್ಗೆ ಅಂತೂ ನಿಮ್ಗೆ ಗೊತ್ತಿರ್ತದೆ. ಇದು ಕೂಡ ಅಷ್ಟೇ, ಇವರ ಅಧಿಕಾರಾವಧಿಯನ್ನು ನೀವು ನೋಡ್ಕೋಬೇಕು. 5 ವರ್ಷ ಅಧಿಕಾರಾವಧಿ ಇರುತ್ತೆ, ಬದಲಾವಣೆ ಆಗ್ತಿರುತ್ತೆ. ಸೊ ಪ್ರಸ್ತುತವಾಗಿ ನೂತನವಾಗಿ ಬಂದಿದ್ದಾರೆ, ಹಾಗಾಗಿ ಮುಂಬರುವ ಪರೀಕ್ಷೆಗಳಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಇರೋದಿಲ್ಲ. ಕೇಂದ್ರ ಚುನಾವಣಾ ಆಯೋಗದ ನೂತನ ಆಯುಕ್ತರಾಗಿ ಬಂದಿರತಕ್ಕಂಥವ್ರು ನಿವೃತ್ತ IAS ಅಧಿಕಾರಿ ರಾಜೀವ್ ಕುಮಾರ್. ಇಂಪಾರ್ಟೆಂಟ್ ಇದು. ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳು ಪದೇ ಪದೇ ಬರ್ತಿರ್ತವೆ. 2020ನೇ ಸಾಲಿನ 2020ನೇ ಸಾಲಿನ ಆಲ್ ಆಫ್ ಫ್ರೇಮ್ ಪುರಸ್ಕಾರವನ್ನ 3 ಜನ ಪಡ್ಕೊಂಡಿದ್ದಾರೆ. ದಕ್ಷಿಣ ಆಫ್ರಿಕಾದ ಜಾಕ್ ಕ್ಯಾಲಿಸ್, ಪಾಕಿಸ್ತಾನದ ಜಹೀರ್ ಅಬ್ಬಾಸ್, ಆಸ್ಟ್ರೇಲಿಯಾದ ಲಿಸಾ ಸ್ಟಾಲೇಕರ್. ಇವು 3 ಜನಕ್ಕೆ 2020ನೇ ಸಾಲಿನ ICC ಆಲ್ ಆಫ್ ಫ್ರೇಮ್ ಪುರಸ್ಕಾರ ಸಿಕ್ಕಿರ್ತದೆ. 3 ಜನರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಜಾಗತಿಕ ನಾವೀನ್ಯತೆ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದ್ದಾರೆ 2020. 48ನೇ ಸ್ಥಾನದಲ್ಲಿ ಭಾರತ ಇದೆ, ಸ್ವಿಟ್ಜರ್ಲೆಂಡ್ ಮೊದಲನೇ ಸ್ಥಾನದಲ್ಲಿದೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಭಾರತದ ದಂತಕಥೆಗೆ ಅಂತ ನಾವು ಕರೀತಕ್ಕಂಥ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಸುರೇಶ್ ರೈನಾ ಅವರು ಮತ್ತು ಮಹೇಂದ್ರ ಸಿಂಗ್ ಧೋನಿ ಅವರು ಮತ್ತು ಮತ್ತೊಬ್ಬ ಕ್ರಿಕೆಟಿಗ ಸುರೇಶ್ ರೈನಾ ಇಬ್ಬರು ಕೂಡ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಇನ್ನು ಇಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವ್ರ ಬಗ್ಗೆ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬೇಕಾದ್ರೂ ಬರ್ಬೋದು. ಅವರ ನಾಯಕತ್ವದಲ್ಲಿ ಹಲವಾರು ಟೂರ್ನಮೆಂಟ್ಗಳು, ಮೇನ್ ಟೂರ್ನಮೆಂಟ್ T20 ಇರ್ಬೋದು, 50 ಓವರ್ಸ್ ಇರ್ಬೋದು, ವಿಶ್ವಕಪ್ ಇರ್ಬೋದು, ಮೇಯ್ನಾಗಿ ಎಲ್ಲವನ್ನು ನಾವು ಗೆದ್ದಿರೋದ್ರಿಂದ ಅವರ ರಿಲೇಟೆಡ್ ಆಗಿ ಭಾಳಷ್ಟು ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಓಕೆ, ಇವರಿಬ್ಬರು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದಂಥವ್ರು. ಒಂದೇ ದಿನ ಘೋಷಣೆ ಮಾಡಿರೋದ್ರಿಂದ ಅಲ್ಲಿ ಒಟ್ಟಿಗೆ ಅವ್ರನ್ನ ಹೆಸರುಗಳನ್ನು ತಗೊಂಡಿದ್ದಾರೆ. ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆ ಶೈಕ್ಷಣಿಕ ಸಮೀಕ್ಷೆಯ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕ 15ನೇ ಸ್ಥಾನದಲ್ಲಿದೆ, ಮೊದಲನೇ ಸ್ಥಾನದಲ್ಲಿ ಕೇರಳ ಇದೆ. ಸಾಂಖ್ಯಿಕ ಸಂಸ್ಥೆ, ಅಲ್ಲಿ ಹೆಸರಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ. ಶೈಕ್ಷಣಿಕ ಸಮೀಕ್ಷೆಯ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಒಂದು ವರದಿ ಪ್ರಕಾರ ಕರ್ನಾಟಕ 15, ಕೇರಳ 1, 2 ಸ್ಥಾನಗಳನ್ನು ನೋಡ್ಕೋಬಹುದು. ಕೇಂದ್ರದ ವಿತ್ತ ಸಚಿವೆ ಅಂದರೆ ಹಣಕಾಸು ಸಚಿವೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಸರ್ವೆ 2019 ಒಂದು ಪಟ್ಟಿ ಬಿಡುಗಡೆ ಮಾಡಿದ್ರು. ಆ ಒಂದು ಪಟ್ಟಿಯಲ್ಲಿ ನಮ್ಮ ಕರ್ನಾಟಕ 17ನೇ ಸ್ಥಾನದಲ್ಲಿದೆ. ನೆನಪಲ್ಲಿ ಇಟ್ಕೊಂಡಿರಿ, ಇಂಪಾರ್ಟೆಂಟು. ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ 2019 ಒಂದು ಸರ್ವೆಯನ್ನು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಕರ್ನಾಟಕ 17ನೇ ಪ್ಲೇಸಲ್ಲಿದೆ, ಆಂಧ್ರ ಪ್ರದೇಶ ಮೊದಲನೇ ಸ್ಥಾನದಲ್ಲಿದೆ. ಭಾರತ ರತ್ನ ಮತ್ತು ಭಾರತದ 13ನೇ ರಾಷ್ಟ್ರಪತಿಗಳಾಗಿ ಕೆಲಸ ಮಾಡಿದಂತಹ ಪ್ರಣಬ್ ಮುಖರ್ಜಿ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ತುಂಬ ಇಂಪಾರ್ಟೆಂಟ್ ಆದಂಥ ಸುದ್ದಿ. ಇವ್ರಿಗೆ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿಟ್ಕೊಳ್ಳಿ. ಭಾರತದ ರಾಷ್ಟ್ರಪತಿಗಳು ಯಾವಾಗಿದ್ರು ಮತ್ತು ಕೇಂದ್ರದಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಇವರು ಹೋಗಿದ್ರು, ಎಲ್ಲಿಂದ ಇವರು ರಾಜಕೀಯ ಪ್ರವೇಶ ಮಾಡಿದ್ರು, ಎಲ್ಲವನ್ನ ನೋಡ್ಕೋಬೇಕು. ಎಕ್ಸಾಮ್ಸಲ್ಲಿ ಖಂಡಿತವಾಗ್ಲೂ ಇವ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇವರೊಬ್ಬರು ಭಾರತ ರತ್ನ ಪುರಸ್ಕೃತರು, ಮರಣೋತ್ತರವಾಗಿ ಭಾರತ ರತ್ನ ಸಿಕ್ಕಿದೆ ಇವರಿಗೆ, ಮತ್ತು ಭಾರತದ 13ನೇ ರಾಷ್ಟ್ರಪತಿಗಳಾಗಿ ಕೆಲಸ ಮಾಡಿದ್ದಾರೆ. 2020ನೇ ಸಾಲಿನ ನೃಪತುಂಗ ಪ್ರಶಸ್ತಿ ಯಾರು ಸಿಕ್ಕಿದೆ ಅಂದರೆ ಡಾಕ್ಟರ್ ಗುರುರಾಜ್ ಶ್ಯಾಮಾಚಾರ್ ಅಮೂರ್. ಇವರಿಗೆ ನೃಪತುಂಗ ಪುರಸ್ಕಾರ ನಿಮಗೆಲ್ಲ ಗೊತ್ತಿರ್ತದೆ. ಈ ಮೋಸ್ಟ್ ಇಂಪಾರ್ಟೆಂಟ್ ಪುರಸ್ಕಾರ ಇದು. ಇದನ್ನು ಯಾರು ಕೊಡ್ತಾರೆ, ಯಾರ್ಯಾರು ಜೊತೆಯಲ್ಲಿ ಕೊಡ್ತಾರೆ ಅಂತ ನಿಮ್ಗೆ ಗೊತ್ತಿರಬೇಕು. ಕ್ಲೂ ಕೊಟ್ಟಿದ್ದೀನಿ, ಅದನ್ನು ನೀವು ಸ್ವಲ್ಪ ಓದ್ಕೊಂಡು ಕ್ಲಿಯರಾಗಿ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ನೃಪತುಂಗ ಪುರಸ್ಕಾರದ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ತುಂಬ ಸಲ ಪ್ರಶ್ನೆಗಳು ಬಂದಿವೆ. 2020ನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು ಮೇರಿಕ್ ಜೂಕಾಸ್ ರಿಜ್ನೆ ವಲ್ಡನ್ ಅವರು 2020ನೇ ಸಾಲಿನಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪುರಸ್ಕಾರವನ್ನು ಪಡೆದುಕೊಂಡಂಥವರಾಗಿದ್ದಾರೆ. 2019ನೇ ಸಾಲಿನ ಇಂದಿರಾ ಗಾಂಧಿ ಪ್ರಶಸ್ತಿ ಪಡೆದುಕೊಂಡಂಥವರು ಬ್ರಿಟನ್ ಮೂಲದ ಡೇವಿಡ್ ಅಟನ್ಬರೋ. ಇಂದಿರಾ ಗಾಂಧಿ ಪುರಸ್ಕಾರ 2019 ಬ್ರಿಟನ್ ಮೂಲದ ಡೇವಿಡ್ ಅಟನ್ಬರೋ ಅವ್ರಿಗೆ ಸಿಕ್ಕಿದೆ. ನೋಡಿ, ಸ್ವಚ್ಛ ಸರ್ವೇಕ್ಷಣ್ ವರದಿ, ತುಂಬ ಸಲ ಎಕ್ಸಾಮ್ಸಲ್ಲಿ ಪ್ರಶ್ನೆಗಳು ಬರ್ತವೆ ಇದ್ರ ಬಗ್ಗೆ, ಅದಕ್ಕೆ ನಾನು ಇಲ್ಲಿ ಮಾಹಿತಿ ಕೊಟ್ಬಿಡ್ತಿದ್ದೀನಿ. ಸ್ವಚ್ಛ ಸರ್ವೇಕ್ಷಣ್ ವರದಿ 2020 ಈ ಸಲ ವರ್ಗವಾರು ಮಾಡ್ಕೊಂಡಿದ್ದಾರೆ. ಅಂದರೆ 1 ಲಕ್ಷದಿಂದ 10 ಲಕ್ಷದ ತನಕ ಒಂದು ವಿಭಾಗ, 10 ಲಕ್ಷದ ಮೇಲೆ ಒಂದು ವಿಭಾಗ, 1 ಲಕ್ಷಕ್ಕೂ ಮುಂಚೆ ಒಂದು ವಿಭಾಗ. ಇದರಲ್ಲಿ 2 ಪ್ರಮುಖವಾದ ವಿಭಾಗಗಳು. ಅದರಲ್ಲಿ ನೋಡಿ,
1,00,000ದಿಂದ 10,00,000 ವಿಭಾಗದಲ್ಲಿ ಛತ್ತೀಸ್ಗಢ ರಾಜ್ಯದ ಅಂಬಿಕಾಪುರ ಸ್ವಚ್ಛ ಸರ್ವೇಕ್ಷಣದಲ್ಲಿ ಕ್ಲೀನ್ ಸಿಟಿ ಅನ್ನೋ ಒಂದು ಸ್ಥಾನವನ್ನು ಪಡ್ಕೊಂಡಿದೆ. ಅವ್ರನ್ನ ಹೊರತುಪಡಿಸಿದ್ರೆ ನಮ್ಮ ಕರ್ನಾಟಕದ ಮೈಸೂರು 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಓಕೆ, ಇಷ್ಟು ನಿಮಗೆ ಗೊತ್ತಿರಲಿ. ಈ ಒಂದು ವರದಿಯನ್ನು ಸಂಪೂರ್ಣವಾಗಿ ಬರೆದಿಟ್ಕೊಬಿಡಿ. ಸ್ವಚ್ಛ ಸರ್ವೇಕ್ಷಣಾ ವರದಿ ವಿಭಾಗವಾರು ಬರೆದಿಟ್ಕೊಂಡ್ರೆ ನಿಮಗೆ ಮುಂಬರುವ ಪರೀಕ್ಷೆಗಳಲ್ಲಿ ತುಂಬ ಅನುಕೂಲ ಆಗುತ್ತೆ. ಸೊ PDF ನ ಕೊನೆಯಲ್ಲಿ ರಾಜ್ಯಗಳು, ರಾಜಧಾನಿ, ಮುಖ್ಯಮಂತ್ರಿಗಳು, ರಾಜ್ಯಪಾಲರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಜಾಸ್ತಿ ಏನಿಲ್ಲ. ಇಲ್ಲಿ 28 ರಾಜ್ಯಗಳ ರಾಜಧಾನಿಗಳು ಯಾವುದು ಇರ್ತದೆ, ಪ್ರಸ್ತುತ ಮುಖ್ಯಮಂತ್ರಿಗಳು, ರಾಜ್ಯಪಾಲರು. ಇಲ್ಲಿ ಒಂದು ಸಂದೇಹ ನಿಮಗೆ ಏನಾಗ್ಬೋದು ಅಂದರೆ, ಒಂದು ಪ್ರಾಬ್ಲಮ್ ಏನಾಗ್ಬೋದು ಅಂದರೆ, ಯಾವ್ದಾದ್ರು ರಾಜ್ಯದಲ್ಲಿ ಈಗ ಬಿಹಾರದಲ್ಲಿ ಚುನಾವಣೆ ನಡೀತಿದೆ, ಅಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಒಂದಿಷ್ಟು ಗಮನಿಸ್ಕೋಬೇಕಾಗತ್ತೆ. ಇನ್ನು ರಾಜ್ಯಪಾಲರ ಬದಲಾವಣೆಗಳು ಸ್ವಲ್ಪ ಆಗ್ತಿರ್ತವೆ, ಅದನ್ನು ನೋಡ್ಕೋಬೇಕು. ಈ ಒಂದು ಡೇಟಾ ನಾನು ಕೊಟ್ಟಿರೋದು ಅಕ್ಟೋಬರ್ 2020 ಅಲ್ಲಿಗೆ ಸರಿಯಾಗಿದೆ ಸಂಪೂರ್ಣವಾಗಿ. ರಾಜಧಾನಿಗಳ ಬದಲಾವಣೆಗಳು ತುಂಬ ರೇರ್, ಸಾಧ್ಯ ಇಲ್ಲ. ಮುಖ್ಯಮಂತ್ರಿಗಳ ಬದಲಾವಣೆಗಳಾದರೆ ನಿಮಗೆ ದಿನಪತ್ರಿಕೆಗಳಲ್ಲಿ ಗೊತ್ತಾಗ್ಬಿಡ್ತದೆ. ರಾಜ್ಯಪಾಲರ ಬದಲಾವಣೆ ತ್ವರಿತಗತಿಯಲ್ಲಿ ಆಗ್ತಿರುತ್ತೆ, ಅದನ್ನು ಒಂದು ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ಪ್ರೆಸೆಂಟ್ ಯಾವ್ಯಾವ ರಾಜ್ಯಕ್ಕೆ ರಾಜ್ಯಪಾಲ ಇದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿನ PDF ಕೊನೆಯಲ್ಲಿದೆ. ಇನ್ನು ನಮ್ಮ ಮೇನ್ ಟಾಪಿಕ್ ಏನಿದೆ, MCQs, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 300ಕ್ಕಿಂತ ಹೆಚ್ಚು MCQs, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿಗಳ ಈ PDF ಅನ್ನು ಆಲ್ರೆಡಿ ಆನ್ಲೈನ್ ಸ್ಟೋರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪರ್ಚೇಸ್ ಮಾಡ್ಬೋದು. ಮಾಡೋಕ್ಕಾಗಲಿಲ್ಲ ಅಂದರೆ ಮುಂದಿನ ವಿಡಿಯೋನ ನಿರೀಕ್ಷೆ ಮಾಡಿ. ಎಲ್ಲ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.